ಕಥಾ ಸಂಕಲನಕ್ಕೆ, 1998ರಲ್ಲಿ ಸವಿತಾ ನಾಗಭೂಷಣ್ ಅವರ ಸ್ತ್ರೀಲೋಕ ಕಾದಂಬರಿಗೆ, 99ರಲ್ಲಿ ಕೆ ವಿ ನಾರಾಯಣರ ಬೇರು ಕಾಂಡ ಚಿಗುರು ವಿಮರ್ಶಾ ಸಂಕಲನಕ್ಕೆ, 2000ರಲ್ಲಿ ಪ್ರತಿಮಾ ನಂದಕುಮಾರ್ ಅವರ ನವಡೆ ಆಟ ಕವನಕ್ಕೆ, 2001ರಲ್ಲಿ ಕೆ ರಾಘವೇಂದ್ರ ಅವರ ಇಮೇಜಿಂಗ್ ದಿ ಅನ್ಇಮೇಜಿನೇಬಲ್ ಕಮ್ಯುನಿಟೀಸ್ ಗ್ರಂಥಕ್ಕೆ, 2002ರಲ್ಲಿ ಮೊಗಳಿ ಗಣೇಶ್ ಅವರ ಭೂಮಿ ಕಥಾ ಸಂಕಲನಕ್ಕೆ, 2003ರಲ್ಲಿ ಶಿವರಾಮ್ ಪಡಿಕ್ಕಲ್ ಅವರ ನಾಡು ನುಡಿಯ ರೂಪಕ ವಿಮರ್ಶಾ ಗ್ರಂಥಕ್ಕೆ, 2004ರಲ್ಲಿ ಚಿಂತಾಮಣಿ ಕೊಂಡೇಕೆರೆಯವರ ತಲೆಮಾರಿನ ಕೊನೆಗೊಂಡಿ ಕಾವ್ಯ ಗ್ರಂಥಕ್ಕೆ, 2005ರಲ್ಲಿ ಎನ್ ಪ್ರಸನ್ನರವರ ರಥಬೀದಿ ಕಥಾ ಸಂಕಲನಕ್ಕೆ, 2006ರಲ್ಲಿ ಎಸ್ ದಿವಾಕರ್ ಅವರ ನಾಪತ್ತೆಯಾದ ಗ್ರಾಮಫೋನ್ ಮತ್ತು ಇತರ ಪ್ರಬಂಧಗಳು ವೈಚಾರಿಕ ಗದ್ಯಕ್ಕೆ, 2007ರಲ್ಲಿ ಎಸ್ ಮಂಜುನಾಥ್ ಅವರ ಕಲ್ಲಪಾರಿವಾಳರ ಬೇಟ ಕವನ ಸಂಕಲನಕ್ಕೆ, 2008ರಲ್ಲಿ ಗಿರಡ್ಡಿ ಗೋವಿಂದರಾಜ್ ಅವರ ಹಿಡಿಯದ ಹಾದಿ ಪ್ರಬಂಧ ಸಂಕಲನಕ್ಕೆ, 2009ರಲ್ಲಿ ಅಶೋಕ್ ಕೆರೆ ಅವರ ವಾಸನೆ ಶಬ್ದ ಬಣ್ಣ ಇತ್ಯಾದಿ ಕಥಾ ಸಂಕಲನಕ್ಕೆ, 2010ರಲ್ಲಿ 20ನೇ ಪ್ರಶಸ್ತಿಯನ್ನ ಪ್ರಸನ್ನ ಹೆಗ್ಗೋಡ್ ಅವರ ಬಾಲಗೋಪಾಲ ಕಾದಂಬರಿಗೆ ನೀಡಲಾಯಿತು. 2011ರಿಂದ ಸಾಹಿತ್ಯದ ಸಮಗ್ರ ಸೇವೆಗಾಗಿ ಪ್ರಶಸ್ತಿ ನೀಡುವ ಪರಂಪರೆ ಪ್ರಾರಂಭವಾಯಿತು. 2011ರಲ್ಲಿ RPI ಗಿಡಗಳಿಗೆ ಪ್ರಶಸ್ತಿ ನೀಡಲಾಯಿತು. 2012ರಲ್ಲಿ ವಿವೇಕ್ ಶಾಂಬಾರ್ಗೆ ಮತ್ತು ಈಗ 2013ರಲ್ಲಿ ರಾಜೇಂದ್ರ ಚೆನ್ನಿ ಅವರಿಗೆ ಪ್ರಶಸ್ತಿ ನೀಡಲಾಗ್ತಾ ಇದೆ. ಸದ್ಯ ಡಾಕ್ಟರ್ MJ ಹೆಗ್ಡೆ, ಡಾಕ್ಟರ್ ಶ್ರೀಪಾದ್ ಭಟ್ ಮತ್ತು ಎಂ ರಮೇಶ್ ಮತ್ತು ರಾಜಶೇಖರ್ ಹೆಬ್ಬಾರ್ ಪ್ರಶಸ್ತಿ ನೀಡುವ ಸಮಿತಿಯ ನಿರ್ಣಾಯಕರಾಗಿ ಸಹಕರಿಸ್ತಾ ಇದ್ದಾರೆ. ಡಾಕ್ಟರ್ P ನಾರಾಯಣ ಭಟ್ ಗೌರವಾಧ್ಯಕ್ಷರಿರುವ ಸಮಿತಿಯಲ್ಲಿ ಕಾರ್ಯಾಧ್ಯಕ್ಷರಾಗಿ ರಾಜಶೇಖರ್ ಹೆಬ್ಬಾರ್, ವಿಷ್ಣು ಹೆಗ್ಡೆ, ಜಗದೀಶ್ ನಾಥ್, ವಿಜಯ್ ಭಟ್, HR ಅಮರ್ನಾಥ್, ಯಶವಂತ್ ನಾಯ್ಕ್, CR ಶಂಬಾರ್, CN ಹೆಗ್ಡೆ, ಕಿರಣ್ ಭಟ್, UA ಅಲ್ತಾರ್, ವಿಠಲ್ ಭಂಡಾರಿ ಸದಸ್ಯರಾಗಿದ್ದಾರೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಿದ ನನ್ನ ಕಾರ್ಯಕ್ರಮ ಮುಗಿಸ್ತೇನೆ. ಧನ್ಯವಾದ. ಸ್ವಲ್ಪ ಈ ಕಡೆ ತಿರುಗಿ, ಹಲೋ ಸ್ವಲ್ಪ ಈ ಕಡೆ ತಿರುಗಿ. ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಕುವೆಂಪು ವಿಶ್ವವಿದ್ಯಾನಿಲಯದ ಕನ್ನಡ ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕರು. ಈ ವಿಭಾಗದ ಅಧ್ಯಕ್ಷರಾಗಿ 18 ವರ್ಷಗಳ ಕಾಲ ಸಲ್ಲಿಸಿದ ಸೇವೆಯು ವಿಭಾಗದ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವಹಿಸಿದೆ. ಅಸಮಗ್ರ ಕಾಲಘಟನ, ಅಮೂರ್ತತೆ ಮತ್ತು ಪರಿಸರ ಸೇರಿದಂತೆ ಇವರು ಬರೆದ ಕನ್ನಡದ 7 ವಿಮರ್ಶಾ ಕೃತಿಗಳು ತಮ್ಮ ವಿಶಿಷ್ಟ ಒಳನೋಟಗಳಿಂದ ವಿದ್ವಾಂಸರು ಮಾತ್ರವಲ್ಲದೆ ಓದುಗ ವಲಯದ ವಿಶೇಷ ಮನ್ನಣೆಗೆ ಪಾತ್ರವಾಗಿವೆ. 2 ಕನ್ನಡ ಕಥಾಸಂಕಲನಗಳು ಇವರೊಳಗಿನ ಸೂಕ್ಷ್ಮ ಕಥೆಗಾರನನ್ನು ಕನ್ನಡ ಸಹೃದಯ ಲೋಕಕ್ಕೆ ಪರಿಚಯಿಸಿದೆ. ವಿಮರ್ಶೆ ಮತ್ತು ಸಂಸ್ಕೃತಿ ಅಧ್ಯಯನಕ್ಕೆ ಸಂಬಂಧಿಸಿದ 3 ಇಂಗ್ಲಿಷ್ ಕೃತಿಗಳು ಮತ್ತು 1 ಕಾದಂಬರಿಯು ಇವರ ಇಂಗ್ಲಿಷ್ ಭಾಷಾ ಪ್ರೌಢಿಮೆ ಮತ್ತು ವಿಶಿಷ್ಟ ಆಶಯಗಳಿಗೆ ಸಾಕ್ಷಿ ಒದಗಿಸುತ್ತದೆ. 1987ರಲ್ಲಿ ಹೊರಬಂದ ಅಧ್ಯಯನ ಎಂಬ ಕೃತಿ ಮತ್ತು 2003ರಲ್ಲಿ ಪ್ರಕಟಿತವಾದ ಅಮೂರ್ತತೆ ಮತ್ತು ಪರಿಸರ ಕೃತಿಗಾಗಿ 2 ಸಲ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ
ಪಾತ್ರರಾಗಿರುವ ಪ್ರೊಫೆಸರ್ ರಾಜೇಂದ್ರ ಚಿನ್ನಿ 2010ರಲ್ಲಿ ಸಾಹಿತ್ಯಿಕ ವಿಮರ್ಶೆಗಾಗಿ ಪ್ರತಿಷ್ಠಿತ GS ಶಿವರುದ್ರಪ್ಪ ಪ್ರಶಸ್ತಿ ಪುರಸ್ಕೃತರಾಗಿ ಗಮನ ಸೆಳೆದಿದ್ದಾರೆ. ಕರ್ನಾಟಕ ಏಕೀಕರಣ ಮತ್ತು ಸಹರಾಷ್ಟ್ರೀಯತೆಯ ಕುರಿತಾಗಿ ಬೆಳಕು ಚೆಲ್ಲುವ ಉದ್ದೇಶದೊಂದಿಗೆ ಕೈಗೆತ್ತಿಕೊಂಡ ದಿ ರೂರಲ್ ಹಿಸ್ಟ್ರಿ ಆಫ್ ಕರ್ನಾಟಕ ಪೀಪಲ್ ಆ್ಯಂಡ್ ಕಲ್ಚರ್ ಎಂಬ ಶೀರ್ಷಿಕೆಯ ಸಂಶೋಧನಾ ಯೋಜನೆಯನ್ನು ಇತ್ತೀಚೆಗಷ್ಟೇ ಪೂರ್ಣಗೊಳಿಸಿರುವ ಪ್ರೊಫೆಸರ್ ಚೆನ್ನಿಯವರು ಇದೀಗ ಕನ್ನಡ ಸಾಹಿತ್ಯ ಅಕಾಡೆಮಿಗಾಗಿ ಸರ್ವಜನ ವಚನಗಳ ಇಂಗ್ಲಿಷ್ ಅನುವಾದದ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಭಾರತೀಯ ಪ್ರಾಧ್ಯಾಪಕರಾಗಿ ಡಿಸೆಂಬರ್ 2012ರಲ್ಲಿ ಇಸ್ರೇಲ್ನಲ್ಲಿ ಹೊಲೋಕಾಸ್ಟ್ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಯಾದ್ ವಾಷೆಮ್ ಆಯೋಜಿಸಿದ ಕಾರ್ಯಾಗಾರದಲ್ಲಿ ಪ್ರತಿನಿಧಿಯಾಗಿ ಭಾಗವಹಿಸಿದ್ದಾರೆ. ಕರ್ನಾಟಕದ ಜನಪದ ಚಳವಳಿಗಳ ಹಿಂದಿನ ತಾತ್ವಿಕ ಶಕ್ತಿಯಾಗಿ ಗುರುತಿಸಲ್ಪಡುವ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಅವರು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ ಅತ್ಯಮೂಲ್ಯ ಜನಪರ ಬರಹಗಾರರಾಗಿ ಮೆಚ್ಚುಗೆ ಪಡೆದಿದ್ದಾರೆ. ಅವರಿಂದ ನಮ್ಮೊಂದಿಗೆ ಸ್ಟೂಡೆಂಟ್ ಆಗಿದ್ದ ಕಾಲದಿಂದ ಕೂಡ ಆಮೇಲೆ ಮುಂದೆ ಪೋಸ್ಟ್ ಗ್ರ್ಯಾಜುಯೇಷನ್ ಓದ್ತಾ ಇರುವಾಗ ಅವಾಗೆಲ್ಲ ರಾಜೇಂದ್ರ ಚೆನ್ನಿಯವರ ಹೆಸರನ್ನು ಕೇಳ್ತಾ ಇದ್ದೆ. ಯಾಕೆಂದರೆ ಅವರ ಸಹಪಾಠಿಗಳಾಗಿದ್ದವರು ನನಗೆ ಶಿಕ್ಷಕರಾಗಿದ್ದರು. ಆಮೇಲೆ ಮುಂದೆ ಅವರಿಗೆ ಶಿಕ್ಷಕರಾಗಿದ್ದವರು ನನಗೂ ಸಹಿತ ಶಿಕ್ಷಕರಾಗಿದ್ದರು. ಅವರೆಲ್ಲರೂ ಮತ್ತೆ ರಾಜೇಂದ್ರ ಚೆನ್ನಿಯವರನ್ನು ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್ ಮತ್ತು ಸಾಹಿತ್ಯದ ಒಬ್ಬ ಅದ್ಭುತವಾದ ತುಂಬ ಸಂವೇದನಾಶೀಲನಾದ ಓದುಗ ಅಂತ ಅವರೆಲ್ಲರೂ ಅವ್ರ ಬಗ್ಗೆ ಮಾತನಾಡ್ಕೊಳ್ತಾ ಇದ್ರು. ಅವ್ರ ಆಬ್ಸೆನ್ಸ್ ಅವರಿರಲಿಲ್ಲ. ಅವರು ಅಷ್ಟರೊಳಗಾಗಿಯೇ ಡಿಗ್ರಿ ಮುಗಿಸ್ಕೊಂಡು ಹೋಗ್ಬಿಟ್ಟಿದ್ರು. ಏನೋ ಅವ್ರ ಕಡೆ ಕಲಿಸ್ತಾ ಇದ್ರು ಅಂತ ಕಾಣ್ತದೆ. ಆದರೆ ಅವರ ಕುರಿತು ಕ್ಯಾಂಪಸ್ ಮೇಲೆ ಕಥೆಗಳಿದ್ರು. ಅವರ ವೈಚಾರಿಕ ಅಡ್ವೆಂಚರ್ಗಳ ಕುರಿತು ಹೇಗೆ ತಮ್ಮ ಸಹೋದ್ಯೋಗಿಗಳಿಗೆ ಅವರು ಸಹಪಾಠಿಗಳಿಗೆ ಅವರು ಕಾವ್ಯಭಾಗಗಳನ್ನೆಲ್ಲ ಓದಿ ತೋರಿಸ್ತಾ ಇದ್ರು, ಅದನ್ನು ವಿವರಿಸ್ತಾ ಇದ್ರು ಅನ್ನೋ ಕಥೆಗಳೆಲ್ಲ ಚಾಲ್ತಿಯಲ್ಲಿ ಇದ್ವು. ಆಮೇಲೆ ಅನೇಕ ಕಡೆ ಅವರ ಲೇಖನಗಳನ್ನು ಅಲ್ಲಿ ಇಲ್ಲಿ ಆಗ ಈಗ ಓದ್ತಾ ಇದ್ದೆ ಮತ್ತು ಅವರ ಭಾಷಣಗಳನ್ನು ಕೂಡ ಅವರು ಬಹಳ ಒಳ್ಳೆಯ ವಾಗ್ಮಿ. ಅವರ ಭಾಷಣಗಳನ್ನು ಕೂಡ ಕೇಳಿದೆ. ನಾನು ಓದಿದ ಮೊದಲನೇ ಪುಸ್ತಕ ಅಂತ ಹೇಳಿದರೆ ಅವರ ಅವರ ಸಹಪಾಠಿಯಾಗಿದ್ದವರು ನನಗೆ ಶಿಕ್ಷಕರಾಗಿದ್ದರು ಮತ್ತು ಅವರು ನನಗೆ ಆ ಪುಸ್ತಕವನ್ನು ಕೊಟ್ಟಿದ್ದರು, ಅಧ್ಯಯನ ಅಂತ. ಓದ್ಕೊಂಡು ಅದು ಹೇಗಿದೆ ಅಂತ ಕೇಳಿದರು. ಆಮೇಲೆ ನನಗೆ ಇನ್ನೂ ನೆನಪಿದೆ, ಅದು ಬಹಳ ಆಂಬಿಷಿಯಸ್ ಆಗಿರುವಂಥ ಪುಸ್ತಕ ಅಂತ ಹೇಳಿದೆ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಆ ಕಾಲದಲ್ಲಿ ಪುಸ್ತಕಗಳಿಗೆ ಕೆಲವು ಟ್ಯಾಗ್ಗಳಿರ್ತವೆ. ಹೀಗೆ ವರ್ಣಿಸಬಹುದು ಒಂದು ಪುಸ್ತಕವನ್ನು ಅಂತ ಒಂದಿರ್ತದೆ. ಅದನ್ನೆಲ್ಲ ನಾನು ಹೇಗೆ ಹಾಕೊಂಡಿದ್ದೆ ಅಂತ ಕಾಣ್ತದೆ. ಅದು ಆಂಬಿಷಿಯಸ್ ಆದಂಥ ಒಂದು ಬರವಣಿಗೆ ಅದರೊಳಗಿದೆ ಅಂತ ನಾನು ಹೇಳಿದೆ. ಮತ್ತು ಅದು ನಿಜಕ್ಕೂ ಅದಕ್ಕೆ ಸರಿಯಾದಂತಹ ಸಾರ್ಥಕವಾದಂತಹ ಹೆಸರಿತ್ತು ಅಂತ ನನಗೆ ಈಗ ಅನ್ಕೊಳ್ತೀನಿ. ಅದು ಅಧ್ಯಯನದಿಂದ ಬಂದಿದ್ದು. ಅಂದರೆ ವಿಶೇಷವಾದ ಒಂದು ಓದು ಮತ್ತು ಒಂದು ರೀತಿಯಲ್ಲಿ ಸಮಗ್ರವಾದಂತಹ ಓದು ಅಂತ ಕೂಡ ಹೌದು. ಬಹುಶಃ ಆ ಕಾರಣದಿಂದಾಗಿರ್ಬೋದು. ಅಂದರೆ ಒಂದು ಕೃತಿಯ ಬಗ್ಗೆ ಮಾತಾಡುವಾಗ ಕೂಡ ಆ ಲೇಖಕರ ಇನ್ನಿತರ ಕೃತಿಗಳನ್ನೂ ತಕೊಂಡು ಬಂದು ತಮ್ಮ ವಾದದಲ್ಲಿ ಸೇರಿಸಿಕೊಂಡು ಒಂದು ಎಲ್ಲಿಯೂ ಮುಕ್ಕಾಗಿಲ್ಲದೆ ಹೋದಂತಹ ಒಂದು ಓದನ್ನು ಕೊಡೋದಕ್ಕೆ, ಒಂದು ವಾದವನ್ನು ಕೊಡೋದಕ್ಕೆ ಅಂತ ಆ ಸಂಕಲನದ ಪ್ರಬಂಧಗಳೆಲ್ಲ ಪ್ರಯತ್ನಿಸ್ತಾ ಇದ್ದರು. ನನಗೆ ಈಗಲೂ ನೆನಪಿನಲ್ಲಿದೆ, ಆ ಕಾಲದಲ್ಲಿ ಬಂದ ಕುಸುಮ ಬಾಲೆಯ ಬಗ್ಗೆ ಬಹಳ ಕಡೆ ಚರ್ಚೆ ನಡೀತಾ ಇತ್ತು. ಅದು ಆ ಪುಸ್ತಕಕ್ಕೆ ಒಂದು ಬಂಧನೇ ಇಲ್ಲ, ಅದನ್ನು ಹೇಗೆ ಓದಬೇಕು ಅಂತ. ಮತ್ತು ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರು ಅದನ್ನು ಕನ್ನಡಕ್ಕೆ ಅನುವಾದಿಸಬೇಕು ಅಂತ ಎಲ್ಲ ಕಾಮೆಂಟ್ ಮಾಡ್ತಾ ಇದ್ರು. ಆ ಕಾಲದಲ್ಲಿ ಬಂದಂಥ ಈ ಅಧ್ಯಯನದಲ್ಲಿದ್ದ ಒಂದು ಲೇಖನ ಹೇಗೆ ಅದರಲ್ಲಿ ಕೆಲವು ಮೋಟಿವ್ಸ್ಗಳು ಮತ್ತೆ ಪುನರಾವರ್ತನೆಯಾಗ್ತವೆ ಮತ್ತು ಅವುಗಳ ಅರೇಂಜ್ಮೆಂಟ್ನಲ್ಲಿಯೇ ಆ ಕೃತಿಗೆ ಒಂದು ಬಂಧ ಸಿಗ್ತದೆ ಅಂತ. ನಾನು ಪುಸ್ತಕವನ್ನು ಓದಿದ್ದು, ನನಗೆ ಇನ್ನೂ ನೆನಪಿದೆ, ಕುಸುಮ ಬಾಲೆಯನ್ನು ಓದಿದ್ದು ಅವರ ಲೇಖನದ ಬೆಳಕಿನಲ್ಲಿ. ಹಾಗಾಗಿ ಒಟ್ಟಿನಲ್ಲಿ ಅವರ ಆ ಹೊರಟ ಆರಂಭದ ಆ ಪುಸ್ತಕ ಅದು ಹೇಗೆ ಇತ್ತು ಅಂತ ಹೇಳಿದರೆ, ಒಂದು ಸಾಹಿತ್ಯವನ್ನು ಒಂದು ಶಾಬ್ದಿಕ ಶಿಲ್ಪವಾಗಿ ಅದರ ರೂಪ ಮತ್ತು ಅದರ ಶಿಲ್ಪಕ್ಕೆ ಪೂರ್ಣವಾಗಿ ಸ್ಪಂದಿಸ್ತಾ ಒಂದು ನಿರ್ದಿಷ್ಟವಾದ ಖಚಿತವಾದ ಓದನ್ನು ಕೊಡೋದಕ್ಕೆ ಅಂತ ಪ್ರಯತ್ನಿಸ್ತಾ ಇದ್ದಂಥ ಲೇಖನಗಳು
ಅಂತಹ ಲೇಖನಗಳನ್ನು ಆ ಪುಸ್ತಕದಲ್ಲಿ ಅವರು ಒಳಗೊಂಡಿದ್ದರು. ಅದು ನಾನು ಅವರ ಬಗ್ಗೆ ನಾನು ಪಡೆದುಕೊಂಡಂತ ಮೊದಲನೇ ಚಿತ್ರ ಏನು ಅಂತ ಹೇಳಿದ್ರೆ, ಬಹುಶಃ ಆ ಕಾಲದಲ್ಲಿ ನವ್ಯ ವಿಮರ್ಶೆಯ ಭರಾಟೆಯ ಕಾಲದಲ್ಲಿ ಅಂತಹದ್ದೇ ಒಂದು, ಆದರೆ ಅದಕ್ಕಿಂತ ಹೆಚ್ಚು ಸ್ವಲ್ಪ ಡಿಫ್ರೆಂಟ್ ಆಗಿರುವುದು. ಯಾಕೆ ಅಂತ ಹೇಳಿದ್ರೆ, ಅದು ಸಾಹಿತ್ಯ ಕೃತಿಯ ಹೊರಗಿನ ವಲಯಗಳನ್ನು, ಅಂದರೆ ಕೃತಿ ಸೃಷ್ಟಿಯಾದಂತಹ ಸಂದರ್ಭ ಮತ್ತು ಅದರ ಸಾಮಾಜಿಕ ಸಾಂಸ್ಕೃತಿಕ ಆವರಣವನ್ನು ಕೂಡ ಪ್ರವೇಶಿಸೋದಕ್ಕೆ ಅದು ಪ್ರಯತ್ನಿಸ್ತಾ ಇರೋದ್ರಿಂದ ನವ್ಯ ಕಾಲದ ಒಂದು ಒಳ್ಳೆಯ ವಿಮರ್ಶಾ ಸಂಕಲನ ಮತ್ತು ಅದರಲ್ಲಿ ಸ್ವಲ್ಪ ಭಿನ್ನತೆಯನ್ನು ಕೂಡ ಸಾಧಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಂತಹ ಸಂಕಲನ ಅನ್ನೋದು ನನ್ನ ಅಭಿಪ್ರಾಯ ಆಗಿತ್ತು. ಆಮೇಲೆ ಅದರ ನಂತರದಲ್ಲಿ ನಾನು ಓದಿದಂತಹ ಪುಸ್ತಕ ಅಂತ ಹೇಳಿದ್ರೆ ಅಸಮಗ್ರ. ಅದು ಕೆಲವು ವರ್ಷಗಳ ಹಿಂದೆ ಓದಿದ್ದು, ಒಂದು 4 ವರ್ಷದ ಹಿಂದೆ, 5 ವರ್ಷದ ಹಿಂದೆ ಆ ಪುಸ್ತಕವನ್ನು ಅಸಮಗ್ರವನ್ನು ಓದಿದೆ. ಮತ್ತು ಅಸಮಗ್ರವನ್ನು ಓದಿದಾಗ ನನಗೆ ಬಹಳ ಆಶ್ಚರ್ಯ ಆಗಿದ್ದು, ಅಲ್ಲಿವರೆಗೂ ಚೆನ್ನೈಯವರ ಬಗ್ಗೆ ಇದ್ದಂಥ ನನ್ನ ನಿಲುವು ಅದೇ ಆಗಿತ್ತು. ನಾನು ಆ ಕಾಲದಲ್ಲಿ ನಾನು ಹೊಸತಿನಲ್ಲಿ ಅವರನ್ನು ಕಂಡುಕೊಂಡಿದ್ದೆ, ಹೇಗೆ ಕಂಡುಕೊಂಡಿದ್ದೋ ಹಾಗೆ ಅವರ ಬಗ್ಗೆ ಒಂದು ಕಲ್ಪನೆ ಇತ್ತು. ಅದೇ ರೀತಿಯ ಒಂದು ಅಧ್ಯಯನದ ವಿಮರ್ಶಕರು ಅಂತ. ಆದರೆ ಅಸಮಗ್ರದಲ್ಲಿ ನನಗೊಂದು ಬಹಳ ವಿಚಿತ್ರ ಕಾಲಿತ್ತು. ಏನು ಅಂತ ಹೇಳಿದ್ರೆ, ಅದರ ಟೈಟಿಲ್ ಅಸಮಗ್ರ. ಅದು ಅಧ್ಯಯನ ಅಲ್ಲ. ಅಧ್ಯಯನದಲ್ಲಿ ಸಮಗ್ರತೆಯ ಕಡೆ ಹಾತೊರೆಯುವಂತಹ ಪ್ರಬಂಧಗಳಿದ್ರೆ, ಅಸಮಗ್ರದಲ್ಲಿ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ರು. ಅಸಮಗ್ರದ ಒಂದು ಲೇಖನದಲ್ಲಿ ಅಸಮಗ್ರತೆಯ ಕುರಿತಾದ ಒಂದು ಅಪಾಲಜಿ ಇದೆ. ಕುವೆಂಪು ನೆನಪಿನ ದೋಣಿಯಲ್ಲಿ ಕೃತಿಯನ್ನು ಕುರಿತು ಹೇಗೆ ನಾವು ಸಾಹಿತ್ಯ ಕೃತಿಯಲ್ಲಿ ಒಂದು ಸಮಗ್ರತೆಯನ್ನು ಹುಡುಕ್ತೀವಿ ಮತ್ತು ಅಸಮಗ್ರವಲ್ಲದೆ ಹೋಗಿದ್ದು ನಮಗೆ ಅದು ಸಮ್ಮತ ಆಗೋದಿಲ್ಲ, ಅದು ಒಂದು ರೀತಿ ಒತ್ತಡ ಆಗ್ತದೆ, ಒಂದು ಒತ್ತಾಯ ಆಗ್ತದೆ, ಒಂದು ಆಗ್ರಹ ಆಗ್ಬಿಡ್ತದೆ ಅನ್ನುವಂತಹ ಒಂದು ವಾದವನ್ನು ಅವರು ಮುಂದಿಟ್ಟಿದ್ದರು. ಆಮೇಲೆ ಅದೇ ಕುಸುಮ ಬಾಲೆ, ನನಗೆ ಮೊದಲು ಕುಸುಮ ಬಾಲೆಗೆ ಪ್ರವೇಶ ಕೊಟ್ಟಂತಹ ಲೇಖನ ಅವರ ಮೊದಲನೇ ಪುಸ್ತಕದಲ್ಲಿ ಓದಿದ್ದೆ. ಅದನ್ನು ಮತ್ತೊಮ್ಮೆ ಇಲ್ಲಿ ಓದಿದ್ದು. ಈ ಸಲ ಅದು ಆ ಕುಸುಮ ಬಾಲೆಯ ಅಂಚಿನಲ್ಲಿರುವಂತಹ ಸಂಗತಿಗಳನ್ನು, ನಾವು ಪುಸ್ತಕದ ಹೊರಗೆ ಅಂತ ಯಾವುದನ್ನು ಹೇಳ್ತೀವಿ, ಅದರ ಹೊರಗಿನ ಸಂಗತಿಗಳನ್ನು ಕೂಡ ಲಕ್ಷ್ಯದಲ್ಲಿ ತೆಗೆದುಕೊಂಡು ಅದರಲ್ಲಿ ರಚನೆಯನ್ನು ಗುರುತಿಸುವುದರ ಬದಲಾಗಿ ಆ ರಚನೆಯನ್ನೆಲ್ಲ ನಿರಚಿಸುವಂತಹ, ಅದರ ಶಿಲ್ಪವನ್ನು ಬಿಡಿಸಿರುವಂತಹ ಲೇಖನವನ್ನು ಅವರು ಬರೆದಿದ್ದರು. ಸೊ ಅವಾಗ ನನಗೆ ಬಹಳ ಖುಷಿ ಆಯಿತು. ನಾನು ಬಹಳ ಕನ್ವೀನಿಯಂಟ್ ಆದಂತಹ ಇದ್ರೊಳಗಿದ್ದೇನೆ. ಐ ಹ್ಯಾವ್ ಫೌಂಡ್ ಮೈ ಕ್ರಿಟಿಕ್. ಇವರು ಹೇಗೆ ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಬಹಳ ಜೋರಾಗಿ ಪ್ರಚಾರದಲ್ಲಿರುವಂಥ ಪೋಸ್ಟ್ ಮಾಡರ್ನ್, ಅದು ನವ್ಯದ ಕಾಲದಾದರೆ ಇದು ನವ್ಯೋತ್ತರ ಕಾಲದ ಒಬ್ಬ ವಿಮರ್ಶಕರು, ಪೋಸ್ಟ್ ಮಾಡರ್ನ್ ಆದಂಥ ಅಲ್ಲಿಯ ಅಸ್ಥಿರ ಲೋಕವನ್ನು ಆವಾಹಿಸಿಕೊಳ್ಳುವಂತಹ ಒಬ್ಬ ವಿಮರ್ಶಕ ಅಂತ ನನ್ನ ಪಾಡಿಗೆ ನಾನು ಒಂದು ಸಣ್ಣ ಬ್ರ್ಯಾಂಡ್ ಮಾಡಿ ಅವರನ್ನ ಆರಾಮಾಗಿ ಕುತ್ಕೊಂಡಿದ್ದಾರೆ. ಸೊ ಇವರೊಬ್ಬ ಪೋಸ್ಟ್ ಮಾಡರ್ನ್ ಲೇಖಕ ಮತ್ತು ಕೃತಿಯಲ್ಲಿರುವಂತಹ ಅಂಚಿನ ಅಂಶಗಳನ್ನು, ಅಲಕ್ಷಿತ ಲೋಕಗಳ ಬಗ್ಗೆ ಗಮನವನ್ನು ಸೆಳೆಯುವಂತಹ, ಡಿಕನ್ಸ್ಟ್ರಕ್ಟ್ ಮಾಡುವಂತಹ, ಕೃತಿಯನ್ನು ಡಿಕನ್ಸ್ಟ್ರಕ್ಟ್ ಮಾಡುವ ಆ ಮಾರ್ಗದ ಒಬ್ಬ ಲೇಖಕ ಅಂತ. ಮತ್ತು ಅದಕ್ಕೆ ಸಮರ್ಥಿಸುವ ಹಾಗೆ ಓದುವುದು ಅಂದರೆ ಅಂತ ಓದುವಿಕೆಯ ಬಗ್ಗೆ ಕೆಲವು ಲೇಖನಗಳು ಕೂಡ ಅದರೊಳಗೆ ಇದು ಅಂತ ಹೇಳಿದ್ರೆ, ಓದುಗ ಅಂತ ಹೇಳಿದ್ರೆ ಅವನು ಕೃತಿಯ ಹೊರಗೆ ಇರೋದಿಲ್ಲ, ಅವನು ಕೃತಿಯ ಅಂಗವೇ ಆಗಿರ್ತಾನೆ ಮತ್ತು ಅವನು ಕೂಡ ಲೇಖಕರನ್ನು ಸೃಷ್ಟಿಸ್ತಾ ಇರ್ತಾನೆ. ಕೃತಿ ಓದುವುದರಿಂದ ಕೂಡ ಸೃಷ್ಟಿಯಾಗ್ತಾ ಇರ್ತದೆ ಅನ್ನುವ ಬಗೆಯ, ಅಂದರೆ ಅವರ ಮೊದಲನೇ ಪುಸ್ತಕದಲ್ಲಿ ಹೇಗೆ ಕೃತಿ ಕೇಂದ್ರಿತವಾಗಿತ್ತೋ ಅಲ್ಲಿಂದ ಓದುಗ ಕೇಂದ್ರಿತವಾದಂತಹ ಒಂದು ವಲಯದೊಳಗೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ ಅಂತ. ಅಂದರೆ ಸಾಹಿತ್ಯ ಕೃತಿಯ ಅರ್ಥ ಅನ್ನೋದು ಒಂದು ಕಾಲದಲ್ಲಿ ಲೇಖಕನಲ್ಲಿ ಇತ್ತು ಅಂತ ಅನ್ನೋ ತಿಳುವಳಿಕೆ ಇತ್ತು. ಅದರ ನಂತರದಲ್ಲಿ ನವ್ಯ ಕಾಲದಲ್ಲಿ ಹಾಗೇನೂ ಇಲ್ಲ, ಅದು ಪಠ್ಯದಲ್ಲಿ ಇದೆ, ಪುಸ್ತಕದಲ್ಲಿದೆ, ಕೃತಿಯಲ್ಲಿ ಇದೆ ಅಂತ ಇತ್ತು. ಈಗ ನಮ್ಮ ಕಾಲದಲ್ಲಿ ಅದು ಬೇರೆಯಾಗಿದೆ, ಅದು ಓದುಗನಲ್ಲಿ ಇದೆ. ಓದುಗ ಆ ಪಠ್ಯದಲ್ಲಿರುವ ಸೂಚನೆಗಳನ್ನು ಗ್ರಹಿಸಿಕೊಂಡು, ಸಂಜ್ಞೆಗಳನ್ನು ಪಡೆದುಕೊಂಡು ಅದರ ಮೂಲಕ ತನ್ನದೇ ಆದಂತಹ ಒಂದು ಪಠ್ಯವನ್ನು ಸೃಷ್ಟಿಸಿಕೊಳ್ತಾನೆ ಅಂತ. ಬಹಳ ಕನ್ವೀನಿಯಂಟ್ ಆಗಿದೆ ನನಗೆ ಡಿಸ್ಕ್ರಿಪ್ಷನ್, ಮತ್ತು ನಾನು ಬಹಳ ಆರಾಮಾಗಿದ್ದೆ. ವೆಲ್, ನಮ್ಮ ಚೆನ್ನೈಯವರು ಚೆನ್ನಾಗಿ ಗೊತ್ತು, ಅವರ ವಿಮರ್ಶೆ ಕೂಡ ಬಹಳ ಚೆನ್ನಾಗಿ ಗೊತ್ತು ನನಗೆ ಅನ್ನುವಂಥ ಒಳಗಡೆ ಇದೆ. ಮತ್ತು ಅದಷ್ಟನ್ನೇ ನಾನು ಓದಿದ್ದು, ಮತ್ತೇನು ಓದಿರಲಿಲ್ಲ. ಆಮೇಲೆ ಈಗ ಬೆಲ್ಗಾಮಿಗೆ ಹೋದ್ಮೇಲೆ ಸ್ವಲ್ಪ ಹೋದ ಹೊಸರಲ್ಲಿ ಅಂತ
ಪುಸ್ತಕವನ್ನು ಕೊಟ್ಟ. ಅದು ಅವರು PhD-ಗಾಗಿ ಅಂತ ಬರೆದಂತಹ ಒಂದು ಪ್ರಬಂಧ ಆಗಿತ್ತು. ಅದನ್ನು ಸ್ವಲ್ಪ ರಿವೈಸ್ ಮಾಡಿ ಅವರು ಪ್ರಕಟ ಮಾಡಿದ್ರು, ಟ್ರೆಡಿಷನ್ಸ್ ಆಫ್ ಮಾಡರ್ನಿಟಿ ಅಂತ. ಅದರಲ್ಲಿ ಅವರು ಗೋಪಾಲಕೃಷ್ಣ ಅಡಿಗ ಮತ್ತು T.S. ಎಲಿಯಟ್ ಅವರಿಬ್ಬರನ್ನ ಕಂಪೇರ್ ಮಾಡಿ ಅವರು ಬರೆದಿದ್ದರು. ರವಿಚಂದ್ರ ಆ ಪುಸ್ತಕವನ್ನು ಈಗಾಗಲೇ ಓದಿ ಮುಗಿಸಿದ್ರು ಮತ್ತು ಅದನ್ನು ನನಗೆ ರೆಕಮೆಂಡ್ ಮಾಡಿದ್ರು. ನಾನು ಅವ್ರ ಮನೆಯಲ್ಲಿ ಉಳ್ಕೊಂಡ 3 ದಿವಸದಲ್ಲಿ ಮೊದಲನೇ ದಿವಸವನ್ನು ಪೂರ್ತಿಯಾಗಿ ಆ ಪುಸ್ತಕದ ಜೊತೆ ಟ್ರೆಡಿಷನ್ಸ್ ಆಫ್ ಮಾಡರ್ನಿಟಿ ಜೊತೆ ಕಳೆದೆ. ಮತ್ತು ಅದನ್ನು ಓದುವಾಗ T.S. ಎಲಿಯಟ್ ಅಂತೂ ನಾನೆಲ್ಲ ಸ್ಟೂಡೆಂಟ್ ಆಗಿ ಓದ್ಕೊಂಡಿದ್ದೆ. ಅವರ ಟ್ರೆಡಿಷನ್ ಕಲ್ಪನೆ ಏನು ಅದನ್ನೆಲ್ಲ ನಮಗೆಲ್ಲ ಆ್ಯಕ್ಚುಲಿ ನಮ್ಮ MA ಸಿಲೆಬಸ್ ಮುಗಿಯೋದೇ ಟ್ರೆಡಿಷನ್ T.S. ಎಲಿಯಟ್ಗೆ. T.S. ಎಲಿಯಟ್ F.R. ಲೆವಿಸ್ ಬಂದರು ಅಂತ ಹೇಳಿದ್ರೆ ಅಲ್ಲಿಗೆ ಇಡೀ ಜಗತ್ತಿಗೆ ಒಂದು ಫುಲ್ ಸ್ಟಾಪ್ ಬಂದ್ಬಿಡ್ತದೆ ಇಂಗ್ಲಿಷ್ ಅಧ್ಯಯನಕ್ಕೆ ಅನ್ನೋ ರೀತಿಯ ಕ್ರಮದಲ್ಲಿ ಓದಿದವನು ನಾನು. ಹಾಗಾಗಿ T.S. ಎಲಿಯಟ್ನ ವ್ಯಾಖ್ಯೆಗಳು, ಅವನ ಸ್ಟೇಟ್ಮೆಂಟ್ಗಳು ಅವೆಲ್ಲ ಬಾಯಿ ತುದಿಯಲ್ಲಿ ಎಲ್ಲ ಇಂಗ್ಲಿಷ್ ಇರ್ತದೆ. ಹಾಗೆ ನನಗೂ ಕೂಡ ಅದಾಯಿತು. T.S. ಎಲಿಯಟ್ ಏನು ತೊಂದರೆ ಕೊಡವಾಗಿಲ್ಲ. ಆಮೇಲೆ ಗೋಪಾಲಕೃಷ್ಣ ಅಡಿಗರ ಆ ಕಾಲದಲ್ಲಿ ಅಂದರೆ ಈ ಒಂದು 2 ವರ್ಷದ ಹಿಂದೆ ಅಂತ ಹೇಳಿದ್ರೆ ನಾವು ಒಂದು ಫ್ರೇಮ್ವರ್ಕ್ ನಲ್ಲಿ ಹಾಕಿಕೊಂಡಿದ್ವಿ. ಗೋಪಾಲಕೃಷ್ಣ ಅಡಿಗರು ಅಂತ ಹೇಳಿದ್ರೆ ಅವರೊಬ್ಬ ನವ್ಯ ಲೇಖಕರು ಮತ್ತು ನವ್ಯ ಅಂತ ಹೇಳಿದ್ರೆ ಇಟ್ಸ್ ಎ ಬಾರೋಡ್ ಕೈಂಡ್ ಆಫ್ ಥಿಂಗ್. ನಾವು ಪಶ್ಚಿಮದಿಂದ ಎರವಲು ತಂದಂತಹ ಸಾಮಗ್ರಿಗಳನ್ನು ಇಟ್ಕೊಂಡು ಇವರು ಬರಿತಾ ಇದ್ದಾರೆ ಮತ್ತು ನಮ್ಮ ಟ್ರೆಡಿಷನ್ ಅನ್ನ ನಡೆದು ಬಂದ ದಾರಿಯ ಕಡೆ ಬಹಳ ತಿರಸ್ಕಾರದಿಂದ ಇದ್ದಂತಹ ಒಂದು ಲೇಖಕರು. ಆಮೇಲೆ ಅವರ ಮುಂದಿನ ಲೇಖನ ರೈಟಿಂಗ್ ಅದು ಬಹಳ ಪ್ರತಿಗಾಮಿ ಅಂತ ಎಲ್ಲ ಕೆಲವು ಸ್ವೀಕೃತವಾದಂತಹ ವಿಚಾರಗಳು ತಲೆಯಲ್ಲಿ ತುಂಬಿಕೊಂಡಿದ್ದಂಥ ಒಟ್ಟಿನಲ್ಲಿ ಗೋಪಾಲಕೃಷ್ಣ ಅಡಿಗ ಅಂತಂದ್ರೆ ಕನ್ನಡದ ಬಹಳ ದೊಡ್ಡ ಕವಿ, ಬಟ್ ಇದೆಲ್ಲ ಸಮಸ್ಯೆಗಳಿದ್ದಾವೆ ಅಂತ ಹೇಳ್ಕೊಳ್ಳುವಂಥ ಕಾಲದಲ್ಲಿ ಈ ಪುಸ್ತಕವನ್ನು ನೋಡಿದ್ದಾರೆ. ಮತ್ತು ಅದು ಕಂಪ್ಯಾರಿಟಿವ್ ಲಿಟರೇಚರ್, ಕಂಪ್ಯಾರಿಟಿವ್ ಕ್ರಿಟಿಸಿಸಮ್, ತೌಲನಿಕ ವಿಮರ್ಶೆ ಅನ್ನೋ ಒಂದು ಫ್ರೇಮ್ವರ್ಕ್ ಅದಕ್ಕಿದೆ ಅಂತ ಅವರು ಆರಂಭದಲ್ಲಿಯೇ ಹೇಳಿಬಿಟ್ಟಿದ್ರಿಂದ ಅಲ್ಲಿ ಕೂಡ ನನಗೇನು ಪ್ರಾಬ್ಲಮ್ ಕಂಡಿರಲಿಲ್ಲ. ಕಂಪ್ಯಾರಿಸನ್ ಅಂತ ಇಷ್ಟ ತಾನೆ. T.S. ಎಲಿಯಟ್ ಕೂಡ ಒಬ್ಬ ನವ್ಯ ಕವಿ, ಇವರು ಕೂಡ ಒಬ್ಬ ನವ್ಯ ಕವಿ, ಇವರಿಬ್ಬರನ್ನ ಇಟ್ಕೊಂಡು ಸಾಮ್ಯಗಳನ್ನು ಗುರುತಿಸ್ತಾರೆ ಇವರು ಅಂತ ನಾನು ಅಂದ್ಕೊಂಡಿದ್ರೆ ಆ ಪುಸ್ತಕವನ್ನು ಓದಿದಾಗ ನನಗೆ ನಿಜಕ್ಕೂ ಒಂದು ಇಟ್ ವಾಸ್ ಅನ್ ಐ ಓಪನರ್. ತೌಲನಿಕ ವಿಮರ್ಶೆ ಅಂತ ಹೇಳಿದ್ರೆ ನಮ್ಮ ಮುಂದೆ ಇರುವಂತಹ ಮಾದರಿಗಳು ಎಷ್ಟು ಕೆಟ್ಟದಾಗಿರ್ತವೆ. ಅದ್ರ ಬದಲಾಗಿ ಇಲ್ಲಿ 2 ಸಂಸ್ಕೃತಿಗಳ ಮುಖಾಮುಖಿ ಹೇಗೆ ನಡೀತಾ ಇರ್ತದೆ ಅನ್ನೋದನ್ನ ಮತ್ತು ಈ 2 ಸಂಸ್ಕೃತಿ ಅಲ್ಲಿ ಪ್ರಭಾವದ ಪ್ರಶ್ನೆಯೇ ಬರೋದಿಲ್ಲ. ಬದಲಾಗಿ ಅವರು ರೆಸ್ಪಾನ್ಸ್, ಪ್ರಭಾವ, ಇನ್ಫ್ಲೂಯೆನ್ಸ್ ಅನ್ನೋ ಪದವನ್ನೇ ಬಿಟ್ಟು ರೆಸ್ಪಾನ್ಸ್ ಅನ್ನೋ ಒಂದು ಇದನ್ನು ಇಟ್ಕೊಂಡು ಹೇಗೆ ಗೋಪಾಲಕೃಷ್ಣ ಅಡಿಗ ಅಂತಲ್ಲ, ಒಂದು ಸಾಹಿತ್ಯ ಪರಂಪರೆ ಇನ್ನೊಂದು ಸಾಹಿತ್ಯ ಪರಂಪರೆಯನ್ನು ಎದುರಾದಾಗ ಏನಾಗ್ತದೆ ಅನ್ನುವ ರೋಚಕವಾದ ಡ್ರಾಮಾವನ್ನು ಆ ಕೃತಿಯಲ್ಲಿ ಅವರು ಚರ್ಚಿಸ್ತಾ ಇದ್ದಾರೆ. ಆಮೇಲೆ T.S. ಎಲಿಯಟ್ಗೂ ಕೂಡ ನಾವು T.S. ಎಲಿಯಟ್ನ ಅಮೆರಿಕನ್ ಹಿನ್ನೆಲೆಯನ್ನ ಹೆಚ್ಚು ಕಡಿಮೆ ಮತ್ತೆ ಬಿಟ್ಟು ಮಾತನಾಡ್ತಾ ಇದ್ರೆ ಅವರ ಇಡೀ ಟ್ರೆಡಿಷನ್ ಬಗ್ಗೆ ನಾವೆಲ್ಲ ಯಾವ ಅಭಿಪ್ರಾಯಗಳನ್ನು ಇಟ್ಕೊಂಡಿದ್ದೀವಿ ಆ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡೋ ಹಾಗೆ ಏನು ಬುಡಮೇಲು ಮಾಡ್ತದೆ ಅಂತ ಹೇಳಿದಾಗ 2 ಸಂಸ್ಕೃತಿಗಳು ಮುಖಾಮುಖಿಯಾದಾಗ ಅಧೀನ ಸಂಸ್ಕೃತಿ ಯಜಮಾನ ಸಂಸ್ಕೃತಿಯಲ್ಲಿ ಇರೋದನ್ನು ನೇರವಾಗಿ ಹಾಗೆ ಅನುಕರಿಸ್ತದೆ, ಸ್ವೀಕರಿಸ್ತದೆ, ಅದನ್ನು ಒಪ್ಪಿಕೊಳ್ತದೆ ಅನ್ನುವಂತಹ ಪೋಸ್ಟ್ ಕೊಲೋನಿಯಲ್ ವಾದದ ಒಂದು ಆವೃತ್ತಿ. ಯಾವುದನ್ನು ಡಿಯಾಬ್ರಾಗಳು ಸಮಗ್ರ ದಿಗ್ವಿಜಯ ವಾದ ಅಂತ ಕರೀತಾರೆ. ಅಂಥದ್ದು ಸಂಪೂರ್ಣವಾಗಿ ಶರಣಾಗಿಬಿಡ್ತದೆ ಅಂತ ಹೇಳೋದನ್ನ ಪ್ರಶ್ನಿಸ್ತಾ ಅದು ಹೇಗೆ ಅಧೀನ ಸಂಸ್ಕೃತಿ ತನ್ನ ಅಗತ್ಯಕ್ಕೆ ಬೇಕಾಗಿ ಪಶ್ಚಿಮವನ್ನು ಸೃಷ್ಟಿಸಿಕೊಳ್ತದೆ, ಅದಕ್ಕೆ ಬೇಕಾದಂತಹ ಪಶ್ಚಿಮವನ್ನು ಅದು ಸೃಷ್ಟಿಸಿಕೊಳ್ತದೆ. ವಿಧಾನಗಳ ಮೂಲಕ, ಅದರದೇ ಆದ ವಿಧಾನಗಳ ಮೂಲಕ ಪಶ್ಚಿಮವನ್ನು ಸೃಷ್ಟಿಸಿಕೊಳ್ತದೆ, ತನ್ನ ಅಗತ್ಯಕ್ಕೆ ಬೇಕಾಗಿದ್ದನ್ನು ಪಡೆದುಕೊಳ್ತದೆ, ಜೊತೆಗೆ ತನ್ನದೇ ಆದ ಮೂಲಗಳನ್ನು ಕೂಡ ಶೋಧಿಸಿಕೊಳ್ತದೆ ಅಂತ. ತನ್ನದೇ ಆದ ಮೂಲಗಳಿಗೆ ಹೋಗ್ತದೆ ಮತ್ತು ಅಲ್ಲಿ ತನಗೆ ಬೇಕಾದದನ್ನು ಪಡೆದುಕೊಳ್ತದೆ ಅಂತ. ಅದು 2 ರೀತಿಯ ಒಂದು ಪ್ರಕ್ರಿಯೆ ನಡೀತಾ ಇರ್ತದೆ. ಒಂದು ಪಶ್ಚಿಮದಿಂದ ತನಗೆ ಬೇಕಾಗಿದ್ದನ್ನು ತನಗೆ ಬೇಕಾದ ಹಾಗೆ ಮಾರ್ಪಡಿಸಿಕೊಂಡು ಪಡೆದುಕೊಳ್ಳೋದ್ರ ಜೊತೆ ತನ್ನದೇ ಬೇರುಗಳಿಗೆ ಹಿಂದಿರುಗಿ, ಪರಂಪರೆಗೆ ಹಿಂದಿರುಗಿ ತನಗೆ ಬೇಕಾದದ್ದನ್ನು ಪಡೆದುಕೊಳ್ತದೆ ಅಂತ. ಆಕ್ಚುಲಿ ಆ ಪುಸ್ತಕ ಓದಿದಾಗ ನನಗೆ ಅನಿಸ್ತು, ನಾವು ಇಲ್ಲಿಯವರೆಗೂ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಚೆನ್ನಿಯವರ ರೀಡಿಂಗ್, ಇವರೆರಡೂ ಹೇಗೆ, ನಾನು ಚೆನ್ನಿಯವರು ಬರೆದಂತಹ
ಈ ಮೂರು ಪುಸ್ತಕಗಳು ಐ ಥಿಂಕ್ ಅವು ನಾನು ಆರಂಭ ನಂತರದಲ್ಲಿ ಫಸ್ಟ್ ಕಲೋನಿಯಲ್ ಅನ್ನೋ ಫ್ರೇಮ್ ವರ್ಕ್ನಲ್ಲಿ ಬಹಳ ಕುಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದ್ರ ಬಗ್ಗೆ ಅವರಿಗೆ ಕೆಲವು ಭಿನ್ನಾಭಿಪ್ರಾಯಗಳಿದ್ರು ಸಹಿತ ಅವರ ಫಸ್ಟ್ ಕಲೋನಿಯಲ್ ಕ್ರಿಟಿಕ್ ಅಂತ ನಾನು ಅಂದ್ಕೊಳ್ಳೋಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಅವರ ಆಫ್ ಮೆನಿ ವರ್ಡ್ಸ್ ಅನ್ನೋ ಪುಸ್ತಕ, ಅದು ಇಂಗ್ಲಿಷ್ನಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ಬರೆದಂತಹ ಪ್ರಬಂಧಗಳು ಇದ್ದಾವೆ ಅದರಲ್ಲಿ. ಸೊ ಅವರ ಒಳಗಡೆ ಕನ್ನಡ ಸಾಹಿತ್ಯ ಪರಂಪರೆಯ ಬಗ್ಗೆ ಮಾತನಾಡ್ತಾ, ಈ ಪರಂಪರೆಯ ಒಂದು ಮುಖ್ಯ ಲಕ್ಷಣ ಅಂತ ಹೇಳಿದ್ರೆ ಅದರ ಮೆನಿ ವರ್ಡ್ಸ್ ವಿಲ್ ದಿಸ್ ಅಂತ. ಅದು ಏಕಮುಖಿಯಾಗಿಲ್ಲ, ಅದು ಒಂದೇ ಆಗಿಲ್ಲ, ಬದಲಾಗಿ ಹಲವು ಜಗತ್ತನ್ನು ಒಳಗೊಂಡಂತಹ ಒಂದು ಸಂಗತಿ ಅದು ಅನ್ನೋ ರೀತಿಯಲ್ಲಿ ಅವರು ಬರೆದಿದ್ರು. ಬೇರೆ ಬೇರೆ ಪ್ರಬಂಧಗಳು ಕೂಡಿ ಒಟ್ಟಾಗಿ ಅಂತಹದೊಂದು ವಾದವನ್ನು ಕಟ್ಟಿಕೊಡ್ತಾ ಇದ್ವು. ಮತ್ತು ಸ್ಪೀಕಿಂಗ್ ಫಾರ್ ಸಮ್ವನ್ ಅನ್ನೋ ಪುಸ್ತಕದಲ್ಲಿ ಅದು ಕೆಲವು ಮಟ್ಟಿಗೆ ಸಾಹಿತ್ಯ ಮತ್ತು ಕೆಲವು ಮಟ್ಟಿಗೆ ಸಾಂಸ್ಕೃತಿಕವಾದಂತಹ ಸಂಗತಿಗಳ ಬಗ್ಗೆ, ನಮ್ಮ ಸಮಕಾಲೀನ ರಾಜಕೀಯದ ಬಗ್ಗೆ ಇದ್ದಂತಹ ಪ್ರಬಂಧಗಳಿದ್ವು. ಅದರಲ್ಲಿ ಹಿ ವಾಸ್ ಸ್ಪೀಕಿಂಗ್, ಚೆನ್ನಿಯವರು ಮಾತನಾಡ್ತಾ ಇದ್ರು. ಯಾರ ಸಲುವಾಗಿ ಅಂದ್ರೆ ಯಾರ ಪರವಾಗಿ ಅಂತ ಹೇಳಿದ್ರೆ ಫಾರ್ ಸಮ್ವನ್, ಅವರ ಹೆಸರಿಲ್ಲದಿದ್ದವರು, ಅನಾಮಧೇಯರು, ಎಲ್ಲಿಯೋ ಕಳೆದು ಹೋದವರು. ಅದರಲ್ಲಿ ಒಂದು ಲೇಖಕದ ಹೆಸರು ನನಗೆ ಅವರ ಕಾದಂಬರಿಗಳು, ಅವರ ಕಾದಂಬರಿ ಮತ್ತು ಅವರ ಕಥಾ ಪುಸ್ತಕಗಳು. ಸೊ ಅವರ ಕಥಾ ಸಂಕಲನಗಳು ಮತ್ತು ಅವರ ಕಾದಂಬರಿ ಇವುಗಳನ್ನು ಓದಿದಾಗ ಈ ಕಾದಂಬರಿಗಳು ಕೂಡ, ಒಂದು ಕಾದಂಬರಿ ಮತ್ತು ಅವರ ಕಥೆಗಳು ಕೂಡ ಒಂದು ದೃಷ್ಟಿಯಿಂದ ಅವರು ತಮ್ಮ ವಿಮರ್ಶಾ ಲೇಖನದಲ್ಲಿ ನಡೆಸ್ತಾ ಇದ್ದಂತಹ ಅನ್ವೇಷಣೆಯ ಒಂದು ವಿಸ್ತರಣೆ ಆಗಿ ನನಗೆ ಕಾಣಿಸೋದಕ್ಕೆ ಸಾಧ್ಯ ಆಯಿತು. ಇವುಗಳು ಕೂಡ ಒಂದು ನಿರ್ದಿಷ್ಟವಾದಂತಹ ಒಂದು ವ್ಯವಸ್ಥೆ, ಈ ವ್ಯವಸ್ಥೆಯಲ್ಲಿ ಬದುಕ್ತಾ ಇರುವಂತಹ ಮತ್ತು ವ್ಯವಸ್ಥೆಯಲ್ಲಿ ಬದುಕ್ತಾ ಇರುವುದರಿಂದಲೇ ಅನಿವಾರ್ಯವಾಗಿ ನೋವನ್ನು ಅನುಭವಿಸುವ ಜೀವಗಳ ಬಗ್ಗೆ ಆ ಕಥೆಗಳು ಇದ್ದವು. ಬಹುಶಃ ಕನ್ನಡದ ಒಂದು ಬಹಳ ಬ್ರಿಲಿಯಂಟ್ ಆಗಿರೋ ಒಂದು ಕಥೆಗಳಲ್ಲಿ ಒಂದಾಗಿರುವಂಥ ಬುದ್ಧನ ಕೊನೆಯ ದಿನಗಳ ಕುರಿತಾದಂತಹ ಒಂದು ಕಥೆಯಲ್ಲಿ ಅಲ್ಲಿ ಬುದ್ಧ ಸ್ಥಾಪಿಸಿದಂತಹ ಸಂಘ, ಅದು ಕೂಡ ಒಂದು ಇನ್ಸ್ಟಿಟ್ಯೂಷನಲೈಸ್ ಆಗಿಬಿಟ್ಟಿದೆ. ಅದರಲ್ಲಿಯೂ ಕೂಡ ಒಂದು ಸ್ಪರ್ಧೆ ನಡೀತಾ ಇದೆ, ಅದರಲ್ಲಿಯೂ ಕೂಡ ಬಣಗಳು ಏರ್ಕೊಂಡಿದ್ದಾವೆ, ಅದರಲ್ಲಿಯೂ ಕೂಡ ಸ್ಥಾನಕ್ಕಾಗಿ ಒಂದು ಪೈಪೋಟಿ ನಡೀತಾ ಇದೆ. ಅಂತಹ ಕಾಲದಲ್ಲಿ ಯಾರೋ ಒಬ್ಬರು ಕೇಳ್ತಾ ಇದ್ದಾನೆ, ಸರಿ ಈ ಒಳಗಡೆ ಬಂದವರಿಗಂತೂ ಏನೋ ಒಂದು ರೀತಿಯ ಮುಕ್ತಿ ಇದೆ, ಒಂದು ಬಿಡುಗಡೆ ಇದೆ, ಆದರೆ ಇಲ್ಲಿ ಹೊರಗಡೆ ಇರುವಂತಹ ಎಷ್ಟೋ ಜನ ಇದ್ದಾರಲ್ಲ, ಇದು ಹೊರಗಡೆ ಇರುವಂತಹ ಎಷ್ಟೋ ಜನರು ಇದ್ದಾರಲ್ಲ, ಅವರ ಪಾಡು ಏನು ಅಂತ. ಅದೇ ರೀತಿ ಅವರ ಎಷ್ಟೋ ಕಥೆಗಳಲ್ಲಿ ಸ್ತ್ರೀಯರೇ ನಿರೂಪಕಿಯರಾಗಿ ಬಂದು ತಮ್ಮ ನೋವುಗಳನ್ನು ಹೇಳ್ಕೊಡ್ತಾರೆ ಮತ್ತು ಆ ಅವರು ಅನುಭವಿಸುವ ನೋವಿಗೆ ಗುರಿಯಾಗುವಂತಹ ಒಂದು ಗಂಡಸರು ಪುರುಷರು ಸೃಷ್ಟಿಸಿದಂತಹ ಒಂದು ವ್ಯವಸ್ಥೆಯಲ್ಲಿ ಯಾವೆಲ್ಲ ರೀತಿಯಲ್ಲಿ ನೋವನ್ನು ಅನುಭವಿಸ್ತಾರೆ ಅನ್ನೋ ಚಿತ್ರವನ್ನು ಅವರು ಕೊಡ್ತಾ ಇದ್ದರು. ಅದಾದಮೇಲೆ ನಾನು ಕೊನೆಯಲ್ಲಿ ನಾನು ಓದಿದ ಅವರ ಪುಸ್ತಕ ಅಂತ ಹೇಳಿದರೆ ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯವರು ಪ್ರಕಟಿಸಿದಂಥ ಬೃಹತ್ತಾದಂತಹ ಗ್ರಂಥ, ಅದು ಅವರ ಆಯ್ದ ವಿಮರ್ಶಾ ಲೇಖನಗಳ ಪುಸ್ತಕ. ಅದರಲ್ಲಿ ಅವರು ಒಡ್ಡಾರಾಧನೆಯಿಂದ ಹಿಡಿದು ಇವತ್ತಿನ ದಲಿತ ಸಾಹಿತ್ಯ ಕೃತಿಗಳವರೆಗೆ, ಚಳವಳಿಗಳವರೆಗೆ ಅವರು ಅದರಲ್ಲಿ ಬರ್ತಿದ್ದರು. ಮತ್ತು ಅದನ್ನು ಓದಿದವಾಗ ನಾನು ನನ್ನ ಇಲ್ಲಿಯವರೆಗಿನ ಫಾರ್ಮ್ಯುಲೇಷನ್ಸ್ಗಳಿಗೆ ಇನ್ನೂ ಒಂದು ತಿದ್ದುಪಡಿಯನ್ನು ಮಾಡ್ಕೋಬೇಕಾಯಿತು. ಅದೇನು ಅಂತ ಹೇಳಿದರೆ, ಬಹುಶಃ ಒಡ್ಡಾರಾಧನೆಯ ಇದ್ರ ಬಗ್ಗೆ ಬರೀತಾ ನನಗೆ ಒಡ್ಡಾರಾಧನೆ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ, ಅದೊಂದು ಜೈನ ಟ್ರೆಡಿಷನ್ನಲ್ಲಿರುವಂತಹ ಕೃತಿ ಮತ್ತು ಒಂದು ವ್ರತವನ್ನು ಸಮರ್ಥಿಸುವಂತಹ ಅದರೊಳಗೆ ಇರುವಂತಹ ಒಂದು ಕೃತಿ. ಆದರೆ ಚೆನ್ನಿಯವರ ಓದಿನಲ್ಲಿ ಅದು ಬೇರೆ ರೀತಿಯ ಒಂದು ಕೃತಿಯಾಗಿ ಮೈದಾಳದಿತ್ತು. ಆ ರೀತಿಯ ಒತ್ತಡಗಳು, ನಮ್ಮ ಕಾಲದ ಕಲ್ಲಣಗಳು, ಇವುಗಳನ್ನೆಲ್ಲ ಇಟ್ಟುಕೊಂಡು ಅವರು ಆ ಕಥೆಯನ್ನು ಭಿನ್ನವಾಗಿ ಓದಿದರು. ಅದು ಒಂದು ರೀತಿಯ ವಿಚಿತ್ರವಾದ ಸಾಂತ್ವನ ಕೊಡುವ ಒಂದು ಮಾನವೀಯ ಕಥನ ಆಗಿ ಅವರಿಗೆ ಅದರಲ್ಲಿ ಗೋಚರಿಸಿತು. ಹಾಗೆ ಅಲ್ಲಿಂದ ಶುರು ಮಾಡಿ ಅವರು ಕನ್ನಡದ ಈ ಪರಂಪರೆ ಇದೆಯಲ್ಲ, ಕಥನ ಪರಂಪರೆ, ಅದು ಒಂದು ನಿರ್ದಿಷ್ಟವಾದ ರೀತಿಯಲ್ಲಿದೆ ಅನ್ನೋ ರೀತಿಯಲ್ಲಿ ಇದನ್ನು ವಿವರಿಸುವುದಕ್ಕೆ ಅವರೇ ಒಂದು ಮೆಥಾಫಾರನ್ನು ಇತ್ತೀಚೆಗೆ ಬೆಲ್ಗಾಂನಲ್ಲಿ ನಂದೇ ಯೂನಿವರ್ಸಿಟಿಯಲ್ಲಿ ಬಂದ ಒಂದು ಸೆಮಿನಾರ್ನಲ್ಲಿ, ಟಗೋರ್ ಸೆಮಿನಾರ್ನಲ್ಲಿ ಅವರು ಒಂದು ಮಾತನ್ನು ಹೇಳಿದರು. ಏನಂತ ಹೇಳಿದರೆ, ಭಾರತೀಯ ಕಾದಂಬರಿ ಅನ್ನೋದು ಒಂದು ಇದೆಯೇ ಅನ್ನೋ ಪ್ರಶ್ನೆಯನ್ನು ಎತ್ಕೊಂಡು, ಹೌದು ಇದೆ,
ಆದರೆ ಅದು ಇನ್ನೂ ಬರೀತಾ ಇದ್ದಾರೆ, ಅದನ್ನು ಇಟ್ಸ್ ಇನ್ ದ ಮೇಕಿಂಗ್ ಅಂತ ಅವರು ಹೇಳಿದರು. ಮತ್ತು ಇದರ ಈ ಮಹಾಕೃತಿಯ ಭಾರತೀಯ ಕಾದಂಬರಿ ಎನ್ನುವ ಒಂದು ಮಹಾಕೃತಿಯ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಚಾಪ್ಟರ್ಗಳನ್ನು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಲೇಖಕರು ಬರೆದಿದ್ದಾರೆ. ಅದನ್ನೆಲ್ಲವನ್ನೂ ಓದಿದಂಥ ಒಬ್ಬನೇ ಓದುಗ ಅಂತ ಏನೂ ಇಲ್ಲ, ಆದರೆ ಅಂಥದ್ದು ಒಂದು ಇದೆ. ಮತ್ತು ಅದಕ್ಕೆ ಒಂದು ಮುಕ್ತಾಯ ಅನ್ನೋದು ಕೂಡ ಇದೆ. ಮುಕ್ತಾಯ ಇದೆ ಅಂತ ಹೇಳುವಾಗ ಇನ್ನೊಂದು ಯಾವುದೋ ಭಾಷೆಯಲ್ಲಿ ಇನ್ನೊಂದು ಚಾಪ್ಟರ್ ಅದಕ್ಕೆ ಆ್ಯಡ್ ಆಗ್ತಾ ಇರ್ತದೆ. ಇದನ್ನು ಟಗೋರ್ ಸೃಷ್ಟಿ ಮಾಡಿದ್ರು ಮತ್ತು ಆ ಬರವಣಿಗೆ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಅಂತ ಅವರು ಹೇಳಿದರು. ಸೊ ಅದು ಒಂದು ರೀತಿಯಲ್ಲಿ ಅವರಿಗೆ ಮತ್ತು ಅದನ್ನು ಹೇಳ್ತಾ ಇರಬೇಕಾದ್ರೆ ಅವರು ಈ ಕಾದಂಬರಿ ಭಾರತೀಯ ಕಾದಂಬರಿ ಅನ್ನೋದು ವೆಸ್ಟಿನ ಕಾದಂಬರಿಗಿಂತ ಹೇಗೆ ಭಿನ್ನ ಅಂತ ಹೇಳೋದ್ರ ಜೊತೆಗೆ ಕನ್ನಡ ಕಾದಂಬರಿ ಹೇಗೆ ಪ್ಯಾನ್ ಇಂಡಿಯನ್ ಮಾದರಿಗಳಿಗಿಂತ ಭಿನ್ನ ಅಂತ ಕೂಡ ಅವರು ಸ್ಥಾಪಿಸ್ತಾ ಇದ್ರು ಅದರೊಳಗೆ. ಆಮೇಲೆ ಈ ಆಯ್ದ ಲೇಖನಗಳ ಪುಸ್ತಕದ ಬಗ್ಗೆ ಹೇಳಿದ್ರಲ್ಲ, ಅದರಲ್ಲಿ ಶಿವರಾಮ್ ಕಾರಂತರ ಕಾದಂಬರಿಗಳ ಬಗ್ಗೆ ಮತ್ತು ಕುವೆಂಪು ಕಾದಂಬರಿಗಳ ಬಗ್ಗೆ ಮಾತನಾಡ್ತಾ ಈ ಕಾದಂಬರಿಗಳು ಹೇಗೆ ಸ್ವಾತಂತ್ರ್ಯ ಚಳವಳಿಯ ಕಾಲದಲ್ಲಿ ರಾಷ್ಟ್ರೀಯತೆಯ ವಾಗ್ವಾದದ ಮಧ್ಯದಲ್ಲಿ ಬಂದರೂ ಸಹಿತ ಅವುಗಳನ್ನು ಬಿಟ್ಟು ಪ್ರಾದೇಶಿಕವಾದ ಸಂಗತಿಗಳ ಬಗ್ಗೆ ಅವು ಮಾತನಾಡ್ತವೆ ಅಂತ ಅವರು ತೋರಿಸಿದರು. ಮತ್ತೆ ಹಾಗೆ ಮಾಡೋದ್ರ ಮೂಲಕವೇ ಅವು ಒಂದು ಪ್ರತಿಕ್ರಿಯೆಯನ್ನು ದಾಖಲಿಸ್ತವೆ ಅಂತ. ಹೀಗೆ ಭಾರತೀಯ ಒಂದು ಟ್ರೆಡಿಷನ್, ಭಾರತೀಯ ಅನ್ನುವ ಒಂದು ಕಥನ ಪರಂಪರೆ ಮತ್ತು ಸಾಹಿತ್ಯ ಪರಂಪರೆ ಇದೆ. ಆಮೇಲೆ ಅದರೊಳಗಡೆ ಕನ್ನಡದ ಸಾಹಿತ್ಯ ಪರಂಪರೆ ಅಂತ ಇದೆ ಅಂತ ಹೇಳೋಕೆಲ್ಲ ಶುರು ಮಾಡಿದ ಕೂಡಲೇ ನಮಗೆ ಅನಿಸೋಕೆ ಶುರು ಮಾಡ್ತದೆ, ಬಹುಶಃ ಇದೊಂದು ದೇಶೀಯವಾಗಿ ಸ್ಟ್ಯಾನ್ಸ್ ಇರೋದಕ್ಕೆ ಸಾಧ್ಯ ಮತ್ತು ಇದು ಕೂಡ ಸಮಸ್ಯಾತ್ಮಕವಾಗಿದೆ ಅಂತ. ಆದರೆ ಚೆನ್ನಿಯವರ ಫಾರ್ಮ್ಯುಲೇಷನ್ಸ್ ಹೇಗಿದೆ ಅಂತ ಹೇಳಿದ್ರೆ ಅದು ಯಾವ ಬಗೆಯಲ್ಲಿಯೂ ಮೂಲಭೂತತ್ವವಾದಿ ಆಗದೇ ಹೋದಂತಹ ಒಂದು ರಚನೆಯನ್ನು ಅವರು ಇಟ್ಕೊಳ್ತಾರೆ. ಒಂದು ಎಕ್ಸಾಂಪಲ್ ಆಗ ದನಿಗಳು ನಮಗೆ ಕೇಳಿಸ್ತಾ ಇರ್ತವೆ, ಆ ದನಿಗಳನ್ನು ಮಾತ್ರ ಕೇಳ್ತಾ ಇದ್ರು ಸಹಿತ ಇದು ನಮ್ಮೂರಿನ ದನಿಗಳೇ ಅಂತ ನಾವು ಗುರುತಿಸಬಹುದು. ಹಾಗೆ ಇವೆಲ್ಲವೂ ಅನುಭವ ವೇದ್ಯವಾಗಿರ್ತವೆ ಅಂತ. ಯಾವ ರೀತಿಯಲ್ಲಿಯೂ ಅದು ಆಕ್ರಮಕ ಆಗದೇ ಇದ್ದ ಹಾಗೆ, ಸಹ ಬಹುತ್ವವನ್ನು ಕಳೆದುಕೊಳ್ಳದ ಹಾಗೆ ಮತ್ತು ಬೇರೆ ಬೇರೆ ಭಾಷೆಗಳ ಜೊತೆ ಒಂದು ಸಹಬಾಳ್ವೆಯನ್ನು ಮಾಡುವ ಹಾಗೆ ಅಂಥದ್ದೊಂದು ಕಲ್ಪನೆಯನ್ನು ಅವರು ನಮ್ಮ ಮುಂದೆ ಕಟ್ಟಿಕೊಡ್ತಾರೆ. ಮತ್ತು ಅವರ ಪ್ರಕಾರ ಇವತ್ತಿನ ಕಾಲದಲ್ಲಿ ಜಾಗತೀಕರಣದ ಕಾಲದಲ್ಲಿ ನಾವು ನಮ್ಮ ನೆಲವನ್ನು ಕಳೆದುಕೊಳ್ತಾ ಇರುವಂಥ ಕಾಲದಲ್ಲಿ ಮತ್ತು ವಿರಾಟ್ ಕಥನಗಳು, ಅಭಿವೃದ್ಧಿ ಇತ್ಯಾದಿ ವಿರಾಟ್ ಕಥನಗಳು ಅವು ನಮ್ಮನ್ನು ಆವರಿಸಿಕೊಳ್ತಾ ಇರೋ ಕಾಲದಲ್ಲಿ ನಾವು ನಮ್ಮನ್ನು ಸಮರ್ಥಿಸ್ಕೋಬೇಕಾದ್ರೆ, ನಮ್ಮ ನೆಲೆಯಲ್ಲಿ ನಿಂತ್ಕೋಬೇಕಾದ್ರೆ, ಎಲ್ಲೇ ಒಂದು ಕಡೆ ಹೇಳ್ತಾರೆ ಹಾಗಾದ್ರೆ ಪ್ರತಿಭಟನೆಯನ್ನು ಮಾಡೋಣ ಅಂತ ಹೇಳಿದರೆ ನನ್ನ ಸಿದ್ಧಾಂತಗಳೇ ನನಗೆ ಒಂದು ತೊಡಕು ಆಗ್ಬಿಡ್ಬೋದು ಅನ್ನೋ ಭಯವನ್ನು ವ್ಯಕ್ತಪಡಿಸ್ತಾ ನಮ್ಮ ಏನು ಒಂದು ಸೇಮ್ ವಾಯ್ಸ್, ಬಹಳ ಜನ ಇರೋದಿಲ್ಲ ಇಂಥ ವಾಯ್ಸ್ಗಳು, ಬಹಳ ಸಲ ಕೇಳ್ತಾನೆ ಇರೋದಿಲ್ಲ, ಜೋರಾಗಿ ಕೂಡ ಕೇಳ್ತಾ ಇರೋದಿಲ್ಲ, ಅದು ಒಂಟಿ ಧ್ವನಿಯಾಗಿರ್ತದೆ. ಆದರೆ ಒಂಟಿ ಧ್ವನಿ ನಮ್ಮೆಲ್ಲರಿಗೂ ಓಕೆ, ನಾವು ಬದುಕನ್ನು ಸಾಗಿಸೋದಕ್ಕೆ ಸಾಧ್ಯ. ಅವರೇ ಒಂದು ರೂಪಕವನ್ನು ಕೊಡ್ತಾರೆ, ಎಲ್ಲರೂ ಕಲ್ಯಾಣದ ಕಡೆ ಹೊರಟಿದ್ದಾರೆ ಅಂತ. ನಾವು ಕಲ್ಯಾಣದ ಕಡೆ ಹೋಗಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಭಟನೆ ಮಾಡೋದಾದ್ರೂ ಕಲ್ಯಾಣದ ಕಡೆ ಹೋಗಬೇಕಾಗ್ತದೆ. ಯಾಕೆಂದ್ರೆ ನಮಗೆ ಸಾಂಸ್ಕೃತಿಕ ನೆನಪುಗಳು ಬೇಕಾಗ್ತವೆ. ನಮ್ಮ ಸಾಂಸ್ಕೃತಿಕ ನೆನಪುಗಳನ್ನು ಜೀವಂತವಾಗಿಟ್ಕೊಂಡು ನಮ್ಮ ಕಾಲದಲ್ಲಿ ಒಂದು ಸೇಮ್ ವಾಯ್ಸ್ ಬೆಳೆಸ್ಕೊಳ್ಳೋದಕ್ಕೆ ಚೆನ್ನಿ ಅಂತವರು ಬಹಳ ಅಗತ್ಯ. ಅದಕ್ಕಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ, ಅಭಿನಂದನೆಯನ್ನು. ನಮಸ್ಕಾರ. ನಮ್ಮ ಇನ್ನೊಬ್ಬ ಅತಿಥಿ ಸಾಹಿತಿ ವಿಮರ್ಶಕ ಶ್ರೀಯುತ RD ಅವರು ಅವರ ವಿಪುಲವಾದ ಸಾಹಿತ್ಯ ಅದನ್ನು ಓದಿ ವಿಮರ್ಶೆಯ ಮೇಲೆ ಸಮೀಕ್ಷೆಯ ಮಾತನಾಡಲು ನಾವು ಕಷ್ಟ ಅಂತ ಗೊತ್ತಿದ್ದೆ. ಅದನ್ನು ಮಾಡಬಲ್ಲೆ ಎನ್ನುವಂಥ ಆ ಸಾಮರ್ಥ್ಯದ ಅರಿವಿನಲ್ಲಿ ಅನ್ನೋದಕ್ಕೆ ನಾನು ಒಪ್ಕೊಂಡಿದ್ದಲ್ಲ. ನಂದು ರಾಜಶೇಖರ ಹೆಬ್ಬಾರಿಗೂ ಒಂದು ಪ್ರಭಾವ ತಂದ ಏನಂದರೆ ಒಬ್ಬರು ಮತ್ತೊಬ್ಬರ ಮಾತನ್ನು ಬೀರೋದಿಲ್ಲ. ಹಾಗಾಗಿ ಮತ್ತು ಇದೊಂದು ಪ್ರಯೋಗ ಪ್ರಯತ್ನ ಅಂತ ನಾನು ಯಾವಾಗ ವಿಮರ್ಶೆಯ ಮೇಲೆ ಮಾತಾಡಿದ್ದೆ. ಸಂಗ್ರಹಿಸಿ ನೋಡಿ ಆಯ್ಕೆ ಮಾಡಿಕೊಂಡು ಒಂದು 10-15 ಲೇಖನಗಳನ್ನು ಸೇರಿಸಿ ಒಂದು ಅಕಾಡೆಮಿಗಾಗಿ ಆಯ್ದ ಸಾಹಿತ್ಯ ವಿಮರ್ಶೆಗಳನ್ನು 88-89ರಲ್ಲಿ ಆ ಸಾಲಿನಲ್ಲಿ ನಮ್ಮದೊಂದು ಈಶಾವಾಸ್ಯ ಉಪನಿಷತ್ತು ಒಂದು ಹೊಸ ಟಿಪ್ಪಣಿ ಎನ್ನುವಂಥ ಲೇಖನ ಬಂದಿತ್ತು. ಅದು ಅವರಿಗೆ
ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಅವರು ಪತ್ರ ನಾನು ಮಾಡಿ ಕರ್ಕೊಂಡು ಹೋಗಿ ಆ ಕುರ್ಚಿಗೆ ಕೂರಿಸಿದವರು ರಾಜೇಂದ್ರ ಚಂದ್ರ. ಅದಕ್ಕಾಗಿ ನಾನು ಅವರಿಗೆ ಈಗ 25 ವರ್ಷದ ನಂತರ ಕೃತಜ್ಞತೆಯನ್ನು ಹೇಳ್ತೇನೆ. ಆಮೇಲೆ ಇದು ನನಗೆ ಸ್ಫೂರ್ತಿಯಾಗಿ ಅಂತ ಕಾಣಿಸ್ತದೆ. ನನ್ನ ಉಪನಿಷತ್ತುಗಳ ಅರ್ಥಲೋಕ ಎನ್ನುವಂಥ ಪುಸ್ತಕ ಬಂತು ನಮ್ಮ ಕರ್ನಾಟಕದ್ದು. ಅದರ 2ನೇ ಮುದ್ರಣ ನಿನ್ನೆ ಬಂದಿದೆ. ಅದಕ್ಕೂ ಕೂಡ ನಾನು ಡಾಕ್ಟರ್ ರಾಜೇಂದ್ರ ಚಂದ್ರವರಿಗೆ ಮೊದಲನೇ ಸ್ಫೂರ್ತಿಗೆ ಕಾರಣರಾದಂಥ ಅವರಿಗೆ ಕೃತಜ್ಞತೆಯನ್ನು ಹೇಳ್ತೇನೆ. ಡಾಕ್ಟರ್ ರಾಜೇಂದ್ರ ಚಂದ್ರವರ ಕೃತಿಗಳ ಬಗ್ಗೆ ಸಾಕಷ್ಟು ವಿಶದವಾಗಿ ಡಾಕ್ಟರ್ ಎಂ ಬಿ ಹೇಳಿದ್ದಾರೆ. ಮತ್ತು ನಾನು ಚರ್ವಣ ಮಾಡೋದು. ಆದರೆ ಒಂದು ಸಾಹಿತ್ಯ ಕೃತಿಯನ್ನು ಎಷ್ಟು ಜನ ಓದಲಿ ಅದನ್ನೇ ಒಂದು ಪಠ್ಯ ಆಗುತ್ತದೆ. ಒಂದು ವಿಮರ್ಶೆಯನ್ನು ಎಷ್ಟೇ ಜನ ಓದಲಿ ಆತನ ಪ್ರತಿಯೊಬ್ಬ ಓದುಗರ ಗ್ರಹಿಕೆಗೆ ಬೇರೆ ಇರ್ತದೆ ಅಂತ ಅನಿಸ್ತದೆ. ಡಾಕ್ಟರ್ ಎಂ ಬಿ ಅವರು ಹೇಳಿದ ಒಂದು ಪಾಯಿಂಟನ್ನು ನಾವು ಕೊಡ್ತೇನೆ. ಅವರ ಅಧ್ಯಯನ ದೇಶೀಯವಾದ ಇತ್ಯಾದಿಗಳಲ್ಲಿ ಅವರ ವಿಮರ್ಶೆಯ ಉದ್ದೇಶ ಗುರಿ ಒಂದಾಗಿದ್ದರೆ ಅವರ ಅಸಮಗ್ರಕ್ಕೆ ಬರುವ ಹೊತ್ತಿಗೆ ಅವರು ದೃಷ್ಟಿಕೋನವನ್ನು ಬದಲಾಯಿಸಿಕೊಂಡ್ರ ಅಂತ ಒಂದು ಇತ್ತು ಅಧ್ಯಯನ. ಆಮೇಲೆ ಬೇರೆ ಬೇರೆ ನೀಡಿರುವಂಥ ಒಂದು ಲೇಖನ ಸಂಗ್ರಹ ನೋಡಿದ್ದೀನಿ. ಅವರ ಕಥೆಗಳನ್ನು ಆಗಲಿ ಅವರ ಇಂಗ್ಲೀಷ್ ನಾವೆಲ್ಗಳನ್ನು ನಾನು ಓದೋದಿಲ್ಲ ಅಂತ ನಾನು ಖಂಡಿತ ಹೇಳ್ತೇನೆ. ನಾನು ಓದಿಲ್ಲ ಎನ್ನುವಂಥ ಓದೋದು ಭಾಳ ಒಳ್ಳೆಯದು. ನಾನು ಓದೋದೇ ಇಲ್ಲ ಅಂತ ಲೇಖಕರು ಮಹಾ ಅಪಾಯಕಾರಿ. ನಾನು ಓದಿಲ್ಲ ಮತ್ತು ಮುಂದೆ ಓದ್ತೇನೆ. ಡಾಕ್ಟರ್ ಚೆನ್ನಿಯವರು ನಾನು ಕೇಳಿದ ಪ್ರಕಾರ ಅವರ ಸ್ನೇಹಿತರು ಯಾರು ನಮ್ಮ ಸ್ನೇಹಿತರಿಲ್ಲ. ಹಾಗಾಗಿ ಅವರ ಬಗ್ಗೆ ನನಗೆ ವದಂತಿಗಳಾಗಲಿ ಕಥೆಗಳಾಗಲಿ ವೈರಲ್ ಆಗಲಿ ಏನಿಲ್ಲ. ಅವರು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಹೋರಾಟಗಳಲ್ಲಿ ಸಕ್ರಿಯವಾಗಿ ಇದ್ದರು ಅಂತ ನಾನು ಕೇಳಿದ್ದು. ಅದು ನಿಜವಾಗಿರ್ಬೋದು ಅಥವಾ ಸುಳ್ವಾಗಿರ್ಬೋದು, ಕೇಳಿದ ಮಾತು ಹೀಗಿರಬೇಕು ಅಂತಿತ್ತು. ಆದರೆ ನನಗೆ ಗೊತ್ತಿರುವ ಪ್ರಕಾರ ಸಾಕಷ್ಟು ಈ ಭಾಷಣಕ್ಕಾಗಿ, ಓದಿಗಾಗಿ, ಚರ್ಚೆಗಾಗಿ, ಸಂವಾದಕ್ಕೆ ಒಂದು ಬೌದ್ಧಿಕ ವಾತಾವರಣದಲ್ಲಿ ಬೆಳೆಯೋದಕ್ಕೆ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೆ. ಓದು ಬರಹವನ್ನು ಸ್ವಯಾರ್ಜಿತ ಮಾಡ್ಕೊಳ್ಳೋದಕ್ಕೆ, ನಮ್ಮ ನಂಬಿಕೆಗಳನ್ನು ಸ್ವಯಾರ್ಜಿತ ಮಾಡ್ಕೊಳ್ಳೋದಕ್ಕೆ ಇಂಥ ಹೋರಾಟ ಜನಸಂಪರ್ಕ ಬೇಕು ಅಂತ ನನಗೆ ಅನಿಸ್ತಾ ಇದೆ. ಅದನ್ನು ಅವರು ಕೈಗೊಂಡಿದ್ದಾರೆ. ಅವರು ಇಂಗ್ಲೀಷ್ ಸಾಹಿತ್ಯವನ್ನು ಬಹಳ ಆಳವಾಗಿ ಅಧ್ಯಯನ ಮಾಡ್ತಾರೆ. ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದಾರೆ. ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಮತ್ತು ಸಾಹಿತ್ಯದ ಹಲವಾರು ಪರಿಚಯ ಇದೆ, ಪಾಠವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಇಂಗ್ಲೀಷ್ ಅಧ್ಯಾಪಕರಿಗೆ 2 ಸಾಲಿನ ವ್ಯಕ್ತಿತ್ವ. ಒಂದು ಇಂಗ್ಲೀಷನ್ನು ಓದಿದ್ದರಿಂದ ನಮ್ಮ ಭಾರತೀಯ ಸಾಹಿತ್ಯದ ಬಗ್ಗೆ ತುಂಬ ಆಸಕ್ತಿಯನ್ನು ಬೆಳೆಸ್ಕೊಳ್ಳೋದಿಲ್ಲ. ಯಾಕೆಂದರೆ ಇಂಗ್ಲೀಷ್ ಓದಿದ್ದಾರೆ. ಅದು ನಾನು ಬೇರೆ ದೃಷ್ಟಿಕೋನ, 2 ಸಾಹಿತ್ಯಗಳ ದೃಷ್ಟಿಕೋನವು ವ್ಯತ್ಯಾಸ. ಮತ್ತೊಂದು ಇಂಗ್ಲೀಷನ್ನು ಚೆನ್ನಾಗಿ ಓದಿ ನಮ್ಮನ್ನು, ನಮ್ಮ ಸಾಹಿತ್ಯ ಪರಂಪರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾರತೀಯ ಇಲ್ಲಿ ಸಾಹಿತ್ಯದ ಬಗ್ಗೆ ಆಸಕ್ತಿ ತೋರಿಸಿ ಎಲ್ಲರೂ ಬರವಣಿಗೆ ಮಾಡಬಹುದು. ಆ ದೊಡ್ಡ ಪರಂಪರೆ ಇದೆ. ಈಗಂತೂ ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚಿನ ಕೃಷಿ ಮಾಡೋರು, ಮಾಡ್ತಾ ಇರೋರು ಇಂಗ್ಲೀಷನ್ನು ಓದುವಂಥವ್ರು, ಇಂಗ್ಲೀಷ್ ಅಧ್ಯಾಪಕರು. ಇದು ಇಂಗ್ಲೀಷಿನ ಸ್ಟ್ರೆಂತ್ ಅಂತಲ್ಲ, ಕನ್ನಡದ ಜೀರ್ಣಶಕ್ತಿ ಹೆಚ್ಚು ಅಂತ ನಾನು ತಿಳ್ಕೊಂಡಿದ್ದೇನೆ. ಒಂದು ಭಾಷೆ, ಸಮುದಾಯ, ಒಂದು ಸಮಾಜದ ಜೊತೆ ಗುರುತಿಸಿಕೊಂಡಾಗ ಪ್ರತಿಯೊಬ್ಬ ಪ್ರಜ್ಞಾವಂತರು ಆ ರೀತಿ ಮಾರ್ಪಡೋದು ಸರಿಯಾದದು ಮತ್ತು ಅದು ಸಹಜವಾದದ್ದು ಅಂತ ನನಗೆ ಅನ್ನಿಸ್ತಾ ಇದೆ. ಡಾಕ್ಟರ್ ರಾಜೇಂದ್ರ ಚಂದ್ರವರು ಸುಮ್ಮನೆ ಪ್ರೊಫೆಸರ್ ಆಗಿರುವಂಥವ್ರು. ಸಾಹಿತ್ಯವನ್ನು ಓದುವುದು ಒಂದು ವರ್ಗ ಆಗ್ತದೆ, ಸಾಹಿತ್ಯವನ್ನು ಅಧ್ಯಯನ ಮಾಡುವ ವರ್ಗ ಆಗ್ತದೆ. ರಾಜೇಂದ್ರ ಚಂದ್ರವರು ಅಧ್ಯಯನ ಮಾಡೋದು ವಚನ ಸಾಹಿತ್ಯದಿಂದ ಇತ್ತೀಚೆಗೆ ನೋಡುವವರಿಗೆ ಅವರೆಲ್ಲ ಮುಖ್ಯ ಕೃತಿಗಳನ್ನು ಓದಿದ್ದಾರೆ. ಹಾಗಾಗಿ ಹೇಳಿದ್ದು ಅವರ ಬರವಣಿಗೆ ಅನ್ನೋದು ಅಪಾರವಾಗಿ ಕಡಲಿನ ಪಾಲಿ, ಸಾಗರದ ಪಾಲಿ ಇದೆ. ನಾನು ಸಾಗರವನ್ನು ಪರಿಚಯಿಸ್ತೇನೆ ಅಂತ ಹೇಳಿ ನಿಂತಿದ್ದೇನೆ. ಆದರೆ ಒಂದು ಬೊಗಸ ನೀರನ್ನು ಒಂದು ನೋಡಿ ಇದೇ ರೀತಿ ಇನ್ನೂ ತುಂಬ ಹೆಚ್ಚಿದೆ ಸಾಗರ ಅಂತ ಹೇಳಬಹುದು ಅಷ್ಟೇ. ಅಂದರೆ ಕನ್ನಡದ ಮುಖ್ಯ ಕೃತಿಗಳನ್ನು ಚಾರಿತ್ರಿಕವಾದಂತಹ ಕ್ರಮದಲ್ಲಿ ಓದಿದ್ದಾರೆ. ಬೇರೆ ಬೇರೆ ಕಾವ್ಯದ ಸಾಹಿತ್ಯದ ಕಾಲಘಟ್ಟದ ಕ್ರಮದಲ್ಲಿ ಓದಿದ್ದಾರೆ. ಅವರು ತನ್ನ ವಿಮರ್ಶೆಗಾಗಿ ಅವರಲ್ಲಿ ಒಂದು ವೈಚಾರಿಕ ಆಸಕ್ತಿಯನ್ನು ನಿರ್ಮಿಸಿಕೊಳ್ಳೋದಕ್ಕೆ ಅವರು ಓದಿದ್ದಾರೆ.
ಕನ್ನಡವನ್ನು ಬಹಳ ನಿಷ್ಠೆಯಿಂದ ಆಸಕ್ತಿಯಿಂದ ನಿಜವಾದ ಓದುವುದಾಗಿ ಅವರು ಓದಲಿಕ್ಕೆ ಆರಂಭಿಸಿದರು ಮತ್ತು ಅದನ್ನು ಪೂರ್ಣ ಮಾಡ್ತಾ ಇದ್ದಾರೆ. ಏನಾಗಿದೆ ಬಹಳ ಅಪೂರ್ವವಾಗಿತ್ತು. ಅದರ ಕೊನೆಯಲ್ಲಿ ಹೇಳಿ ನಾನು ನನ್ನ ಮಾತನ್ನು ಮುಗಿಸಲಿಕ್ಕಿದ್ದೇನೆ. ಕೊನೆಯಲ್ಲಿ ಹೇಳಿಲ್ಲ, ಅದರ ಒಳಗೆ ಇನ್ನೂ ಕೆಲವು ಮಾತಾಡಿ ಮುಂದೆ ಇವರ ಎಲ್ಲ ಕೃತಿಗಳಲ್ಲಿ ನನಗೆ ಇಷ್ಟವಾಗಿದ್ದು ಅಸಮಗ್ರ ಮತ್ತು ಕಾಲಗರ್ಭ. ಬೇರೆ ನನಗೆ ಇಷ್ಟವಾಗಿದ್ದರಿಂದ ಅವರು ಬರೆದಿದ್ದನ್ನು ತುಂಬ ಇಷ್ಟ. ಮಾಸ್ತಿಯವರ ಕಥೆಗಳನ್ನು ನಾನು ಬಹಳ ಇಷ್ಟಪಡೋದ್ರಿಂದ ಮಾಸ್ತಿಯವರ ಬಗ್ಗೆ ಮಾಡಿರುವಂಥ ಎಲ್ಲ ಅಧ್ಯಯನ ಮತ್ತು ಸಮೀಕ್ಷೆ ನನಗೆ ಇಷ್ಟವಾಗಿದೆ. ಅವರ ಅಧ್ಯಯನ ಎಷ್ಟು ಪರಿಪೂರ್ಣ ಗಟ್ಟಿಯದಾಗಿರ್ತದೆ ಅಂದರೆ ಸುಮ್ಮನೆ ಬೀಸಾಗಿ ಯಾವುದೇ ಹೇಳಿಕೆ ಕೊಡೋದಿಲ್ಲ. ಉದಾಹರಣೆಗೆ ಮಾಸ್ತಿಯವರು ಅಧ್ಯಯನ ಮಾಡಬೇಕಿದ್ರೆ ಮಾಸ್ತಿಯವರು ಬಳಸುವಂಥ ಭಾಷೆ, ಮಾಸ್ತಿಯವರ ಸಾಹಿತ್ಯಿಕ ಅಪೇಕ್ಷೆಗಳು, ನಿರೀಕ್ಷೆಗಳು, ಅವರು ಸಂಘರ್ಷಾತ್ಮಕ ನೆಲೆಯಲ್ಲಿ ಸಾಮಾಜಿಕ ಸಂಬಂಧ ಹೊಂದಿದ್ದಾರೋ ಅಥವಾ ಅವರು ಸಂಸ್ಕೃತಿ ಪರ ಮಾಡಿಕೊಂಡು ತಮ್ಮ ಕಥೆಗಳ ಮೂಲಕ ಸಮಾಜವಾದ ಜೊತೆಗೆ ಸಂಬಂಧವನ್ನು ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದನ್ನು ಕೂಡ ಅವರು ಶೈಲಿ ಬಗ್ಗೆ ಹೇಳ್ತಾರೆ. ಅವರು ನವೋದಯ ಕಾಲದಲ್ಲಿ ಬರೆಯಿಸಿ ಮಾಡುವಂಥ ಮಾಸ್ತಿಯವರು ಯಾಕೆ ಭಾಷೆಯನ್ನು ಹೆಚ್ಚು ಆಡು ಮಾತಿನ ಹತ್ತಿರ ತಂದು ಬರೀತಾರೆ ಅನ್ನೋದನ್ನು ಅದರ ಪರಿಣಾಮ ಉದ್ದೇಶವನ್ನು ಕೂಡ ಅಂದರೆ ವಿಮರ್ಶೆ ಅಂದರೆ ಸಮಗ್ರವಾದಂಥ ವಿಮರ್ಶೆ. ಆದರೆ ಅಸಮಗ್ರಕ್ಕೆ ಬರೋ ಹೊತ್ತಿಗೆ ಡಾಕ್ಟರ್ ರಾಜೇಂದ್ರ ಜೊತೆಗೆ ಒಂದು ಏನು ಯಾವ ಓದಿ ವರ್ಷದ ಕಳ್ಕೊತಿದ್ರು ಗೊತ್ತಿಲ್ಲ. ಅವರಿಗೆ ಓದಿ ಆಗಬೇಕು ಪ್ರಶ್ನಿಸ್ತಾರೆ. ಒಂದು ಆರೋಗ್ಯಗಳು ಎಂಜೆ ಹೇಳ್ತಾರೆ, ಒಂದು ಎಕಾಲಜಿ ಇದೆ, ಸಮಗ್ರತೆ ಇಲ್ಲ, ಸರಿನಾ? ಸಮಗ್ರತೆ ಇಲ್ಲ ಅಂತ ಅವ್ರು ಹೇಳ್ತಾರೆ. ಹೇಗೆ ಹೇಳ್ತಾರೆ? ಇಷ್ಟನ್ನು ಹೇಳಿಬಿಟ್ರೆ ಭಾಳ ಸ್ಪಷ್ಟ ಆಗಿರ್ತದೆ. ಸಮಗ್ರತೆ ಇಲ್ಲ ಅಂದರೆ ನಮ್ಮ ವ್ಯವಸ್ಥೆ ಅಸಮಗ್ರವಾಗಿದೆ, ವ್ಯಕ್ತಿ ಅಸಮಗ್ರವಾಗಿಲ್ಲ, ಹಾಗೂ ನಮ್ಮ ಬರಹ ಕೂಡ ಅಸಮಗ್ರವಾಗಿದೆ. ಅಸಮಗ್ರತೆ ಅನ್ನೋದು ಒಂದು ದೋಷ ಅಂತ ಅವ್ರು ಮಾತಾಡೋದು. ಅಸಮಗ್ರತೆ ಸಹಜ ಅನ್ನೋದು ಮತ್ತು ಒಂದು ಕೃತಿಯನ್ನು, ಒಂದು ಸಮಾಜವನ್ನು, ಒಂದು ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಈ ಅಸಮಗ್ರತೆ ಇರುವಂಥ ನಿರುಪು ಇದೆಯಲ್ಲ, ಅವರಿಗೆ ಉಪಯೋಗಿಸುವಂಥ ಫಾಲ್ಟ್ ಲೈನ್ಸ್ ಅದು ಬಹಳ ಮುಖ್ಯವಾಗಿದೆ. ಆ ಫಾಲ್ಟ್ ಲೈನ್ಸ್ ಮೂಲಕ ಕೃತಿಯ ಅನೇಕ ಸತ್ಯವಾದ ಅರ್ಥಗಳು ಅಲ್ಲಿ ನಮಗೆ ಕೆಲವು ಸಮಗ್ರತೆ ಅವರು ಸಿಗಬಹುದು. ಅದನ್ನು ನೋಡಬೇಕು. ನಾನು ಅವರು ಹೇಳಿರುವಂಥ ಮಾತನ್ನು ಸೇರಿಸಿ ನನಗೆ ಅನಿಸಿತು, ಈ ಪ್ರತಿಭಾವಂತ ಲೇಖಕರು ಏನು ಮಾಡ್ತಾರೆ, ಎಲ್ಲವನ್ನೂ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ತುಂಬ ವಿಚಾರಗಳನ್ನು ಸಪ್ರೆಸ್ ಮಾಡ್ತಾರೆ. ಹೇಳಲಾರದಂತಹ ಉತ್ತಮ ಮಾತುಗಳು, ವಿಚಾರಗಳು ಅಂದರೆ ಹೇಳದೇ ಹೇಳ್ತಾರೆ. ಯಾವ ಮೌನ ಇದೆಯೋ ಅದು ಉತ್ತಮವಾದಂಥ ಸಾಹಿತ್ಯಕ್ಕೆ ಉತ್ತಮವಾದ ಮಾತು ಆಗಿದೆ. ಅಂತ ಹೇಳದೇ ಹೋದಂಥ ಬಿರುಕುಗಳ ಮೂಲಕ, ಆ ಅಸಮಗ್ರತೆಗಳ ಮೂಲಕ ಸಮಗ್ರತೆಯ ಫಲವನ್ನು ಪಡಿಬೇಕು. ವಿಶೇಷವಾಗಿ ವಿಮರ್ಶಕರು ಅಸಮಗ್ರತೆಯ ಬಗ್ಗೆ ಬಹಳ ಅದನ್ನು ರಕ್ಷಿಸಿ ಬರೀಬೇಕು, ಅದನ್ನು ಅಲಕ್ಷಿಸಿ ಬರೆಯಬಾರದು ಅಂತ ಹೇಳ್ತಾರೆ. ಸಮಗ್ರತೆ ಹುಡುಕಾಟ ಅನ್ನೋದು ಅವರ ಮಾತಾಡೋದು ಕೂಡ ಅಸಮಗ್ರತೆಯನ್ನು ದೋಷ ಅಂತ ಅವರು ಹೇಳೋದು, ಅಸಮಗ್ರತೆಯನ್ನು ಸಹಜ ಅಂತ ಅವರು ಹೇಳ್ತಾರೆ. ಆ ಅಸಮಗ್ರತೆಯನ್ನು ಹೇಗೆ ಅಧ್ಯಯನ ಮಾಡುತ್ತದೆ ಅವರ ಅನಂತರದ ಅನೇಕ ಲೇಖನಗಳಲ್ಲಿ ಒಂದು ಗುರಿಯಾಗಿ ನನಗೆ ಕಂಡು ಬರ್ತಾರೆ. ಡಾಕ್ಟರ್ ರಾಜೇಂದ್ರ ಚಂದ್ರವರಿಗೆ ಯಾಕೆ ಈ ಹೋರಾಟ, ಭಾಷಣ, ಈ ಬರಹ ಮತ್ತು ಅಧ್ಯಯನ ಇವೆಲ್ಲವೇ ಮತ್ತೆ ಬೇರೆ ಬಗ್ಗೆ ಯಾಕಿರ್ತಾರೆ? ವಚನ ಚಳವಳಿಯ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ಯಾಕೆ ಸಮಗ್ರವಾಗಿ ಆಳವಾಗಿ ಚಿಂತನೆ ನಡೆಸ್ತಾರೆ ಅಂದರೆ ಅವರು ಒಂದು ಪರಿಪೂರ್ಣವಾದಂಥ ವ್ಯಕ್ತಿತ್ವವನ್ನು, ಸಮಾಜವನ್ನು ಕಟ್ಟಿಕೊಳ್ಳೋದಕ್ಕೆ ಕೊನೆಯ ಪಕ್ಷ ವೈಚಾರಿಕ ಆಸಕ್ತಿಯಲ್ಲಿ ಬೌದ್ಧಿಕವಾಗಿ ಸಾಧ್ಯವಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ನನಗೆ ಇಷ್ಟವಾಗುವುದು ಬಹಳ ಧೈರ್ಯವಂತ ವರ್ಷ. ಯಾಕೆ ಹಾಗೆ ನಾನು ಇದು ಇಷ್ಟೇ ಹೇಳಿಬಿಟ್ರೆ ಅವರಿಗೂ ಗೊತ್ತಾಗಿರ್ತದೆ ಯಾಕಪ್ಪ ಹೇಗೆ ನಾನು ಪಟ್ಟಪುಸ್ತಕ ಬಹುಶಃ ಅಸಮಗ್ರದಲ್ಲಿ ಅಂತ ಕಾಣಿಸ್ತಾ ಇದೆ. ಒಂದು ಲೇಖನ ಇದೆ, ಅಕೈರಾಗದ ಪದ್ಯಗಳು ನಮ್ಮ ಲೇಖನ ಇದೆ. ಈ ಲೇಖನ ಒಂದು ರೀತಿ ತಮಾಷೆಯಾಗಿ ಹರಡಿಗುಪ್ಪಾಗಿ ಆರಂಭವಾಗ್ತದೆ. 4-5 ಸಾಲು ವಾಕ್ಯ ಮುಗಿಯೋ ಹೊತ್ತಿಗೆ ಗಂಭೀರವಾದ ಒಂದು ಚರ್ಚೆ ನಡೆಯೋಣ ಅಂತ ನಾವು ಅದೇ
ವಿಮರ್ಶೆಯಲ್ಲ ಅಂತ ಅಂದ್ಕೊಂಡು ಓದಕ್ಕೆ ಶುರು ಮಾಡಿದರೆ ಅದು ವಿಮರ್ಶೆ ಒಂದು ಗಂಭೀರ ನೆಲೆಗೆ ಬೇಂದ್ರೆಯವರಿಗೆ ಏನು ಬೇಂದ್ರೆ ಕಾವ್ಯಗಳ ಯಾವ ನಿರ್ವಹಣೆಗಳನ್ನು ಬಂದು ಗುಂಪೆ ಶಂಕರ ಪ್ರಕಾಶಿದ್ದಾರೆ ಅವರಿದ್ದಾರೆ ಕಿರಣ್ ನಾರಾಯಣ ಇದ್ದಾರೆ ಬಹುಶಃ ತೀರ್ಕೊಂಡು ನಂತರ ಸಕಲಾದಂಥ ಭಾಷೆಗಳು ಮತ್ತೆ ಬೇಂದ್ರೆ ಅಂತ ನೋಡಿದ್ದೀನಿ. ಇದು ನಮಗೆ ಪಾಶ್ಚಾತ್ಯದಿಂದ ಬಂದಿತ್ತು ಕಾರ್ಯಕ್ರಮ. ಪಾಶ್ಚಾತ್ಯದಲ್ಲಿ ಭಾರತೀಯ ಪರಂಪರೆಯಲ್ಲಿ ಏನಿದೆ ಈ ಗದ್ಯ ಪದ್ಯ ಇಂಪಾರ್ಟೆಂಟ್ ಕಾವ್ಯ ಎಲ್ಲವೂ ಕಾವ್ಯದಲ್ಲಿ ದೃಶ್ಯ ಕಾವ್ಯ ಶ್ರೀಲೇಖ ನಾಟಕವನ್ನು ರೂಪಕ್ಕೆ ಮಾತ್ರ ದೃಶ್ಯ ಕಾವ್ಯ ಹೋಗ್ತದೆ ಮತ್ತು ಒಂದು ಎಲ್ಲ ಪ್ರಕಾರವೂ ಕೂಡ ಶ್ರೀಲೇಖ. ಇವರು ಆ ವಿಭಜನೆ ಬೇಡ, ಕನ್ನಡಕ್ಕೆ ಅಸಹಜ ಇರ್ಬೋದು. ಯಾಕಂದರೆ ಕುಸುಮಬಾರಿ ವೈಷ್ಣವವಾಗಿ ಮುಗಿಸಿದಲ್ಲಿ ಡಾಕ್ಟರ್ ಅಯ್ಯಂಗಾರ್ ಮಾಡಿರ್ತಾರೆ. ಕುಸುಮಬಾರಿ ಕಾವ್ಯದೂ ಬಾರಿ ಇದೆ ಅಂತ ಕಾವ್ಯನೇ ಅದು ಚೊಂಪು ಕಾವ್ಯಕ್ಕೆ ಹತ್ತಿರವಾದಂತಹ ಕಾವ್ಯ ಅಂತ ಹೇಳ್ತಾರೆ. ಚೊಂಪು ನೋಡಿದ್ದೆ ಕನ್ನಡಕ್ಕೆ ಚೊಂಪು ಬಹಳ ಸಹಜವಾದ ಶೈಲಿ ಅಂತ ಹೇಳ್ತಾರೆ. ನಾನು ಸ್ವಲ್ಪ ಅಧ್ಯಯನ ಮಾಡಬೇಕು, ಯೋಚನೆ ಮಾಡಬೇಕು. ಗದ್ಯವೂ ಕೂಡ ಕಾವ್ಯವಾಗಿರ್ತದೆ, ಕಥೆ ಕಾದಂಬರಿಗಳು ಕೂಡ ಕಾವ್ಯವಾಗಿರ್ತದೆ. ಮತ್ತೊಂದು ಮಾಡಿದರೆ ಪದ್ಯವನ್ನು ಓದುವವನು ಪದ್ಯದಲ್ಲಿ ಬರೀ ಅರ್ಥವನ್ನು ಹುಡುಕಿದರೆ, ಧ್ವನಿಯನ್ನು ಬಿಟ್ಟು ಅರ್ಥವನ್ನು ಹುಡುಕಿದರೆ ಅವನಿಗೆ ಬರೀ ಕಸ ಸಿಗುತ್ತದೆ. ಇದೇ ವಾಕ್ಯ ಅವನಿಗೆ ಬರೀ ಕಸ ಸಿಗುತ್ತದೆ ಅಂದರೆ ಪದ್ಯವನ್ನು ಓದುವವನು ಅರ್ಥದ ನಂತರ ಧ್ವನಿಯನ್ನು ಕೂಡ ಕೃತಿಯ ಧ್ವನಿಯನ್ನು ಆ ಧ್ವನಿ ಕಾವ್ಯ ಅನ್ನೋದು ಪದ್ಯದಲ್ಲಿ ಒಂದೇ ಅಲ್ಲ, ಕಥೆಯಲ್ಲಿ ಇರುತ್ತದೆ, ಕಾದಂಬರಿಯಲ್ಲಿ ಇರುತ್ತದೆ. ಆ ದೃಷ್ಟಿಯಿಂದ ನಾನು 10 ಕೃತಿಗಳ ಪಟ್ಟಿಯನ್ನು ಮಾಡಿದೆ ಅಂತ ಅವರು ಹೇಳ್ತಾರೆ. 10 ಕೃತಿಗಳನ್ನು ಹೇಗೆ ನೀವು ಒಳ್ಳೆಯ ಕೃತಿ ಅಂತ ಹೇಗೆ ಕಂಡುಹಿಡಿತೀರಿ ಅನ್ನೋದಕ್ಕೆ ಅವರು ಹೇಳ್ತಾರೆ. ಯಾವ ಕೃತಿಗೆ ನಾವು ಮತ್ತೆ ಮತ್ತೆ ಮರಳಬೇಕು ಅಂತ ನಮ್ಮ ಮನಸ್ಸು ಬಯಸಿದೆಯೋ ಅದು ಒಳ್ಳೆಯ ಕೃತಿ. ಅಂಥ ಮನಸ್ಸು ಬಯಸುವಂಥ ಮತ್ತೆ ಮತ್ತೆ ಓದಿ ಎಂದು ಬಯಸುವಂಥ ಕೃತಿ ಇದೆಯಲ್ಲ, ಓದ್ತೇನೆ ಅನ್ನುವಂಥದ್ದು ಅಂತ 10 ಕೃತಿಗಳ ಪಟ್ಟಿ ಮಾಡ್ತಾರೆ. ಇದು ಬಹುಶಃ ಶ್ರೇಷ್ಠತೆ ರಚನಾ ಅವಲೋಕ ಗೊತ್ತಿಲ್ಲ ನನಗೆ. ಈ ಒಂದು ದಶಕದ ಹಿಂದೆ ಅಥವಾ 20 ವರ್ಷದಿಂದ ಈ ಸಾಹಿತ್ಯದಲ್ಲಿ ಶ್ರೇಷ್ಠತೆ ಅಂತ ಒಂದು ಕರಾಟೆ ಶುರು ಆಗಿದೆ. ಬಹುಶಃ ಅದನ್ನು ಆತ್ಮಬಂಧದ್ದು ಸುಬ್ಬಣ್ಣ ಜೀವಿಸಿದ್ರು. ಕರಾಟೆ ಅಂತ ಶುರು ಮಾಡಲಿಲ್ಲ ಅವರು, ಒಂದು ಸಣ್ಣ ಮಾತಿನ ಬೀಜವನ್ನು ವ್ಯಾಸ. ಅದಕ್ಕೂ ಮತ್ತು ಗೋಪಾಲಕೃಷ್ಣನಿಗೂ ಶ್ರೇಷ್ಠವಾದ ಓದನ್ನು ನನಗೆ ಓದಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಅಂತಹ ಮಾತನ್ನು ಇಲ್ಲಿ ಎಸ್ ಟಿ ಬಾಕರ್ ಮನೆ ಪ್ರಜಾವಾಣಿ ಬರ್ತಿದ್ದಾರೆ. ಈ ಒಂದು 2 ತಿಂಗಳ ಹಿಂದೆ ಒಂದು ಅಡಿಗೆಗೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದರು. ಸುಬ್ಬಣ್ಣವರು ಮತ್ತು ಸಾಹಿತ್ಯದಲ್ಲಿ ಶ್ರೇಷ್ಠತೆ ಅನ್ನೋದನ್ನು ಮತ್ತೆ ಆರಂಭವಾದರು. ಅದಕ್ಕೆ ಸುಬ್ಬಣ್ಣವರು ಸಾಕಷ್ಟು ಜೇರಿಗೆ ಒಳಗಾದರು, ಟೀಕೆ ಟಿಪ್ಪಣಿ ಆಯಿತು, ಅವರು ತಮಾಷೆ ಮಾಡಿದ್ರು, ಯಾವುದೋ ಮತ ಅಂತೆಲ್ಲ ಹೇಳಿ ಅದೆಲ್ಲ ಇದೆ. ಆ ರಾಜೀವ ಚಂದ್ರರು ಅದನ್ನು ನೇರವಾಗಿ ಕೈಗೆ ಇಟ್ಟುಕೊಂಡಂತೆ ನನಗೆ ನಾನು ಓದಿದ ರೀತಿಯಲ್ಲಿ ಸಿಗಲಿಲ್ಲ. ಶ್ರೇಷ್ಠತೆಯ ವಿಷಯ ರಾಜೇಂದ್ರ ಚಂದ್ರರು ಅದನ್ನು ಹೇಗೆ ಎದುರಿಸ್ತಾರೆ ಅಂತ, ಯಾವ ಕೃತಿಯನ್ನು ನಾವು ಮತ್ತೆ ಮತ್ತೆ ಓದಬೇಕು ಅಂತ ನಾವು ಅವರಿಗೆ ಮಾಡಬೇಕು, ಅದು ಒಳ್ಳೆಯ ಕೃತಿ ಅಂತ ಇದ್ದು 10 ಕೃತಿಗಳ ಪಟ್ಟಿಯನ್ನು ಮಾಡ್ತಾರೆ. 10 ಕೃತಿಗಳ ಪಟ್ಟಿಯಲ್ಲಿ ನಾನು ಮಕ್ಕಳು ರೂಪಾಯಿ ರಜಾ ಬೇಸರ ಓದಿರುತ್ತೆ ಮನಸ್ಸು ಸಂತೋಷ. ನನ್ನ ಮೊದಲನೇ ಓದು ಸಣ್ಣ ಸೋಮವಾರ ಬೇಂದ್ರೆಯವರು ನಮ್ಮ ಆಯ್ಕೆ. ಅದಕ್ಕಾಗಿ ಈ ಪಟ್ಟಿ ಅಂತಿಮ ಅಂತ ಹೇಳೋದಕ್ಕೆ ಅವರು ಆ ಟೈಟಲ್ಲೇ ಲೇಖನಕ್ಕೆ ಏನಿದೆ, ಅಖೈರಾಗರ ಪದ್ಯಗಳು ಅಂತ ನಾವೆಲ್ಲರೂ ಅದನ್ನು ನಮ್ಮ ಪಟ್ಟಿಯನ್ನು ಮಾಡ್ಕೊಂಡು ಅನ್ನೋದು. ಅಡಿಗರ ರಾಮನವಮಿ ದಿವಸ ಗಂಗಾಧರ ಚಿತ್ತಾಳರ ಹನಿಮನೆಯು, ಶಿವಪ್ರಕಾಶರ ಸಂಗಾತಿಗಳನ್ನು, ಚಂದ್ರಶೇಖರ ಕಂಬಾರ ಹೇಳ್ತೇರಿಕೆಯನ್ನು, ಮಾಯಮೂರು ಪುಣೇಕರು, ಶಂಕರ ಪ್ರಕಾಶ ಪುಣೇಕರ್, ರಾಮಚಂದ್ರಶೇಖರ ಪಾಂಡು ಮಾಲಿ, ಸಖಿ ಗೀತಾ ಬೇರೆಯವರು, ಚಿಂತಾಮಣಿ ಅನ್ನುವಂಥ ಅಡಿಗರು. ಈ 10 ಗದ್ಯ ಪದ್ಯಗಳನ್ನು ನಾವು ಶ್ರೇಷ್ಠ ಪದ್ಯಗಳು ಅಥವಾ ಕೃತಿಗಳು ಅಂತ ಕೊಡ್ತಾರೆ. ಹೇಳಿಬಿಟ್ಟೆ. ಅದಕ್ಕಾಗಿ ನನಗೆ ಈಗ ಜಗ ಮತ್ತೊಬ್ಬ ಕೇಳಿದರು, ಯಾಕೆ ಹಾಗೆ ಹೇಳಿ, ನಾವು ಅದನ್ನು ಕಂಡಿಲ್ಲ ಹಾಗೆ ಹೀಗೆ ಅಂತ ಪ್ರಶ್ನೆ ಕೇಳಿದ್ರು. ಹಾಗೆ ಇದು ಬಹಳ ಧೈರ್ಯ ಬೇಕಾಗಿ ಹೇಳ್ಕೊಳ್ಳಿಕ್ಕೆ. ನಾನು ಇನ್ನೂ ಆ ಮಟ್ಟದಲ್ಲಿ ತಿಳಿಸ್ಕೊಳ್ಳಿಕ್ಕೆ ಆಗಿಲ್ಲ ನನಗೆ. ನಾನು ಹೇಳಿದ್ದವರು ಮತ್ತು ನಾನು ಹೇಳಿಸ್ಕೊಂಡಿದ್ದು ಆ ಯುನಿವರ್ಸಿಟಿಗೆ ತುಂಬ ಧೈರ್ಯ ಬೇಕು, ಅದನ್ನೇ ಪ್ರದರ್ಶಿಸಿದ್ದಾರೆ. ಆದರೆ ನನಗೆ ಅನಂತ ತಿಳ್ಕೊಂಡಿಲ್ಲ, ಲಂಕೇಶ್ ಆದಿರಲಿಲ್ಲ, ನಾನು ಸ್ಟೆಡಾಗೋರಿಗೆ ತೆಲುಗು ಸಮಯವನ್ನು ಸೇರಿಸ್ತದೆ, ಅನಂತ ಮೂರ್ತಿಯವರ ಆಕಾಶ ಹುಟ್ಟುವಿಕೆಯನ್ನು ಸೇರಿಸ್ತದೆ, ತೇಜಸ್ವಿ ಅವರ ಕಥೆಯನ್ನು ಸೇರಿಸ್ತದೆ.
ಸಂಬಂಧದ ಅಭಿಮಾನವಿದೆ. ಶ್ರೀಧರ ಮೇಲೆ ವಿದ್ವಾಂಸರು ಯಾವಾಗಲೂ ಒಮ್ಮೆ ಸಾಹಿತ್ಯ ಸಮ್ಮೇಳನ ಇದೇ ರೀತಿಯಲ್ಲಿ ಇದೇ ಟೆಕ್ನಿಕಲ್ಲಿ ನಿಂತು ಹಿಂದೆ ನಿಂತು ನಾನು ಹೇಳಿದೆ BH ಶ್ರೀಧರ ನಂತರ ಸಿಲ್ಸಿಯಲ್ಲಿ ಪಂಡಿತ ಪರಂಪರೆಗೆ ನಿಂತು ಅಂತ ಹೇಳಿ ಅಂಥ BH ಶ್ರೀಧರ ಹೆಸರನ್ನು ಕೊಡುವಂಥ ಈ ಪ್ರಶಸ್ತಿ ಕನ್ನಡದ ಒಬ್ಬ ಒಳ್ಳೆಯ ವಿಮರ್ಶಕರಾದ ಅದೇ ರೀತಿಯಲ್ಲಿ ಅವರಿಗೆ ಸಿಕ್ಕಿದೆ. ನನಗೆ ಬಹಳ ಸಂತೋಷವಾಗಿದೆ. ಅದಕ್ಕೆ ಅವರನ್ನು ಮತ್ತೊಮ್ಮೆ ಅಭಿನಂದಿಸಿ ನನ್ನನ್ನು ಕರೆದು ಎರಡು ಮಾತಾಡಿಸಿದ್ದೀನಿ. ಅದಕ್ಕಾಗಿ ನಿಮಗೆ ರಾಜಶೇಖರ ಹೆಬ್ಬಾರವರಿಗೆ ಸಂಬಂಧಪಟ್ಟ ಎಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸಿ ಮಾತಾಡ್ತೀನಿ. आगे आगे करें ना ವಿಜೇತ ರಾಜೇಂದ್ರ ಶೆಟ್ಟಿ ಅವರಿಗೆ ಅವರ ಪರಿವಾರದವರಿಗೆ ಒಳ್ಳೆಯದನ್ನು ಮಾಡಲಿ, ಇನ್ನೂ ಅವರಿಂದ ಸಾಹಿತ್ಯ ಸೇವೆ ಬರಲಿ ಅಂತ ಪೆನ್ನು ಇದೆ, ಓಂಕಾರನೂ ಇದೆ. ಅವರಿಗೆ ಈ ಒಂದು ನೆನಪಿನ ಕಾಣಿಕೆ, ವೈಯಕ್ತಿಕ ಕಾಣಿಕೆಯನ್ನು ಕೊಡ್ತಾ ಇದ್ದೇನೆ. ಅವರು ದಯವಿಟ್ಟು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಅವರು ನನಗಿಂತ ಹಿರಿಯ ಗುರುಗಳು. ನಾನು ಈ ಒಂದು ಅವಕಾಶ ಕೊಟ್ಟ ಸಂಘಟನೆಗೆ ಧನ್ಯವಾದ. ನನ್ನನ್ನೆಲ್ಲ ನನ್ನ ಬರಹಗಳನ್ನು ಆಯ್ಕೆ ಮಾಡಿ ನನಗೆ ತುಂಬ ಒಂದು ನೆಮ್ಮದಿಯ ಭಾವನೆಯನ್ನು ಕೊಟ್ಟಂಥ ಎಲ್ಲ ಸ್ನೇಹಿತರಿಗೆ ನನ್ನ ಕೃತಜ್ಞತೆಯನ್ನು ನಾನು ಹೇಳ್ತೇನೆ. ಈಗಾಗಲೇ ಮಾತಾಡೋದ್ರಲ್ಲಿ ನಮ್ಮ ಸ್ನೇಹಿತರು ಹೇಳಿದರು, ವಾಗ್ಮಿಗಳು ಸಿಕ್ಕಾಪಟ್ಟೆ ಭಾಷಣ ಮಾಡ್ತಾರೆ ಮತ್ತು ಎಲ್ಲ ನಾಡಿನ ಉದ್ದಕ್ಕೂ ಹೋಗಿ ಭಾಷಣಗಳನ್ನು ಮಾಡ್ತಾರೆ ಅಂತ. ಆದರೆ ಕೆಲವು ಸಂದರ್ಭದಲ್ಲಿ ವಾಗ್ಮಿಗಳಿಗೂ ಕೂಡ ಮಾತಾಡೋಕ್ಕೆ ಕಷ್ಟವಾಗುತ್ತೆ. ಇದು ಅಂಥ ಸನ್ನಿವೇಶ. ಅದೇ ರೀತಿಯಲ್ಲಿ ಸಹಜವಾಗಿ ವಿಕಾಸಗೊಂಡು ಬೆಳೆದಂಥ ಪುಟ್ಟ ಸಂಸ್ಕೃತಿಗಳ ಒಂದು ಫೆಡರೇಷನ್ ಅಂತ ನಾನು ಇಷ್ಟು ವರ್ಷ ಕನ್ನಡ ಸಾಹಿತ್ಯನ ಸಂಪ್ರದಾಯವನ್ನು ಅಭ್ಯಾಸ ಮಾಡಿದಾಗಲೂ ಕೂಡ ನನಗೇನು ಅನಿಸಿದೆ ಅಂತಂದರೆ, ಇಲ್ಲಿ ಒಂದು ಏಕಸೂತ್ರತೆ, ಒಂದೇ ಒಂದು ಅಧಿಕಾರದ ಕೇಂದ್ರ, ಒಂದೇ ಒಂದು ಧ್ವನಿ ಅನ್ನೋದು ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಸಮಾಜಕ್ಕೆ ಇಲ್ಲ. ಅದು ನಮ್ಮ ಸಾಹಿತ್ಯ ಹಾಗೂ ಸಂಸ್ಕೃತಿಯ ಶ್ರೇಷ್ಠತೆ ಅಂತ ಅದು ಮೊದಲಿಂದಲೂ ಕೂಡ ಬಹುಮುಖಿಯಾಗಿರುವಂಥದ್ದು. ಅದು ಬಹಳ ಜಗತ್ತುಗಳನ್ನ ತನ್ನಲ್ಲಿ ಒಳಗೊಂಡಿರುವುದು. ಹೀಗಾಗಿ ನಾನು ಏನನ್ನ ಗೌರವಿಸಬೇಕು ಅನ್ನೋದನ್ನ ಕಲ್ತ್ಕೊಂಡಿದ್ದೇನೆ ಅಂತಂದರೆ, ನಮ್ಮ ಈ ಹಿಂದಿನ ತಲೆಮಾರುಗಳಲ್ಲಿ ಅಲ್ಲಲ್ಲಿ ಸ್ಥಳೀಯವಾಗಿ ಅದ್ಭುತವಾದಂಥ ಪ್ರತಿಭೆ, ಅದ್ಭುತವಾದಂಥ ಪಾಂಡಿತ್ಯ ಮತ್ತು ಅವೆರಡಕ್ಕಿಂತಲೂ ಹೆಚ್ಚಾಗಿ ತಮ್ಮ ಸಮುದಾಯದ ಜೊತೆಗೆ ಒಂದು ಅತ್ಯಂತ ಆತ್ಮೀಯವಾದಂಥ ಸಂಬಂಧವನ್ನು ಇಟ್ಕೊಂಡಂಥ ಕೆಲವು ವ್ಯಕ್ತಿಗಳು ನಮ್ಮ ಕನ್ನಡವನ್ನು ಬೆಳೆಸಿದ್ದಾರೆ. ವಿಶ್ವವಿದ್ಯಾಲಯಗಳು ಇದು ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ಪ್ರತಿಷ್ಠಿತ ಸಂಸ್ಕೃತಿ ಸಂಸ್ಥೆಗಳು ಇದನ್ನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಕನ್ನಡ ಜೀವಂತವಾಗಿ ಉಳಿದುಕೊಂಡು ಬಂದಿರೋದು ಅಂತಂದರೆ ಅಲ್ಲಲ್ಲಿ ಯಾವುದಕ್ಕೆ ನಾವು ನೆಲ ಸಂಸ್ಕೃತಿ ಅಂತ ಕರಿತೀವೋ ಆಯಾ ಪ್ರದೇಶದ ಒಂದು ವಿಶಿಷ್ಟ ಪ್ರತಿಭೆ ಇರುತ್ತಲ್ಲ, ಆ ಪ್ರತಿಭೆಯನ್ನೇ ಒಳಗೊಂಡು ಅಂಥ ವ್ಯಕ್ತಿಗಳು ಆಯಾ ಕಾಲಕ್ಕೆ ಬಂದು ಅವರು ತಮ್ಮ ಸಂಸ್ಕೃತಿಯ ಒಂದು ಸಂಬಂಧಗಳೇನಿವೆ ಅವುಗಳ ಮೂಲಕ ಅದ್ಭುತವಾದಂಥ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ. ಇನ್ನು ಕೆಲವರು ಏನು ಮಾಡಿದ್ದಾರೆ ಅಂತಂದರೆ, ಈ ಅದ್ಭುತವಾದಂಥ ಕೃತಿಗಳನ್ನ ಸರಿಯಾಗಿ ಸ್ವೀಕರಿಸುವಂಥ ಒಂದು ಸಮುದಾಯವನ್ನೇ ಸೃಷ್ಟಿ ಮಾಡಿದ್ದಾರೆ.
ಮೆದುರಿಗೆ ಅಂತ ಸಮುದಾಯಗಳಿವೆ ಇಲ್ಲ. ಅಂಥ ಒಂದು ಸಮುದಾಯವನ್ನ ಪ್ರೊಫೆಸರ್ ಬಿ ಎಚ್ ಶ್ರೀಧರ್ ಅವರು ಬಹಳ ಮುಖ್ಯವಾದಂಥ ವಿಷಯ. ಒಂದು ಕಡೆಗೆ ಈ ಜಿ ಆರ್ ಪಾಂಡೇಶ್ವರ್ ಇರ್ಬೋದು, ಮುಂದೆ ಬಂದಂಥ ಕೆ ವಿ ಸುಬ್ಬಣ್ಣ ಇರ್ಬೋದು, ಯಾರನ್ನೇ ನೋಡಿ ಕನ್ನಡದ ಒಂದು ಸೃಜನಶೀಲತೆ ಏನಿದೆ, ಸ್ವಂತಿಕೆ ಏನಿದೆ, ಅದನ್ನ ಇಡಿಯಾಗಿ ಪಡೆದುಕೊಂಡು ನಮ್ಮ ಕಾಲಕ್ಕೂ ಅನುಪೂರ್ಣವಾಗಿ ಇದು ನಮ್ಗೆ ದೊರೆಯೋ ಹಾಗೆ ಮಾಡಿಕೊಂಡವರು ಹೀಗೆ ತಮ್ಮ ಸಮುದಾಯಗಳ ಜೊತೆಗೆ ಆ ಸಂಬಂಧವನ್ನು ಇಟ್ಕೊಂಡು ಬೆಳೆಸಿರುವಂಥವ್ರು. ಎಷ್ಟೋ ಸಾರಿ ಇದರ ಬಗ್ಗೆ ನಾವು ತೋರಿಸಬೇಕಾದಂತಹ ಗೌರವ ಭಾವನೆಯನ್ನ ತೋರಿಸಲ್ಲ. ಎಷ್ಟೋ ಸಾರಿ ಸಾಹಿತ್ಯದ ಇತಿಹಾಸದ ಅಧಿಕೃತ ಪುಸ್ತಕಗಳಲ್ಲಿ ಇದ್ರ ಬಗ್ಗೆ ಹೆಚ್ಚನ್ನು ನಾವು ನೋಡದೇ ಇಲ್ಲ. ಆದರೆ ಪ್ರೊಫೆಸರ್ ಶ್ರೀಧರ್ ಅವರಂತಹ ಮತ್ತೆ ಅವರು ಹಾಗಿದ್ದಂಥ ಈ ಅದ್ಭುತ ವ್ಯಕ್ತಿತ್ವಗಳಿಂದಲೇ ನಾವು ಕನ್ನಡದಲ್ಲಿ ಬರೆಯೋರು ಬಹಳ ಕಲಿಯಬೇಕಾಗಿದೆ ಅನ್ನುವಂಥದ್ದು ನನಗೆ ನಂಬಿಕೆ ಮೊದಲಿಂದಲೂ ಇದೆ. ನನಗೆ ಆಶ್ಚರ್ಯವೆನಿಸುತ್ತೆ. ಈಗಿನ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಇವರೆಲ್ಲರೂ ರೂಟೆಡ್ ಕಾಸ್ಮೋಪಾಲಿಟನ್ಸ್ ಅಂತ ಕರಿಬೇಕು. ನಾವು ಒಂದು ವಿಶ್ವ ದರ್ಜೆಯ ಪ್ರಜ್ಞೆ ಇದ್ದಂಥವ್ರು, ವಿಶ್ವದ ಸಾಹಿತ್ಯವನ್ನ ಅವರು ಓದ್ಕೊಂಡಿರುವಂಥವ್ರು. ಶ್ರೀಧರ್ ಆಗಿರ್ಬೋದು, ಅಲ್ಲಿ ಗೌರೀಶ್ ಟೈಕಿಣಿಯವರಾಗಿರ್ಬೋದು, ಅವ್ರಿಗಿಂತಲೂ ಮೊದಲು ಬಂದಂಥ ಗೋವಿಂದ ಪೈಯವರಾಗಿರ್ಬೋದು, ಅವರು ತಮ್ಮ ಕಾಲಕ್ಕೆ ವಿಶ್ವದ ಅತ್ಯುತ್ತಮವಾಗಿರೋ ವಿಚಾರಗಳನ್ನ ಅರ್ಥ ಮಾಡ್ಕೊಂಡಿರುವಂಥದ್ದು. ತತ್ವ, ಸಿದ್ಧಾಂತ, ಬರಹ, ಸಾಹಿತ್ಯ ಇದೆಲ್ಲವನ್ನು ಜೀರ್ಣಿಸಿಕೊಂಡಿರುವಂಥದ್ದು. ಆದರೆ ಆ ಪಾಂಡಿತ್ಯದಿಂದ ಅವರು ತಮ್ಮ ಸಮುದಾಯದಿಂದ ಎಂದು ಬೇರೆ ಆಗಲಿ, ಆ ಸಮುದಾಯಕ್ಕೆ ಅದನ್ನ ಹಂಚಿಕೊಳ್ಳುವಂತ ಒಂದು ಶಕ್ತಿಯನ್ನು ಅವರು ಪಡೆದಿದ್ರು. ಬರಬೇಕಾಗಿ ಅನಿಸುತ್ತೆ. ಅದಕ್ಕಿಂತಲೂ ಹೆಚ್ಚು ಮೌಲಿಕವಾದದನ್ನ ಇಲ್ಲಿ ಅವರು ಸಹಾಯ ಮಾಡಿದ್ರು. ಅಲ್ಲಿ ಗೌರೀಶ್ ಹೇಗೆ ಮಾಡಿದ್ರು ಅಂತಂದ್ರೆ, ಸಾಹಿತ್ಯ ಅನ್ನೋದು, ಕನ್ನಡ ಸಾಹಿತ್ಯ ಅನ್ನೋದು ಅಂತಿಮವಾಗಿ ಅದು ಸಮುದಾಯದ ಕೂಸಾಗಿಯೇ ಬೆಳೆದುಕೊಂಡು ಬಂದಿದೆ. ಅದು ಹಾಗೇನೆ ಉಳಿಬೇಕು. ಅದನ್ನ ಅಧಿಕಾರದ ಸಂಸ್ಥೆಗಳು ಕನ್ನಡ ಸಾಹಿತ್ಯವನ್ನು ಉಳಿಸೋದು ಸಾಧ್ಯ ಇಲ್ಲ. ಕನ್ನಡವನ್ನು ನಮಗೆ ದೊಡ್ಡ ಈ ಸಾವಿರಾರು ವರ್ಷಗಳ ಪರಂಪರೆಯನ್ನು ದಾಟಿಸ್ಕೊಂಡು ಬಂದದ್ದು ಪಂಡಿತರು ಮಾತ್ರ ಅಲ್ಲ. ಅಧಿಕಾರ, ರಾಜಾಶ್ರಯ, ಇತ್ತೀಚೆಗೆ ಸರ್ಕಾರದ ಆಶ್ರಯ, ಇವು ಯಾವುದೂ ಅಲ್ಲ. ಇವುಗಳನ್ನ ನಮ್ಮ ಕನ್ನಡ ಸಮುದಾಯ ಉಳಿಸಿಕೊಂಡು ಮುಂದಿನ ತಲೆಮಾರುಗಳಿಗೆ ದಾಟಿಸಿಕೊಂಡು ಬಂದಿದೆ. ಈ ಒಂದು ದೊಡ್ಡ ಸಾಂಸ್ಕೃತಿಕ ಕೆಲಸ ಏನಿಲ್ಲ, ಆ ಕೆಲಸವನ್ನ ಇಂತಹ ವ್ಯಕ್ತಿಗಳು ಮಾಡಿದ್ದಾರೆ. ಹೀಗಾಗಿ ನನಗೆ ಈ ಪ್ರಶಸ್ತಿಯನ್ನ ಈ ವರ್ಷ ಕೊಡ್ತಾರೆ, ತುಂಬಾ ಒಂದು ಧನ್ಯತೆಯ ಭಾವನೆ ಯಾಕೆ ಬಂತು ಅಂತಂದ್ರೆ, ಇಂಥ ಒಬ್ಬ ವ್ಯಕ್ತಿ, ಇಂಥ ಒಂದು ಸಮುದಾಯ ಅವರ ಹೆಸರಿನಲ್ಲಿ ನಾನು ಬರೆದದ್ದನ್ನೇ ಗುರುತಿಸಿದೆ ಅನ್ನೋದು ನನಗೆ ತುಂಬ ಸಂತೋಷ. ಆಮೇಲೆ ಆ ತಕ್ಷಣವೇ ಬಂದ ಪ್ರತಿಕ್ರಿಯೆ ಕೂಡ ನಾವು ನೋಡಿದೆ. ಹೆಗಡೆ ಅವರಿಗೆ ನಾನು ಹೋಲಿಸ್ಕೊಳ್ಳೋ ಪ್ರಯತ್ನ ಪಡ್ತೀನಿ. ಇಂಥ ವ್ಯಕ್ತಿಗಳು ಅವರ ಸಮುದಾಯಕ್ಕೆ ಏನನ್ನ ನಮ್ಮ ಜೀವಮಾನದಲ್ಲಿ ಸಾಧನೆ ಮಾಡಬಹುದಲ್ಲ, ಅದು ನಿಜ ಹೇಳಬೇಕಂದ್ರೆ ನಮ್ಮ ಕಾಲದಲ್ಲಿ ನಮಗೆ ಸಾಧ್ಯ ಆಗಿಲ್ಲ. ರೀತಿಯ ವಿಶಾಲ ಕೂಡ ನಮಗಿದೆ. ಹೆಚ್ಚು ಸೂಕ್ಷ್ಮತೆ ಬಂದಿರ್ಬೋದು ನಮ್ಮ ಬರಹದಲ್ಲಿ, ಹೆಚ್ಚು ವಿಸ್ತಾರಕ್ಕೆ ಬಂದಿರ್ಬೋದು, ಇವೆಲ್ಲ ಆಗಿರ್ಬೋದು. ಆದ್ರೆ ಅದೆಲ್ಲದಕ್ಕಿಂತ ಪ್ರಾಥಮಿಕವಾಗಿ ಆಗ್ಬೇಕಾಗಿರೋದು ಅಂತಂದ್ರೆ, ಸಂಸ್ಕೃತಿಯ ಯಾವ ವ್ಯಾಪಾರನೇ ಇರಲಿ, ತಾವೇನೇ ಇರಲಿ, ನಾಟಕನೇ ಇರಲಿ, ಹಾಡಿರಲಿ, ಅದನ್ನ ಆ ಸಮುದಾಯಕ್ಕೆ ನಾವು ಕೊಡುವಂತ, ಅದನ್ನ ಮತ್ತೆ ಮತ್ತೆ ಅದನ್ನು ಹಂಚುವಂಥದ್ದು, ಆ ಕೆಲಸ ನಮ್ಮ ಕೈಲಾಗಿಲ್ಲ. ನಾವು ವೈಚಾರಿಕವಾಗಿ ಹೆಚ್ಚು ಖಚಿತವಾಗಿರ್ಬೋದು, ಸ್ಪಷ್ಟವಾಗಿರ್ಬೋದು ಸರಿ, ಆದರೆ ಈ ತಲೆಮಾರಿನಲ್ಲಿ ನಡೆದಂಥದ್ದು ಅದು ಈಗ ನಮಗೆ ಯಾಕೆ ಹೆಚ್ಚು ತೀವ್ರವಾಗಿ ಅನಿಸ್ತಾ ಇದೆ ಅಂತಂದ್ರೆ, ಈ ಜಾತೀಕರಣದ ಭರಾಟೆಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ಇದ್ದಂಥ ಒಂದು ಈ ಲೋ ವಾಯ್ಸ್ ಅಂತ ಹೇಳಿದ್ರಲ್ಲ, ಆರ್ಭಟದ ಧ್ವನಿ ಅಲ್ಲ. ಕನ್ನಡ ಎಂದೂ ಆರ್ಭಟದ ಧ್ವನಿಯಲ್ಲಿ ಇವತ್ತಿಗೂ ನಾನು ನನ್ನ ಲೇಖನದಲ್ಲಿ ಹೇಳಿದಾಗೆ, ಒಟ್ಟಾರಾಧನೆಯ ಕಥೆಗಳನ್ನು ಕೇಳಿದಾಗ ಯಾರೋ ನನ್ನ ಪಕ್ಕದಲ್ಲಿ ಕನ್ನಡಿಗರು ಮಾತಾಡ್ತಾ ಹೇಳ್ತಿದ್ದಾರೆ ಕತೆ, ಅದ್ರ ಒಳಗೆ ಒಂದು ದೊಡ್ಡ ಲೋಕಗ್ರಹಿಕೆನೇ ಇದೆ. ಮನುಷ್ಯರನ್ನ ಅರ್ಥ ಮಾಡ್ಕೊಳ್ಳುವಂಥ ಒಂದು ದೊಡ್ಡದಾದಂಥ ತಿಳುವಳಿಕೆ ಇದೆ. ಆ ತಿಳುವಳಿಕೆ ಹೇಗೆ ಬರುತ್ತೆ ಅಂತಂದ್ರೆ, ಯಾವ ಅವಸರ, ಯಾವ ಉದ್ವೇಗ,
ನಾನು ಓದೋರು ಇವತ್ತೇ ಕತ್ತು ಹಿಡಿದು ಅವ್ರು ಒಪ್ಪಿಸ್ಬಿಡ್ಬೇಕು ಅನ್ನುವಂತಹ ಸೈದ್ಧಾಂತಿಕವಾದಂತಹ ರೋಷ ಏನು ಇಲ್ಲೇ ನಮ್ಮ ಕನ್ನಡ ಕಥೆಗಳು ಅವೇ ನಮಗೆ ಎಲ್ಲವನ್ನೂ ಕೊಡ್ತಾರೆ ಅಂದರೆ, ಆದರೆ ಇವತ್ತಿನ ನಮ್ಮ ತೊಂದರೆ ಏನಂತಂದ್ರೆ ಎಲ್ಲವನ್ನೂ ಮಾರುಕಟ್ಟೆಯಾಗಿ ಮಾಡುವಂಥ, ಇವತ್ತು ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿ ಪ್ರಶಸ್ತಿ ಪಡೆದಂಥವ್ರು ಎಷ್ಟು ಸರಿಯಾಗಿಲ್ಲ ಹೇಳಿದ್ರು ಅಂತಂದ್ರೆ, ಒಂದು ಅರ್ಥಶಾಸ್ತ್ರ ಕೂಡ ಇವತ್ತು ಆ ಮಾರುಕಟ್ಟೆಯ ದಾಟಿಯಲ್ಲಿ ಸಿಕ್ಕಾಕೊಂಡಿದೆ. ಕೆಲವು ಮಾನವಿಕ ವಿಷಯಗಳು ಅಂತ ಸಾಹಿತ್ಯ, ಭಾಷೆ ಇವೆಲ್ಲವೂ ಇವತ್ತು ಅಪ್ರಸ್ತುತ ಅಥವಾ ಈಗಿನ ನುಡಿಗಟ್ಟಿನಲ್ಲಿ ಹೇಳೋದ್ರೆ ನಾನ್ ಪ್ರೊಡಕ್ಟಿವ್ ಅನ್ನುವಂಥ ಸಂದರ್ಭದಲ್ಲಿ ನಾವಿದ್ದೀವಿ ಅಂತ ಬಹಳ ಸೂಕ್ಷ್ಮವಾಗಿ ಅಂತ ಒಂದು ಸನ್ನಿವೇಶದಲ್ಲಿ ಇದು ನನಗನ್ಸುತ್ತೆ, ಸುಮ್ಮನೆ ನಾವು ಯಾವುದೋ ಒಂದು ಮರುಹಂಬಲದಿಂದ ಇಂತಹ ಅದ್ಭುತ ವ್ಯಕ್ತಿಗಳಿದ್ರು ಅಂತ ಕೀರ್ತನೆ ಮಾಡುವಂಥದ್ದು, ಅದರ ಸಾಧ್ಯತೆಗಳು ಈಗಲೂ ನಮ್ಮ ಎದುರಿಗಿದೆಯಾ, ನಾವು ಮಾಡಕ್ಕೆ ಸಾಧ್ಯ ಇದೆಯಾ ಅಂದ್ರೆ ಸಾಹಿತ್ಯ ಮತ್ತು ಅದು ಏನನ್ನ ಅದು ಉದ್ದೇಶಿಸುತ್ತೋ ನಮ್ಮ ಕನ್ನಡ ಸಾಹಿತ್ಯ, ಅದು ಸಮುದಾಯಕ್ಕೆ ಮುಖ್ಯ. ಅದು ಸಮುದಾಯದ ಧ್ವನಿ ಅನ್ನೋದನ್ನ ಸಮುದಾಯಕ್ಕೆ ಅರ್ಥ ಮಾಡಿಕೊಳ್ಳುವಂಥ, ಇನ್ನೇನೂ ಅಲ್ಲ, ಇದು ಮುಖ್ಯ ಅನ್ನುವಂಥ ಒಂದು ಸಾಧ್ಯತೆಗಳನ್ನು ಇವರೆಲ್ಲ ನಮಗೇನು ತೋರಿಸಿದ್ರಲ್ಲ, ಅದು ನಾವು ಕೂಡ ಇವತ್ತು ಮತ್ತೆ ಹುಡುಕೋಬೇಕಾಗಿದೆ ನನ್ನ ಯಾಕೆ ಇದನ್ನು ನಾವು ಹುಡುಕಬೇಕಾಗಿದೆ ಅಂತಂದ್ರೆ, ಮತ್ತೆ ಅದನ್ನು ವಿಸ್ತರಿಸಿ ನಾವು ಹೇಳಕ್ ಹೋಗಲ್ಲ. ಈ ಜಾಗತೀಕರಣ, ಮಾರುಕಟ್ಟೆ ಇತ್ಯಾದಿಗಳನ್ನ ನಾವು ಏನನ್ನು ಹೇಳ್ತೀವಿ, ಅವು ಏನ್ ಮಾಡಿದಾವೆ ಅಂತಂದ್ರೆ ನಮ್ಮಿಂದ ನಮ್ಮ ಭಾಷೆಯನ್ನೇ ಅವು ಕರ್ಕೊಂಡ್ಬಿಟ್ಟಿವಿ. ನಾನು ಇದಕ್ಕೆ ನುಡಿಚೋರತನ ಅಂತ ಹೇಳ್ತೀನಿ. ಅವು ನಮ್ಮ ಆಸ್ತಿ ಪಾಸ್ತಿಯನ್ನ, ನಮ್ಮ ಅವಕಾಶಗಳನ್ನ, ಇವುಗಳನ್ನೆಲ್ಲ ಕದ್ರೆ ಹೇಗೋ ಸಹಿಸ್ಕೋಬಹುದು. ಈ ನುಡಿಚೋರತನ ಅಂದ್ರೆ ವಿಮರ್ಶೆಯ ಕೆಲಸದಲ್ಲಿ ನಮ್ಮ ಸ್ವಂತದ ಧ್ವನಿಯನ್ನು ಇಟ್ಕೊಳ್ಳೋದು ಎಷ್ಟು ಮುಖ್ಯವಾಗಿರುತ್ತೋ ಅಷ್ಟೇ ಮುಖ್ಯವಾಗಿರೋದೇನೆಂದರೆ, ಕೊನೆಗೂ ನಮ್ಮ ಬರಹಗಾರರು, ವಿಮರ್ಶಕರು ಸಮುದಾಯದ ಹಲವಾರು ಧ್ವನಿಗಳಲ್ಲಿ ಒಂದು ಧ್ವನಿ ಆಗ್ತದೆ. ಅದು ಕೂಡ ಬಹಳ ಸ್ವಂತವಾಗಿರೋದನ್ನು ಹೇಳಬೇಕು. ಆದರೆ ಕೊನೆಗೂ ಅದು ಏನಾಗ್ತದೆ ಅಂತಂದರೆ, ಆ ಸಮುದಾಯದ ಹಲವಾರು ಧ್ವನಿಗಳಿರ್ತವೆ, ವಿಮರ್ಶೆಯ ಮೂಲಕ ವ್ಯಕ್ತವಾಗ್ತಾ ಇದೆ. ಯಾವುದು ಒಳ್ಳೆಯದು, ಯಾವುದಲ್ಲ, ಯಾವುದು ಮುಖ್ಯ, ಯಾವುದು ಜೊಳ್ಳಾಗಿದೆ, ಎಲ್ಲದರ ಬಗ್ಗೆ ಒಂದು ಸಮಗ್ರವಾದಂಥ ಒಂದು ತಿಳುವಳಿಕೆ ಇರ್ಬೋದು. ಚರ್ಚೆಯಿಲ್ಲೇ ಇರ್ಬೋದು, ಬರಹದಲ್ಲೂ ಬಂದಿಲ್ಲೇ ಇರ್ಬೋದು. ಅದು ಕನ್ನಡ ಸಮುದಾಯದಲ್ಲಿ ಹೇಗಿದೆ ಅಂತಂದ್ರೆ ಒಂದು ಇಂಟ್ಯೂಟಿವ್ ಆಗಿ ಅದಕ್ಕೆ ಒಂದು ತಿಳುವಳಿಕೆ, ಕನ್ನಡಕ್ಕೆ ಒಂದು ತಿಳುವಳಿಕೆ, ಒಂದು ಕೃತಿ ಬಂದಾಗ ಅದನ್ನು ಗ್ರಹಿಸುವಂಥ, ಒಪ್ಕೊಳ್ಳುವಂಥ ಒಂದು ತಿಳುವಳಿಕೆ. ಆ ತಿಳುವಳಿಕೆಯ ಜೊತೆಗೆ ನಮ್ಮ ವಿಮರ್ಶೆಯು ಸೇರ್ಕೋಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಇಟ್ಕೊಂಡು ಬರೀಬೇಕಾಗುತ್ತೆ. ಇಂಥ ಒಂದು ಈ ಹುಡುಕಾಟದಲ್ಲಿ, ಈ ಬರಹದಲ್ಲಿ, ಆಮೇಲೆ ಸಮುದಾಯದ ಜೊತೆಗಿನ ಈ ಮಾತುಕತೆಯಲ್ಲಿ ಇಂಥ ಒಂದು ಘಟ್ಟ ನನಗೆ ವೈಯಕ್ತಿಕವಾಗಿ ಒಂದು ಇಂಥ ಮೌಲ್ಯ ಇರುವಂಥ ಪ್ರಶಸ್ತಿ ಬಂದಿರುವಂಥ ಸಂದರ್ಭ ಬಹುಶಃ ನಾನು ಹೇಗೆ ನೋಡ್ತೀನಿ ಅಂತಂದರೆ, ಮತ್ತೆ ಭಿನ್ನವಾಗಿ ಯೋಚನೆ ಮಾಡಿ ಬೇರೆ ರೀತಿಯಲ್ಲಿ ಮತ್ತೆ ನಾವು ನಮ್ಮ ಸಾಧ್ಯತೆಗಳನ್ನು ಗುರುತಿಸಬೇಕು. ಭಾಷೆ ಯಾವುದನ್ನು ಸಂಪ್ರದಾಯ ಅಂತ ಕರಿತೀವಿ ಅದು. ಆಮೇಲೆ ಅದಕ್ಕಿಂತ ಬಹಳ ಕೊನೆಯ ಮಾತು ನಾನು ಹೇಳ್ತೀನಿ, ಎಲ್ಲೋ ಒಂದು ಕಡೆಗೆ ಈ ತಿಳುವಳಿಕೆ ಅಂತ ಏನು ಕರಿತೀವೋ ಅದು ಸಮಾಜ ಮಾಡಬೇಕಾದಂಥ ಹೋರಾಟಗಳಿಗೂ ಕೂಡ ಅದು ಒಂದು ಸಮರ್ಥನೆ ಆಗ್ತದೆ. ಅದು ಬಹಳ ಮುಖ್ಯವಾಗಿರುವಂಥದ್ದು. ಕೇವಲ ನಾವು ಇದು ಕನ್ನಡದ ಶಕ್ತಿ, ಇದು ಕನ್ನಡಕ್ಕೆ ಯಾವಾಗಲೂ ಇರುವಂಥ ಸತ್ವಶೀಲತೆ, ಬರೀ ಈ ಮಾತುಗಳನ್ನು ಹೇಳಿದರೆ ಸಾಲದು. ನಮ್ಮ ಎದುರಿಗಿರುವಂಥ ಸಮಸ್ಯೆಗಳಿಗೆ ಬಹಳ ಕಷ್ಟದ ಸನ್ನಿವೇಶ ನಾವಿದೆಯಲ್ಲ, ಸಮುದಾಯಗಳೇ ನಾಶವಾಗಿ ಹೋಗ್ತಾ ಇರುವಂಥ ಒಂದು ಸನ್ನಿವೇಶದಲ್ಲಿ ಈ ಸಾಹಿತ್ಯ ಅಂತ ಕರೆಯುವಂಥ, ಸಂಸ್ಕೃತಿಯನ್ನು ಕರೆಯುವಂಥ ಏನು ಮಾಡಬಹುದು, ಆ ಸಾಧ್ಯತೆಗಳನ್ನ ಯಾಕೆ ಬೇಕು, ಆ ಸತ್ವ ಇವತ್ತು ನಾವು ಹೊಸದಾಗಿ ಅದನ್ನು ನಾವು ಈಗಿನ ಯುಗದ ಹಾಗೆ ಹೇಗೆ ರೂಪಿಸ್ಕೋಬೇಕು, ಈ ಪ್ರಶ್ನೆಗಳನ್ನ ಇವತ್ತು ವಿಮರ್ಶೆ ಕೇಳಬೇಕಾಗುತ್ತೆ. ಇಲ್ಲೇ ಇದ್ರೆ ಆ ವಿಮರ್ಶೆ ಪ್ರಸ್ತುತವಾಗುತ್ತೆ ಅಂತ ನಾನು ಅಂದುಕೊಂಡಿದ್ದೀನಿ. ಎದುರಿಗಿರುವಂತಹ ಈ ದೊಡ್ಡ ಒಂದು ಕುರುಕ್ಷೇತ್ರದ ಹಾಗೆಯೇ ನಮ್ಮ ಎದುರಿಗಿದೆ.
ಬದಲಾವಣೆಗಳು ಆಗ್ತಾ ಇರೋದು, ಜನ ಸಮುದಾಯಗಳು ದೊಡ್ಡದಾದಂಥ ಒಂದು ಹೋರಾಟದಲ್ಲಿ ತಬಲಿಗಳಾಗ ಅಂಥ ಸನ್ನಿವೇಶದಲ್ಲಿ ಸಾಹಿತ್ಯಕ್ಕೆ ಏನಾದರೂ ಪ್ರಯೋಜನ ಇದೆ, ಯಾವುದೋ ಒಂದು ರೀತಿಯಲ್ಲಿ ತನ್ನದೇ ರೀತಿಯಲ್ಲಿ ಘೋಷಣೆ ಮಾಡೋದ್ರ ಮೂಲಕ ಅಲ್ಲ, ಘೋಷಣೆಗಳು ಬರೆಯೋದ್ರ ಮೂಲಕ ಸಾಹಿತ್ಯ ತನ್ನದೇ ರೀತಿಯಲ್ಲಿ ಈ ಜನ ಹೋರಾಟಗಳಿಗೆ ಅದಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಡುವಂಥ ಕೆಲಸ ಮಾಡ್ಬೋದು. ವಿಮರ್ಶೆ ಏನು ಮಾಡ್ಬೋದು ಅಂತಂದರೆ ಅಷ್ಟೇ ಸಣ್ಣ ಕೆಲಸ ಮಾಡುತ್ತೆ. ಹೌದು, ಹೀಗೆ ಅದು ಸಾಧ್ಯ ಆಗುತ್ತೆ, ಈ ಕೃತಿಗಳಲ್ಲಿ ಹೀಗಿದೆ ಅದನ್ನು ತೋರಿಸುವಂಥ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಇದರಲ್ಲಿ ನನ್ನ ಜೊತೆಗೆ ಭಾಗಿಯಾದಂಥ ಎಲ್ಲ ಕನ್ನಡ ಓದುಗರಿಗೂ ಕೂಡ ನಾನು ಕೃತಜ್ಞನಾಗಿದ್ದೀನಿ. ಅದೊಂದು ಕಾಮನ್ ಪರ್ಸೂಟ್ ಅಂತ ಹೇಳ್ತಾರೆ, ಎಲ್ಲರೂ ಸೇರಿ ಮಾಡಬೇಕಾದಂಥ ಒಂದು ಊಟ, ಅದರಲ್ಲಿ ನಾವು ಒಂದು ಭಾಗವಹಿಸ್ತೀವಿ ಅಂದರೆ ಸಂತೋಷ. ಇದಕ್ಕೆ ನನಗೆ ಬೆಂಬಲ ಕೊಟ್ಟ, ಸಾಮಾನ್ಯವಾಗಿ ನೀವು ನೋಡಿದರೆ ಪ್ರಶಸ್ತಿ ಬಗ್ಗೆ ಮಾತಾಡೋದು ಅಂತಂದರೆ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಅಂತ ಎಲ್ಲರ ಪಟ್ಟಿಯನ್ನು ನಾನು ಅದನ್ನು ಮಾಡೋಕ್ಕೆ ಹೋಗಲ್ಲ. ಆದರೆ ನನಗೆ ವಿಮರ್ಶೆಯಲ್ಲಿ ಇಬ್ಬರು ಅವಕಾಶಿಯವರು ಪಾಠ ಹೇಳಿಕೊಟ್ಟು ಕಲಿಸಿದಂಥ ಅವಕಾಶಿ, ಪಾಠ ಹೇಳದೇ ಕಲಿಸ್ಕೊಟ್ಟಂಥ ಕೀರಂ ನಾಗರಾಜ್. ನಾನು ಅವರಿಗೆ ಏಕಲವ್ಯ ಇಲ್ಲ, ನಾನು ನೇರವಾಗಿ ಅವರು ಪಾಠ ಕೇಳಿದವರು, ಅದು ಕಲ್ತಿದ್ದು. ಇವರು ಏನನ್ನ ಕನ್ನಡದ ಬಗ್ಗೆ ಹುಡುಕ್ತಾ ಇದ್ರು, ಈಗ ಗೊತ್ತಾಗ್ತಾ ಇರೋದು ಅವಕಾಶ ಸರಿಯಾಗಿತ್ತು. ಅದೇ ನಿಟ್ಟಿನಲ್ಲಿ ನನಗೆ ಕೆಲವನ್ನ ಬರೆಯಕ್ಕೆ ಸಾಧ್ಯ ಆಯಿತು. ಅವರಿಗೆ ನಾನು ನಿಜವಾಗ್ಲೂ ಕೃತಜ್ಞನಾಗಿದ್ದೀನಿ. ಮತ್ತು ನನಗೆ ಅಕ್ಷರವನ್ನು ಕಲಿಸ್ಕೊಂಡಂಥ ನಮ್ಮ ತಂದೆ, ನಾನು ತುಂಬ ಬಡ ಕುಟುಂಬದಲ್ಲಿ ಒಂದು ಸ್ಲಮ್ ಅಂತ ಕರಿತೀವಿ ಅಂಥ ಒಂದು ಸರ್ಕಾರಿ ಶಾಲೆಯಲ್ಲಿ ಹೋದ ಆ ಸನ್ನಿವೇಶದಲ್ಲಿ ನನಗೆ ಅಕ್ಷರ ಕಲಿಸ್ಕೊಟ್ಟಂಥ ನಮ್ಮ ತಂದೆ, ಆಮೇಲೆ ಓದುವ ಹುಚ್ಚನ್ನ ಹೆಂಚಿದಂಥ ತಾಯಿ. ಈಗ ನಾನು ನಮ್ಮ ಬರಹಕ್ಕೆ ಬೆಂಬಲವಾಗಿರುವಂಥ ವಿದ್ಯಾರ್ಥಿ ಜೊತೆಗಿದ್ದಾರೆ, ನನ್ನ ಮಕ್ಕಳು ಸೃಷ್ಟಿ ಮತ್ತು ಸಿರಿ ಇದ್ದಾರೆ. ಅವರಿಗೆ ಕೊಡಬೇಕಾದಂಥ ಬಹುಪಾಲು ಸಮಯವನ್ನು ನಾನು ಪುಸ್ತಕಗಳಿಗೆ ಹೋಗಿದೆ, ಅದನ್ನು ಸೇರಿಸ್ಬಿಡ್ಬೇಕಾಗಿ ಅವರೆಲ್ಲರೂ ನಾನು ಕೃತಜ್ಞತೆ ಹೇಳಬೇಕು. ಒಂದು ಮಾತು ಹೇಳಬೇಕು, ಇವತ್ತು ನಾವು ಎಲ್ಲರೂ, ನಾನು ನನ್ನ ಕುಟುಂಬವರು ಬರೋಕ್ಕೆ ಒಂದು ಕಾರಣ ಏನಂತಂದರೆ 1967ರಿಂದ ನನ್ನ ಪತ್ನಿಯ ತಂದೆ ಆದಂಥ ನನ್ನ ಮಾವನವರಾದಂಥ ವಿ ಜೋಸೆಫ್ ಅವರು ಶಿರ್ಸಿನಲ್ಲಿ ಈ ಕಾಲೇಜಿನಲ್ಲಿ ಅವರು ಗಣಿತಶಾಸ್ತ್ರವನ್ನು ಪಾಠ ಮಾಡಿದ್ರು. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಅವರ ಜೀವನದ ಬಹಳ ಅರ್ಥಪೂರ್ಣವಾದಂಥ ಸಮಯವನ್ನು ನಾನು ಕಳೆದಿದ್ದೇನೆ. ಇವತ್ತು ಆ ಕಾಲೇಜನ್ನು ನೋಡೋಕ್ಕೆ ನನಗೆ ಸಾಧ್ಯ ಆಯಿತು. ಅವರು ಇದ್ದಂಥ ಚೌಧರಿ ಚಾಳ್ ಅಂತ ಇದೆ, ಅದನ್ನು ಕೂಡ ನಮಗೆ ನೋಡೋಕ್ಕೆ ಬಹಳ ಸಾಧ್ಯವಾಯಿತು. ಅವರು ಬಹಳ ಒಬ್ಬ ಅದ್ಭುತ ಒಬ್ಬ ಟೀಚರ್ ಆಗಿದ್ದು ಅಂತ ಅವರು ವಿದ್ಯಾರ್ಥಿಗಳು. ಹೀಗಾಗಿ ಆ ರೀತಿಯ ಭಾವನಾತ್ಮಕ ಸಂಬಂಧ ಕೂಡ ನಮಗೆ ಈ ಶಿರ್ಸಿ ಜೊತೆಗಿದೆ, ಅದು ಕೂಡ ಸಾಧ್ಯವಾಗಿದೆ. ಇವೆಲ್ಲ ಸಾಧ್ಯ ಮಾಡಿದೆ. ಹಾಗೆ ಇನ್ನೊಂದು ಸಾರಿ ನನ್ನ ಎಲ್ಲ ಸ್ನೇಹಿತರಿಗೆ ಕೃತಜ್ಞತೆಯನ್ನು ನಾನು ಹೇಳ್ತೇನೆ. ಈ ಪ್ರಶಸ್ತಿಗೆ ಸಂಬಂಧಪಟ್ಟ ಇವೊಬ್ಬರಿಗೂ ನಾನು ಕೃತಜ್ಞತೆ ಹೇಳಿ, ಆಮೇಲೆ ನನ್ನ ಮಾತನ್ನು ಯಾರು ನಿಲ್ಲಿಸಲ್ಲ ಅನ್ನೋ ಒಂದು ಹೇಳಿದ್ದು ಸ್ವಲ್ಪ ವಿಸ್ತಾರವಾಗಿ ಮಾತಾಡಿದೆ. ಅದಕ್ಕೆ ತಮ್ಮೆಲ್ಲರ ಕ್ಷಮೆಯನ್ನು ಕೇಳಿಬಿಟ್ಟು ಮಾತನ್ನು ಮುಗಿಸ್ತಾ ಇದ್ದೇನೆ. ಸಾಹಿತ್ಯ ಪ್ರೇಮಿಗಳು, ಸಾಹಿತ್ಯ ನಿರ್ಮಾಣ, ಸಾಹಿತ್ಯಗಳನ್ನು ನಿರ್ಮಿಸಿದರು. ಹೀಗೆ ಉತ್ತರ ಕನ್ನಡದ ನೆಲದಲ್ಲಿ ಭಾಳ ಎತ್ತರವಾಗಿ ಬಾಳ ಬದುಕಿದಂಥವರು. ಅವರ ಸ್ಮರಣೆ ಸಂಸ್ಮರಣೆಯನ್ನು ಮಾಡುತ್ತಾ ಆ ಹೆಸರಿನಲ್ಲಿ ಪ್ರಶಸ್ತಿ, ಪ್ರತಿಭಾ ಪುರಸ್ಕಾರ ಇತ್ಯಾದಿ ಮಾಡ್ತಾ ಇರುವಂಥದ್ದು ನಮಗೆಲ್ಲ ಭಾಳ ಸಂತೋಷ ಆಗ್ತದೆ. ಆತ್ಮೀಯರೇ, ಇಲ್ಲಿ ಸಭಿಕರಲ್ಲಿ BSCಗಳೊಂದಿಗೆ ಮಾತಾಡಿದ, ಅವರ ಮನೆಯಲ್ಲಿ ಊಟ ಮಾಡಿದ, ಅವರೊಂದಿಗೆ ಪುಸ್ತಕ ಇಸ್ಕೊಂಡು ಮತ್ತು ವಾಪಸ್ ಮಾಡಿದ, ಎಷ್ಟೆಷ್ಟೋ
ಇಲ್ಲಿಯ ವಿದ್ವಾಂಸರಿದ್ದಾರೆ, ಆತ್ಮೀಯರಿದ್ದಾರೆ, ಸಾಹಿತ್ಯ ಪ್ರೇಮಿಗಳಿದ್ದಾರೆ. ಬಿ ಎಸ್ ಶ್ರೀಧರ್ ಅವರು ಸಿರಿಸೆಯನ್ನು ಎಷ್ಟು ಜೀವಂತವಾಗಿದ್ದರು. ಅವರು ಎಲ್ಲೆಲ್ಲಿ ಹೋದರೂ ಹಾಗೆ ಇದ್ದರು. ನಿಷ್ಕಲ್ಮಶವಾದ ಪ್ರೀತಿ, ಸಾಹಿತ್ಯದ ಆಸಕ್ತಿ, ತಪ್ಪು ಭಾವಿಸಬೇಡಿ. ರಸ್ತೆಯಲ್ಲಿ ನಿಂತುಕೊಂಡು ಇಲ್ಲಿ ಎಸ್ ಆರ್ ದೇಸಾಯಿ ಅವರು, ಪ್ರೊಫೆಸರ್ ಪಿ ಎನ್ ವೇಣಿ, ಎ ಕೆ ಶಾಸ್ತ್ರಿ, ನಾನು ಸಭಾಹಿತರು ಎಷ್ಟೆಷ್ಟು ಜನ ಇದ್ದೇವೆ. ಯಾವುದೇ ಒಂದು ವಿಷಯ ಸಾಹಿತ್ಯಕ್ಕೆ ಸಂಸ್ಕೃತ ಸಂಬಂಧಪಟ್ಟಿದ್ದರೆ ಅದು ಅಲ್ಲಿ ಇಲ್ಲಿ ಅಂತ ನೋಡ್ತಾ ಇದ್ದೇವೆ. ಅಷ್ಟು ಪ್ರಿಯವಾಗಿರ್ತದೆ. ಅದ್ರ ಬಗ್ಗೆ ಮಾತಾಡುವುದು, ಹೇಳುವುದು, ಕೇಳುವುದು ಇತ್ಯಾದಿ ಅದನ್ನು ನಾವೆಲ್ಲ ಅನುಭವಿಸಿದ್ದೇವೆ, ಸಂತೋಷಪಟ್ಟಿದ್ದೇವೆ. ಆ ವಿದ್ವತ್ ಪ್ರಪಂಚ ಬಹಳ ಕಡಿಮೆ ಆಗಿರ್ತದೆ. ಈಗ ಕಂಪ್ಯೂಟರ್ ಯುಗದಲ್ಲಿ ವಿದ್ವತ್ ಬೇಡ ಅಂತಾರೆ. ಈಗ ವಿದ್ವಾಂಸರಿಗೆ ತಪ್ಪು ಭಾವಿಸಬೇಡಿ, ಬಹಳ ದೊಡ್ಡ ಮನ್ನಣೆ ಕೊಡುವುದು. ಅವ್ರು ವಿದ್ವಾಂಸ ಬಂದ ಅಂತಂದರೆ ಉಗ್ರಗಾಮಿ ಬಂದಾಗ ಕಾಣ್ತಾರೆ. ಆದ್ದರಿಂದ ಇವತ್ತು ಈ 3 ಜನ ಒಂದು ವಿದ್ವತ್ ಪ್ರಪಂಚವನ್ನು ನಿರ್ಮಿಸಿದರು. ಬಿ ಎಸ್ ಶ್ರೀಧರಿಗೆ ಬಹಳ ಯೋಗ್ಯವಾದ ಪ್ರಪಂಚ. ಅವರು ವಿದ್ವಾಂಸರು, ರಸಿಕರು, ಬರೆದವರು, ಬರೆಯುವವರಿಗೆ ಪ್ರೋತ್ಸಾಹ ಕೊಟ್ಟವರು. ಹಾಗೆ ಹೇಳ್ತಾ ನಾವು ಒಂದು 2 ಮಾತು ಹೇಳಬೇಕಾಗಿದೆ. ಸ್ನೇಹಿತರೆ, ಕಾಲ ಬದಲಾಗಿದೆ. ನಾನು ಭಾಷಣ ಶುರು ಮಾಡಬೇಕು, ಅದರ ಸಾಂಪ್ರದಾಯಿಕ ಶುರು ಮಾಡಬೇಕಾಗಿದೆ. ಆದ್ದರಿಂದ ಇವತ್ತಿನ 23ನೇ ಪ್ರಶಸ್ತಿಯನ್ನು ಸ್ವೀಕರಿಸಿದರು ನಾಳಿನ ಪ್ರಖ್ಯಾತ ಸಾಂಸ್ಕೃತಿಕ ವ್ಯಕ್ತಿ ಬೆಳೆಸಿದಂಥ ಡಾಕ್ಟರ್ ರಾಜೇಂದ್ರ ಜಿಲ್ಲೆಯವರಾದರು, ನಮ್ಮ ಜಿಲ್ಲೆಯ ಖ್ಯಾತ ವಿಮರ್ಶಕರು ಡಾಕ್ಟರ್ ಎಂ ಸಿ ಆರ್ಮನೆಯರು. ಈ 3 ಈಗಾಗಲೇ ವಿದ್ವತ್ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾರೆ. ಬಿ ಎಸ್ ಶ್ರೀಧರ್ ಅವರ ಪ್ರಶಸ್ತಿಯ ಹಿನ್ನೆಲೆಯಲ್ಲಿ ಉಳಿದಂಥವರು ಡಾಕ್ಟರ್ ನಾರಾಯಣರಾಗಲಿ, ಅವರ ಮಕ್ಕಳಾಗಲಿ, ಅವರ ಮನೆಯವರಾಗಲಿ, ಸಂಬಂಧಿಕ ಬಂಧು ಬಾಂಧವರು ಭಾಳ ಜನ ಇದ್ದಾರೆ. ಇಲ್ಲ ಅಂತ ಬಿ ಎಸ್ ಶ್ರೀಧರ್ ಅವರಿಗೆ ಬಹಳ ಪ್ರಿಯವಾಗಿರುವಂಥ ಈ ನಾಟಕ, ಸಾಹಿತ್ಯ ಸಂಪುಟ ಎಷ್ಟೋ ಶಾನುಭವರು, ಕಿರಣ್ ಭಟ್ರು, ಶ್ರೀಪಾದ ಭಟ್ರು ಹಿನ್ನೆಲೆ ಬಹಳ ದೊಡ್ಡ ಇದೆ. ಯಾರ್ಯಾರಿಗೆ ಮನುಷ್ಯರಲ್ಲಿ ಪ್ರೀತಿ ಇದೆ, ವಿದ್ವತ್ತಲ್ಲಿ ಪ್ರೀತಿ ಇದೆ, ಸಾಹಿತ್ಯ ಸಂಸ್ಕೃತಿ ಕಡೆಗಳ ಆಸಕ್ತಿ ಇದೆ, ಅವರೆಲ್ಲ ಶ್ರೀಧರ ಗುಂಪಿಗೆ ಬಂದಿದ್ದಾರೆ. ಸಿರಿಸೆ ಬಹಳ ಜನ ಕಂಡಿದೆ, ಬಹಳ ಜನ. ಅದರಲ್ಲಿ ಶ್ರೀಧರ ವಿಶಿಷ್ಟವಾದಂಥ ವ್ಯಕ್ತಿತ್ವ. ಅವರ ಮನೆಯೊಳಗೆ ಅವ್ರು ಹೇಳಿದಾಗ ಬೇಂದ್ರೆ, ಕಾರಂತ ಅವ್ರ ಹೆಸರು ಹೇಳಿದ ಒಂದು ಕಾಲದಲ್ಲಿ ಕರ್ನಾಟಕ ರೋಮಾಂಚಕಾರಿ ಆಗ್ತಾ ಇತ್ತು. ಇವಾಗ ಬೇಗ ಯಾರನ್ನ ಹೆಸರು ಇಟ್ಕೊಂಡ್ರೆ ರೋಮಾಂಚನ ಆಗ್ತದೆ ಬೇರೆ. ಅದರಿಂದ ಕಾರಂತರು, ಡಾಕ್ಟರ್ ಶಿವರಾಮ್ ಕಾರಂತರು ಎದುರು ಕುತ್ಕೊಂಡು ಹೋದಂದ್ರೆ ಭಾಳ ಜನ ಮಾತಾಡಿ ಬರ್ತಿರ್ಲಿಲ್ಲ. ಅವ್ನು ಉಸಿರಾಡಿಸಿದ ಕಾರಂತರ 10 ನಿಮಿಷ ಉಸಿರಾಡಿಸಿದ್ದಾರೆ, ಪಾಲ್ಗೊಂಡು ಇದ್ದಾನೆ. ಅವನು ಬೇಂದ್ರೆ ಇಲ್ಲೆಲ್ಲ ಗೊತ್ತಿದೆ, ಬೇಂದ್ರೆ ಹೇಗಿತ್ತು. ಬೇಂದ್ರೆ ಬಾಯಿ ಬಿಟ್ಟವರೇ ಇರಲಿಲ್ಲ. ನಾನು ಹೇಳ್ತಾ ಹೆದರಿಕೆಯಿಂದ ಅಲ್ಲ, ಮಳೆಗಾಲದ ಜೋಗ ಜಲಪಾತಿದ್ದ ಹಾಗೆ ಎಲ್ಲಿ ಅಂತ ವ್ಯಕ್ತಿಸಿ ಬೇಂದ್ರೆ ಅವರು ಶ್ರೀಧರವರ ಬಹಳ ಸ್ನೇಹಿತರು. ಇಷ್ಟೆಲ್ಲ ಮಾತು ಹೇಳಿಕ್ಕೆ ಒಂದು ಕಾರಣ ಇದೆ. ಈ ಪ್ರೊಫೆಸರ್ ಬಿ ಎಸ್ ಶ್ರೀಧರ್ ಅವರ ಆ ಗುರು ಪರಂಪರೆ ನೋಡಿ ಮೈ ರೋಮಾಂಚನ ಆಗಬೇಕು. ಇನ್ನು ಅವು ಏನು 30-40 ಇದ್ದಾರೆ. ಇನ್ನು ತಿಳಿಯೋ ಭಾಷೆ ಹೇಳಬೇಕಾದ್ರೆ ಈ ನಿನ್ನೆ ಕೇಳ ಹೊರಗಲ್ಲ 75 ನಿಮಿಷದಲ್ಲಿ 175 ನಾವು ಏನೂ ಅಲ್ಲ. ಆ ರೀತಿ ವಿದ್ವತ್ ಪ್ರಪಂಚ, ಸಾಹಿತ್ಯ ಪ್ರಪಂಚದಲ್ಲಿ ಎ ಆರ್ ಕೃಷ್ಣ ಶಾಸ್ತ್ರಿಗಳು, ಎಂ ಎಚ್ ಕೃಷ್ಣ, ಶ್ರೀಕಂಠ ಶಾಸ್ತ್ರಿಗಳು, ಡಿ ಎಲ್ ನರಸಿಂಹಾಚಾರ್ಯರು, ನಾ ಕಸ್ತೂರಿ, ಇವ್ರ ಹೆಸರಲ್ಲ ಇದೆ. ಇವ್ರ ಹೆಸರೇ ಅಲ್ಲ ಇದೆ. ಒಂದು ಸಾಹಿತ್ಯದ ಒಂದು ಕಾಲದ ಉಸಿರು ಇದೆ. ಅವ್ರು ಹೇಗಾಗಿದ್ರು ಅಂತ ಹೇಳುವಂಥದ್ದು ಅವ್ರ ನೆನಪೇ ಸಾಕು. ತೀರಂ ಶ್ರೀಕಂಠಯ್ಯ, ಎ ಆರ್ ಕೃಷ್ಣ ಶಾಸ್ತ್ರಿಗಳು, ವೆಂಕಣ್ಣಯ್ಯ, ತಳಿಕಡ ವೆಂಕಣ್ಣಯ್ಯ, ಅಂದರೆ ಅಂಥವರ ಸಹವಾಸ, ಗುರುವಾಗಿ ಸಹವಾಸದಿಂದ ಏನಾಗ್ತದೆ. ಅದರಿಂದ ಶ್ರೀಧರರು ಧನ್ಯರಾಗೋದಿಲ್ಲ. ಮೈಸೂರಲ್ಲಿ ಅಲ್ಲೆಲ್ಲ ಇಂಥ ವಿದ್ವತ್ ಪ್ರಪಂಚ ಗುರುವಾಗಿ ಬಂದಾಗ ಅದು ಸ್ವಾಭಾವಿಕವಾಗಿ
ಶಿಷ್ಯನಿಗೆ ಇವೆಲ್ಲ ಸಿಕ್ಕಿದೆ, ಎಲ್ಲ ದಕ್ಕಿದೆ. ಅದರಿಂದ ಕನ್ನಡಕ್ಕೆ BS ಶ್ರೀಧರ್ ದಕ್ಕಿದ್ದಾರೆ. ನಾವೆಲ್ಲ ಶ್ರೀಧರನ್ನ ಪ್ರೀತಿಸಿದ್ದೇವೆ, ಅವರ ವಿದ್ವತ್ತಿಗೆ ನಿಬ್ಬರಾಗಿದ್ದೇವೆ. ಅದು ಇದೊಂದೆಲ್ಲ ವಿಚಾರ ಮಾತಾಡ್ತಾ ಇದ್ದೆ. ಬೇಂದ್ರೆ ಕಾವಲಿಂದ ಹಿಡಿದು TS ಸ್ಟ್ಯಾಂಡಿಂದ ಹಿಡಿದು ಅಲ್ಲಿಂದ ಹಿಡಿದು ಸ್ವರವ ಆಗಲಿಗೆ ಗಟ್ಟಿಗೆ ಕಳೆದು ಗಂಧವನ್ನು ಪುಡಿ ಮಾಡುವಂಥ ಅಥವಾ ಪುಡಿ ಮಾಡಿದ ಗಂಧದಲ್ಲಿ ಆಕಾರ ಕೊಟ್ಟ ಗುಡಿಗಾರ ಕಥೆಯನ್ನು ಸಿದ್ಧ ಹೇಳ್ತಾ ಇದ್ದರು. ಅದು ಇದು ಅಂತ ಅವ್ರ ವೈವಿಧ್ಯ ಬಹಳ ದೊಡ್ಡದು. ಶ್ರೀಧರವರು ಪತ್ರಿಕರ್ತರು, ಅವರೊಂದು ಪತ್ರಿಕರ್ತ ಇತ್ತು. ಯಾಕಂದ್ರೆ ನಿಮ್ಮದು ಹತ್ತಾರು ಕಾವ್ಯ ನಾಮವನ್ನು ಬರೆದಿದ್ದಾರೆ ಅವರು. ಬೇರೆ ಹುಬ್ಬಳ್ಳಿಯ ಬೇರೆ ಬೇರೆ ಪತ್ರಿಕೆಗೆ ಅವ್ರ ಜೀವನ ಚರಿತ್ರೆ ಅದೆಲ್ಲ ನೋಡೋಲ್ಲ. ನಾನು ಅನುಭವಗಳು ಹೇಗೆ ಆಗ್ತಾ ಇರ್ತದೆ, ಕಷ್ಟ ಬಡತನ ಇಲ್ಲ. ಬಡತನ ಶ್ರೀಧರವರ ಬೆನ್ನ ಅಂಟಿಕೊಂಡಿದ್ದೆ. ಆಗ ಬಡತನ ಎಂದೂ ಅವರನ್ನು ಸೋಲಿಸಲಿಲ್ಲ. ಅವರು ಅವರ ಮನೆಯ ರಮಕ್ಕ. ಶ್ರೀಧರವರ ಮಾದರಿ ರುಚಿ ಎಷ್ಟಿತ್ತೋ ರಮಕ್ಕನ ಅಡಿಗೆ ರುಚಿನೂ ಅದಕ್ಕೂ ಹೆಚ್ಚು. ತಕ್ಷಣ ಅರ್ಥವಾದದ್ದು ಮಾಡಿದ್ದು ಅದೇ. ಅವ್ರ ಮನೆಗೆ ಹೋದಂಥವ್ರು ಎಂದೂ ತಲೆಗೂ ಹಾಗೂ ಬಾಯಿ ಎರಡಕ್ಕೂ ಊಟ. ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಸಿರಿಸಿಯಲ್ಲಿ ನೂರಾರು ಜನ, ಹಲವಾರು ಬಾಯಿ. ಇದನ್ನು ಒಳ್ಳೆ ಶಿಷ್ಯರಿದ್ದಾರೆ, ವೇದಿಕೆ ಮೇಲೆ ಇದ್ದಾರೆ. BS ಶ್ರೀಧರ್ ಶಿಷ್ಯ ಈ ಊರೊಳಗೆ, ಈ ತಾಲೂಕು, ಈ ಜಿಲ್ಲೆಯೊಳಗೆ ಇದ್ದಾರೆ. ಅವರನ್ನು ಪ್ರೀತಿ ನೆನಪು ಮಾಡ್ತಾ ಇದ್ದಿರ್ತಾರೆ. ಅದರಿಂದ ಇಂಥದ್ದು ಒಬ್ಬ ವ್ಯಕ್ತಿಯ ನಾಮಸ್ಮರಣೆ ಈ ನೆಪದಲ್ಲಿ ಆಗ್ತಾ ಇರುವಂಥದ್ದು. ಯಾಕೆಂದರೆ ಈ ವಿದ್ವತ್ ಪ್ರಪಂಚ ಸಂಸ್ಕೃತಿ ಪ್ರೀತಿ ಮಾಡಿರುವಂಥವ್ರು, ಅದಕ್ಕೆ ಮುಖ ಕೊಟ್ಟವರು, ಎತ್ತಿ ಹಿಡಿದವರು ಬರ್ತಂದ. ಯಾಕೆಂದ್ರೆ ಈಗ ನೋಡಿ ನಾವು ರೊಕ್ಕದ ಬಗ್ಗೆ ಮಾತಾಡ್ತಾ ಇದ್ದಿರ್ತೇವೆ. ಮಾತು ಹೆಚ್ಚಿನ ದುಡ್ಡು. ಅವನು ಈಗ ಲಕ್ಷಾಧೀಶರು, ಬಳ್ಳಾರಿಯ ಎಲ್ಲ ಮತದಾರರು ಮೇಲಿನ ಚುನಾವಣೆ ಸಾಕು ಲಕ್ಷಾಧೀಶರು. ಕರ್ನಾಟಕದ 30 ಜಿಲ್ಲೆಯವರು, ಬಳ್ಳಾರಿ ಜಿಲ್ಲೆಯವರು ಪುಣ್ಯವಂತರು. ಒಂದು ಎಲೆಕ್ಷನ್ ಆದರೂ ಲಕ್ಷಾಧೀಶರಾಗಿ ಬರ್ತಾರೆ. ಕನ್ನಡ ಜಿಲ್ಲೆಯಲ್ಲಿ 500 ರೂಪಾಯಿ ಸಿಗ್ಬೋದು, 2 ಹೊಟ್ಟೆ ಸಿಗ್ಬೋದು. ಏನು ಹೊಟ್ಟೆ ಹೆಂಗೆ ಸಾಕ? ನಾನು ಹೇಳ್ತಾ ಇರೋದು ಹೆಂಗೆ ಅಲ್ಲ, ಸತ್ಯ ಸಂಗತಿ ಅಂತಂದರೆ ಇಲ್ಲಿ ಮಹತ್ವವನ್ನು ಇಟ್ಕೋಬೇಕು ಅಂತಂದರೆ ಈ ರೀತಿ ಪೀಠ, ಸಾಹಿತ್ಯ ಪೀಠ, ಸಂಜಾತ ಸಾಹಿತ್ಯ ಪೀಠ, ಅದರ ಬಗ್ಗೆ ಇತ್ತು. ಅದರ ಬಗ್ಗೆ ಶ್ರೀಧರು ಅವರು 24 ತಾಸು, ನಾ ಹೀಗೆ ಹೇಳಿದರೆ ಅತಿಶಯೋಕ್ತಿ ಕಾಣಬಹುದು. ಶ್ರೀಧರವರು ಬಹಳ ಕಡೆ ನಿದ್ದೆ ಬರ್ತಾ ಇದ್ರು, ಓದ್ತಾ ಇದ್ರು, ಬರೀತಾ ಇದ್ರು. ಅದರ ಉಪಯೋಗವನ್ನು ಹೇಗೆ ಮಾಡಿಕೊಂಡು ಹೇಳುವಂಥದ್ದು ಅವರ ಸುಮಾರು 44 ಅಂತ ಹೇಳಿ 44 ಈಗ ಬಿಟ್ಟ ಸುಮಾರು 50 ಬಂದಿರುವಂಥ 50 ಪುಸ್ತಕಗಳು ವೈವಿಧ್ಯಮಯವಾದ ಜ್ಞಾನ ಅಂತ, ರಸಾಯನ, ಕಾವ್ಯಮೀಮಾಂಸೆ ಬೇಕು, ಭಾರತೀಯ ಕಾವ್ಯಮೀಮಾಂಸೆ ಬೇಕು, ಸಂಸ್ಕೃತ ಸಾಹಿತ್ಯ ಬಗ್ಗೆ, ವೇದ ಬಗ್ಗೆ, ಅರವಿಂದರ ಬಗ್ಗೆ, TS ಬಗ್ಗೆ, ಬೇಂದ್ರೆಯ ಬಗ್ಗೆ, ಹೊಸಗನ್ನಡ ಸಾಹಿತ್ಯದ ಬಗ್ಗೆ, ಪತ್ರಿಕೆಯ ಬಗ್ಗೆ, ಪತ್ರಕರ್ತರ ಬಗ್ಗೆ ಇತ್ಯಾದಿ ಶುರು ಮಾಡಿದಂಥ BS ರಮಣ ಮಹರ್ಷಿಗಳ ಬಗ್ಗೆ. ಅಲ್ಲಿಂದ ಶುರು ಮಾಡಿ ಹಾಸ್ಯ, ಹರಟೆ, ಹಲವು ಮುಖಗಳಿಂದ ಏಕಮುಖವಾಗಿ ಅವರು ಏನು ನಮ್ಮ ಸಾಹಿತ್ಯ ಪೀಳಿಗೆ ಬೆಳೆಸಿದ್ದಾರೆ. ಬಹಳ ಮಹತ್ವದ್ದಾಗಿದೆ. ಈ ಸಂದರ್ಭದಲ್ಲಿ ಗಮನಿಸಿಕೊಂಡು ನಮ್ಮ ವೇದಿಕೆ ಮೇಲೆ ಹಿರಿಯರು ಪ್ರಶಸ್ತಿ ಸ್ವೀಕರಿಸಿದಂಥ ಪ್ರತಿಭಾ ಪುರಸ್ಕಾರ ಪಡೆದಂಥವರು ಇವರೆಲ್ಲ ಹಿನ್ನೆಲೆ ಆ ರೀತಿಯಾಗಿದ್ದರು. ನಮ್ಮ ಹೇಳ್ತಾರೆ ಅನ್ಯಾಯ ದುಡ್ಡು ಬೇಡ ಅಂತ ಹೇಳಿ ಕೆಲಸ ಹಾಗೆ ಮಾತು ಬರ್ತದೆ. ಅದು ಪ್ರಶ್ನೆ. ಇಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಬರ್ತಾ ಇರುವಂಥ ಪ್ರಶಸ್ತಿ ಅವರೇ ಆ ಮಾತಾಡಿದ್ದಾರೆ. ಅದಕ್ಕೆ ಬೆಲೆ ಕಿಮ್ಮತ್ತು ಬಹಳ ಇದೆ. BS ಶ್ರೀಧರರು ಕೇವಲ ಹೆಸರಾಗಿ ಹೋಗಲಿಲ್ಲ, ಸಭ್ಯತೆ, ಸಂಸ್ಕೃತಿಯ ವಿದ್ವತ್ತಿಗೆ ಉಸಿರಾಗಿ ಹೋಗುವಂಥದ್ದು. ಶಬ್ದಶಃ ಹೇಳಬೇಕಾದ್ರೆ ಅವರ 10 ನಿಮಿಷ ನೀವು ಕೂತ್ರೆ ಯಾರೋ ಒಬ್ಬ ಕವಿಯಲ್ಲಿ ಮನುಷ್ಯನ ಕವಿಗೆ ಅಭಿಷೇಕಿಸ್ತಾರೆ. ಪಂಪ, ರನ್ನ, ಭಾಗವಂತ, ಹರಿಹರ, ಬಸವೇಶ್ವರ, ಮುದ್ದಣ, ಅಲ್ಲ ಅವರು ಇದು ಯಾರು ಬರ್ತಾರೆ? ಶಾಸನ ಮಲಿದಂಥ ಕವಿಗಳು, ಶಾಸನ ಕವಿಗಳಾಗಲಿ, ಶಾಸನಾಕ್ಷರಗಳು ಕೂತದ್ದು. ಆ ರೀತಿಯಾಗಿ ಇಂಥ ಮಹನೀಯರ ಸೇವೆಯನ್ನು ನಾವು, ಮಹನೀಯ ವ್ಯಕ್ತಿತ್ವವನ್ನು ಗಮನಿಸಿದಾಗ ವರ್ಷಕ್ಕೊಮ್ಮೆಯಾದರೂ ಆಗಾಗ ನೆನಪು ಮಾಡಿಕೊಳ್ಳುವುದು ಬಹಳ ಒಳ್ಳೆಯದು. ಏನೇನು ನೆನಪು ಮಾಡಿಕೊಂಡು ಹೊರಗೆ ಹೋಗ್ತಾ ಇರುತ್ತೆ, ಅದೇ ಶುಷ್ಕವಾಗ್ತದೆ, ಅದೇ ಶೂನ್ಯವಾಗ್ತದೆ. ಇಡೀ ಮನಸ್ಸು ಮರುಭೂಮಿಯಾಗಿ ಓಯಾಸಿಸಾಗ್ತಾ ಇರುತ್ತೆ.
ಸುತರಂಗ ಆಯ್ತು, ಸೇಡಿನ ಪಕ್ಷದ ಮನೆ ಆಯ್ತು, ಏನೋ ನಿನ್ನ ಪಡೆಯಲಿಲ್ಲ ಅಂತ ಶ್ರೇಷ್ಠ ಸ್ಮರಣೆ ಆಗ್ತದೆ. ಅದಕ್ಕಾಗಿ ಆ ವ್ಯಕ್ತಿ BS ಶಕ್ತಿಯಾಗಿ ಬಂದು ಹೇಗೆ ಅಂತ ಹೇಳೋದನ್ನು ನನ್ನ ಎದುರಿಗೆ ನಾನು ಒಬ್ಬೊಬ್ಬರನ್ನೇ ಹೇಳಿ ಅದು ನನ್ನ ಉದ್ದೇಶ ಅಲ್ಲ. ವೇದಿಕೆಯವ್ರಿಗೆ ಗೊತ್ತಿದೆ ಇಲ್ಲಂತ ಅದು ಬೇಕಾಗಿರುವಂಥದ್ದು ಇದನ್ನು BS ಸಾಹಿತ್ಯ ಪ್ರಶಸ್ತಿ ಪುರಸ್ಕಾರ ಸಮಾರಂಭ ಈ 26ನೇ ದಿನಾಂಕ ಪ್ರತಿ ವರ್ಷ ನಡೀತಾ ಇರುವಂಥದ್ದು. ನಮಗೆಲ್ಲ ಸಂತೋಷ ಆಗ್ತದೆ. ಬಹಳ ಪ್ರೀತಿಯಿಂದ ಅವ್ರ ಸಂಬಂಧಿಕರು ಬಂಧುವಾದವರು ಈ ಕೆಲಸ ಮಾಡ್ತಾ ಇದ್ದಾರೆ. ಈ ನಿಮಗೆ ಗೊತ್ತಿದೆ ಒಂದು ಕೆಲಸ ಅಡಚಣೆ ಬರ್ತಾ ಇದೆ, ಅದಕ್ಕೆ ಜನ ಸಾರ್ವತ್ರಿಕವಾಗಿ ಬೆಂಬಲ ಸಿಕ್ಕಾಗ ಮಾತ್ರ ಒಂದು ರೀತಿ ಯಾಕೆಂದ್ರೆ ಇದರ ಈ ಸಾಹಿತ್ಯ ಪುರಸ್ಕಾರಕ್ಕೆ ನಾವೆಲ್ಲ ಎಲ್ಲ ರೀತಿಯಿಂದ ಸಹಾಯ ಕೊಡುವುದು ಏನಂತಂದರೆ ಸಂಚನಿಕೆಗೆ ಒಂದು ಒಳ್ಳೆಯ ಕೆಲಸಕ್ಕೆ ಸಹಾಯ ಕೊಡ್ತೇನೆ ಅಂತ ಹೇಳಿದಾಗ ನಾವು ಹೇಳ್ತೇವಲ್ಲ ಭಾಳ ಸಲ ಹೊಡೆದಾಡ್ತೀವಿ ಅಂತಂದರೆ ಏನು ಸರ್ ನೀವು ಪ್ರೈವೇಟ್ ಹೊಡೆದಾಡ್ತಾರೆ ಅಥವಾ ನಾನು ಮಾಡ್ಬೋದು ಅಷ್ಟು ಹಬ್ಬ ಹಾಕಿ ಹೊಡೆದಾಡ್ತೀವಿ. ಆ ರೀತಿ ಮತ್ತೊಂದು ಈ ರೀತಿ ಇನ್ನೊಂದು. ಆದ್ದರಿಂದ ಸ್ನೇಹಿತರೆ, ಮಾತು ಬಹಳ ಆಡಲಾಗತ್ತೆ ಇಲ್ಲ, ಶ್ರೇಷ್ಠರು ಇದೇ ಜಿಲ್ಲೆಯಲ್ಲಿ ಇದೇ ನೆಲದಲ್ಲಿ ಶ್ರೀ ಸೇನಾ ಮಾರ್ಷಲ್ ಸೈನ್ಸ್ ಕಾಲೇಜು, ಸಿದ್ದಾಪುರ ಕಾಲೇಜು, ಕುಮಟಾದಿಂದ ಬಂದು ಯಾಕೆ ಶುರುವಾಗ್ತಾಯಿತ್ತು. ಅವರೊಂದಿಗೆ ಬೇಂದ್ರೆ, ಕಾರಂತರು, ಉಪಾಧ್ಯಕ್ಷರ ಸಂಬಂಧಿಕರು, ಸಾಹಿತ್ಯಿಕ ಸಂಬಂಧ, ಸಾಹಿತ್ಯಿಕ ವಾತಾವರಣ, ಸಾಹಿತ್ಯಿಕ ಸೃಷ್ಟಿ, ಅವರಿಂದ ಸೃಷ್ಟಿ, ಎಷ್ಟೋ ವಿದ್ಯಾರ್ಥಿಗಳಿಗೆ ಪ್ರಚೋದನೆ ಮಾಡಿದರು ತನ್ಮೂಲಕವಾಗಿ ಸಾಹಿತ್ಯವನ್ನು ಎಳೆದುಕೊಂಡು ಬಂದರು. ಹೀಗೆ ಅವರಿಂದ ಪ್ರಭಾವಿತರಾಗಿ ಎಷ್ಟೋ ಜನ ಮುಂದುವರೆದಿದ್ದಾರೆ. ಎಂಥ ಒಂದು ಶ್ರೇಷ್ಠ ಕಾಲ, ಅದನ್ನು ನೆನಪು ಮಾಡಿಕೊಳ್ಳೋದು ಸಂತೋಷ ಮಾತನ್ನು ಹೇಳಿ ನನಗೆ 4 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಹಾಗೂ 3 ಜನ ವಿದ್ವಾಂಸರ ಮಾತನ್ನು ಕೇಳಿ ನಾನು ಕುಳಿತಿದ್ದೇನೆ. ಸಾಹಿತ್ಯ ದೃಷ್ಟಿಯಾಗಿ ಎಲ್ಲೋ ಬದಲಾಯಿಸುವುದಲ್ಲಿದ್ದೇವೆ. ಅದು ಬಹಳ ಸರಳವಾಗಿತ್ತು, ಜೀವನವಾಗಿತ್ತು. ಕಳೆದ 30-40 ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ನಾವು ಎಲ್ಲ ಅನುವಾದ ಸರೋವರಗಳು ನಮ್ಮ ಜೀವನದಲ್ಲಾಗ್ತದೆ, ತತ್ಪರಿಣಾಮವಾಗಿ ರಚನೆಗಳಾಗ್ತದೆ. ಆದ್ದರಿಂದ ಸಾಹಿತ್ಯಗಳಿಗೂ ಜವಾಬ್ದಾರಿ, ವಿಮರ್ಶಕರಿಗೂ ಮತ್ತು ವಜ್ಜೆ ಅಷ್ಟಕ್ಕೆ ಮುಗಿಲಿಲ್ಲ. ಮೊದಲು ಇವೆಲ್ಲ ಬಹಳ ಸರಳವಾಗಿ ಸುಸೂತ್ರವಾಗಿ ಸೂತ್ರದಲ್ಲೇ ಸುಸೂತ್ರವಾಗಿ ಹೋಗ್ತಿತ್ತು ಇವೆಲ್ಲರೂ. ಈಗ ಹಾಗಿಲ್ಲ. ಈಗ ಎಷ್ಟು ಅಂತಂದರೆ ಇನ್ನು ಮುಂದೆ ಕಾಲ ಬರಬಹುದು. ಹೀಗೆ ಯಾವುದು ಸಾಹಿತ್ಯ, ಯಾವುದು ಸಂಗೀತ, ಯಾವುದು ನೃತ್ಯ, ಯಾವುದು ದೃಶ್ಯ, ಯಾವುದು ಶ್ರವ್ಯ, ಇದನ್ನು ಕಂಡು ಹಿಡಿದವರಿಗೆ ಬಹುಮಾನ. ಈಗ ಆದರೂ ಆಶ್ಚರ್ಯ, ಯಾಕೆಂತಂದರೆ ಸಂಕೀರ್ಣತೆ ಎಲ್ಲರಲ್ಲಿ ವಿಪರೀತ ಆಗಿದೆ. ಇವೆಲ್ಲವೂ ಬಂದದ್ದನ್ನು ಸ್ವೀಕರಿಸಬೇಕು. ಸ್ವೀಕರಿಸುವುದು ಮತ್ತೆ ಸ್ವಾಭಾವಿಕತೆ. ಆದ್ದರಿಂದ ದಲಿತ ಕಲೆಗಳಲ್ಲಿ ಆದ ಬದಲಾವಣೆಯನ್ನು ಸಂವಿಧಾನದ ಸಾಹಿತ್ಯ ಗಮನಿಸ್ತಾರೆ, ಅದಕ್ಕೆ ಒಂದು ಆಕಾರ ಕೊಡ್ತಾರೆ, ತಿರ್ತಾರೆ, ವಿಮರ್ಶಕ ತಿದ್ದುತ್ತಾರೆ, ತೀಡ್ತಾರೆ, ಅದಕ್ಕೆ ಎತ್ತಿ ತೋರಿಸ್ತಾ ಇಟ್ಟಿರ್ತಾರೆ. ಅವೆಲ್ಲ ನಡೀತಾ ಇರುವಂಥ ಪ್ರಕ್ರಿಯೆ ಆಗಿದೆ ಅಂತ ಮಾತನ್ನು ಹೇಳಿ ಒಂದು ವೇದಿಕೆ ಮೂಲಕವಾಗಿ ಆಗಮಿಸಿದ ನಿಮಗೆ, ಮಾಧ್ಯಮದಲ್ಲಿ ವಿದ್ವಾಂಸರಿಗೆ, ವಿದ್ವತ್ಪ್ರಿಯರಿಗೆ, ಶ್ರೀಧರಾಭಿಮಾನಿಗಳಿಗೆ, ಸಂಬಂಧಿಕರಿಗೆ, ವೇದಿಕೆ ಮೇಲಿರುವಂಥ ಎಲ್ಲ ವಿದ್ವಾಂಸರಿಗೆ, ಗಣ್ಯರಿಗೆ ನನ್ನ ಒಂದು ಸಾಂಪ್ರದಾಯಿಕವಾದಂಥ ಪ್ರೀತಿಯನ್ನು, ಗೌರವವನ್ನು ಸೂಚಿಸಿ ಅಂದೇ ಕಾಲದ ಮಾತನ್ನು ಮುಗಿಸಿ ಮತ್ತೆ 7:30 ನನ್ನ ಮಾತು ಮುಗಿಸಿದ್ದಕ್ಕಾಗಿ ಸಂತೋಷ ಪಡಲಿಕ್ಕೆ ಬೇಕಾಗ್ತದೆ. ಹಾಗೆ ನಾನು ಸಂತೋಷ ಕೊಡ್ತೇನೆ. ಇಲ್ಲ BS ಪ್ರಶಸ್ತಿ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಪ್ರೀತಿಯ ಹಬ್ಬವು ನಮಸ್ಕಾರ. ಅವರನ್ನು ಗೌರವಿಸ್ತಾ ಇದ್ದೇವೆ. ಡಾಕ್ಟರ್ ನಾರಾಯಣ ಭಟ್ ಮೊದಲಿಗೆ ಡಾಕ್ಟರ್ MG ಹೆಗಡೆ, ಡಾಕ್ಟರ್ RD ಹೆಗಡೆ, ಮತ್ತು ನಿರ್ಣಾಯಕ ಕುವೆಂಪು ಗೀತೆಯನ್ನು ಹಾಡಿದ ಶ್ರೀಮತಿ ನಾಗಪ್ಪ ಹೆಗಡೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಸಮಿತಿಯ ಪರವಾಗಿ ಪೂರಕವಾದ ಮಾತನಾಡಿದ್ದಾರೆ. ಹಾಗೆ ಪ್ರಶಸ್ತಿಯನ್ನು ಸ್ವೀಕರಿಸಿದ ಮತ್ತು ಈ ಸಂತೋಷಕೂಟದಲ್ಲಿ ಭಾಗವಹಿಸಿದ ಅವರ ಶ್ರೀಮತಿ ವಿದ್ಯಾಚಂದ್ರ ಮತ್ತು ಅವರ ಮನೆಯ ಸದಸ್ಯರಿಗೆ, ಡಾಕ್ಟರ್ MG ಹೆಗಡೆಯವರಿಗೆ, RD ಹೆಗಡೆ ಆಲ್ಮನೆಯವರಿಗೆ, ಮಾಧ್ಯಮ
ಮಾಧ್ಯಮ ಮಿತ್ರರಿಗೆ, ಆತ್ಮೀಯರಿಗೆ ಎಲ್ಲರಿಗೂ ನಮ್ಮ ಪ್ರಶಸ್ತಿ ಸಮಿತಿ ಪರವಾಗಿ ಹೃತ್ಪೂರ್ವಕವಾದ ಈ ಒಂದು ಸಮಾರಂಭವನ್ನು ಈ ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟವರು TMS ಆಡಳಿತ ಮಂಡಳಿಯ ಅಧ್ಯಕ್ಷರು, ಸದಸ್ಯರು, ಅದಲ್ಲದೆ ಅಲ್ಲಿಯ ವ್ಯವಸ್ಥಾಪಕ ಶ್ರೀಯುತ MA, ಇದಲ್ಲದೆ ಈ ಒಂದು ಕಾರ್ಯ